ಹೆಲೋ ಸ್ಟೂಡೆಂಟ್ಸ್, ಅರುಣಾ ಐಎಎಸ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ವಾರ ನಮಗೆ ಎನ್ವಿರಾನ್ಮೆಂಟ್ ಭಾಗದಲ್ಲಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಗಳು ಸಿಕ್ಕಿವೆ. ಆದ್ದರಿಂದ ಈ ಭಾಗದ ಡಿಸ್ಕಷನನ್ನು 2 ಬಾರಿ ನೋಡಿಯಾದರೂ ಪರವಾಗಿಲ್ಲ, ನೀವು ಈ ಟಾಪಿಕ್ಗಳನ್ನು ಪರ್ಫೆಕ್ಟ್ ಆಗಿನೇ ಮುಂದುವರಿಬೇಕು. ಈ ವಿಡಿಯೋದ PDF ನಿಮಗೆ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಟೆಲಿಗ್ರಾಮ್ ಮೆಸೇಜನ್ನು ಕೂಡ ಮಾಡಬಹುದು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ಈ ವಿಡಿಯೋವನ್ನು ಅವಶ್ಯಕತೆ ಇರುವಂಥ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಶುರು ಮಾಡೋಣ ಇವತ್ತಿನ ಈ ಸಂಚಿಕೆಯನ್ನು. ಮೊದಲನೇ ಆರ್ಟಿಕಲ್ ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರುವಂಥದ್ದು. ಪಾಲಿಟಿ ಸೆಕ್ಷನ್ಗೆ ಕೂಡ ನಾವು ಲಿಂಕ್ ಮಾಡಬಹುದು. ಆರ್ಟಿಕಲಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಸಂತಾಲಿ ಲ್ಯಾಂಗ್ವೇಜನ್ನು ಬರೆಯಲಿಕ್ಕೆ ಬಳಸುವಂಥ ಓಲ್ ಚಿಕಿ ಅನ್ನುವಂಥ ಲಿಪಿಯಲ್ಲಿ ನಮ್ಮ ಸಂವಿಧಾನವನ್ನು ಮೊದಲನೆಯ ಬಾರಿಗೆ ಅನುವಾದ ಮಾಡಲಾಗಿದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಸಂತಾಲಿ ಲ್ಯಾಂಗ್ವೇಜನ್ನು 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿ ನಾವು ಈಗಾಗಲೇ 8th ಶೆಡ್ಯೂಲ್ಗೆ ಆ್ಯಡ್ ಮಾಡಿದ್ದೀವಿ. ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಈ ಭಾಷೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ. 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲೇ ಇದನ್ನು ಆ್ಯಡ್ ಮಾಡಿದ್ರೂ ಕೂಡ, ಇದು ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದ್ರೂ ಕೂಡ, ಇಲ್ಲಿಯವರೆಗೂ ಈ ಸಂತಾಲಿ ಲ್ಯಾಂಗ್ವೇಜನ್ನು ಬರೆಯಲಿಕ್ಕೆ ಬಳಸಲ್ಪಡುವಂಥ ಓಲ್ ಚಿಕಿ ಲಿಪಿಯಲ್ಲಿ ನಮ್ಮ ಸಂವಿಧಾನವನ್ನು ಅನುವಾದ ಮಾಡಿರಲಿಲ್ಲ. ಮೊದಲನೆಯ ಬಾರಿಗೆ ಅನುವಾದ ಮಾಡಿದರೆ. ಆದ್ದರಿಂದನೇ ವೆರಿ ಇಂಪಾರ್ಟೆಂಟ್. ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಲ್ಯಾಂಗ್ವೇಜ್ ಬಗ್ಗೆ ಡೀಟೇಲ್ಸ್ ನಮಗೆ ಬೇಕು. ಎರಡನೇದು ನಮಗೆ ಪಾಲಿಟಿ ಪರ್ಸ್ಪೆಕ್ಟಿವ್ ಅಲ್ಲಿ 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ನಮಗೆ ತಿಳಿದಿರಬೇಕು. ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡೋದಾದ್ರೆ, ಈ ಸಂತಾಲಿ ಲ್ಯಾಂಗ್ವೇಜ್ ಒಂದು ಆಸ್ಟ್ರೋ ಏಷ್ಯಾಟಿಕ್ ಲ್ಯಾಂಗ್ವೇಜ್ ಆಗಿದೆ. ಹಾಗಂದ್ರೆ ಏನು? ಈ ಮ್ಯಾಪ್ ಅನ್ನು ನೀವು ಅಬ್ಸರ್ವ್ ಮಾಡಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಇರುವಂತ ಮೇಜರ್ ಲ್ಯಾಂಗ್ವೇಜ್ ಫ್ಯಾಮಿಲೀಸ್ ಅಂದ್ರೆ ಭಾಷಾ ಪರಿವಾರಗಳ ಚಿತ್ರ ಇದಾಗಿದೆ. ಭಾಷಾ ಪರಿವಾರ ಅಂದ್ರೆ ಏನು? ಸುಲಭವಾಗಿ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ದ್ರವಿಡಿಯನ್ ಲ್ಯಾಂಗ್ವೇಜ್ ಅನ್ನ ತಗೊಳ್ಳೋಣ. ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂದ್ರೆ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ತುಳು ಎಲ್ಲ ಲ್ಯಾಂಗ್ವೇಜ್ಗಳು ಬರ್ತವೆ. ಎಲ್ಲ ಲ್ಯಾಂಗ್ವೇಜ್ಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದವೆ. ಎಲ್ಲ ಭಾಷೆಗಳ ಮೂಲ ಯಾವುದು ಅಂತಂದರೆ ಒಂದು ಪ್ರೋಟೋ ದ್ರಾವಿಡ ಅನ್ನುವಂಥ ಒಂದು ಭಾಷೆ ಆಗಿದೆ. ಈ ದ್ರವಿಡಿಯನ್ ಫ್ಯಾಮಿಲಿಯಲ್ಲೇ ಒಂದು ಸಣ್ಣ ಟ್ರೈಬಲ್ ಲ್ಯಾಂಗ್ವೇಜ್ ಆಗಿರುವಂಥ ಕುಯಿಯನ್ನು ಈಗಾಗಲೇ UPSC ಕೇಳಿದೆ. 2021 ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಆಗಿ UPSC ಕೇಳಿದೆ. ಕುಯಿ ಅನ್ನುವಂಥ ಪದವನ್ನು ಕೊಟ್ಟು ಇದು ಏನು ಅಂತ ಕೇಳಲಾಗಿದೆ. ಇದನ್ನು ಒಂದು ಲ್ಯಾಂಗ್ವೇಜ್ ಅಂತ ನಾವು ಐಡೆಂಟಿಫೈ ಮಾಡಲಿಕ್ಕೆ ಆದರೆ ಸಾಕು. ಹಾಗಂತ ಎಲ್ಲ ಲ್ಯಾಂಗ್ವೇಜನ್ನು ನೆನ್ಪಿಟ್ಕೊಳ್ಬೇಕಾ? ಇಲ್ಲ. ಸುದ್ದಿಯಲ್ಲಿರುವಂಥ ಲ್ಯಾಂಗ್ವೇಜಸ್ಗಳು, ಅದರಲ್ಲೂ ಟ್ರೈಬಲ್ ಲ್ಯಾಂಗ್ವೇಜಸ್ಗಳನ್ನು ನಾವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗಾಗಲೇ ಕೇಳಿರುವಂಥ ಈ ಕುಯಿ ಲ್ಯಾಂಗ್ವೇಜು ದ್ರಾವಿಡ ಭಾಷಾ ಪರಿವಾರ ಅಥವಾ ದ್ರವಿಡಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿಗೆ ಸೇರಿರುವಂಥದ್ದು. ಈಗ ನಾವು ಡಿಸ್ಕಸ್ ಮಾಡಲಿಕ್ಕೆ ಅಂತ ಹೊರಟಿರುವಂಥ ಸಂತಾಲಿ ಭಾಷೆ ಮತ್ತು ಅದನ್ನು ಬರೆಯಲಿಕ್ಕೆ ಬಳಸುವಂಥ ಓಲ್ ಚಿಕಿ ಅನ್ನುವಂಥ ಲಿಪಿ ಏನಿದೆ, ಈ ಭಾಷೆ ಬಂದು ನಮಗೆ ಒಂದು ಆಸ್ಟ್ರೋ ಏಷ್ಯಾಟಿಕ್ ಲ್ಯಾಂಗ್ವೇಜ್ ಆಗಿದೆ. ಇಂಡಿಯಾದಲ್ಲಿ ಹಲವಾರು ಆಸ್ಟ್ರೋ ಏಷ್ಯಾಟಿಕ್ ಲ್ಯಾಂಗ್ವೇಜ್ಗಳು ಬರ್ತವೆ. ಒಂದು ಮುಂಡಾ ಗುಂಪು ಅಂತ ಬರುತ್ತೆ. ಈ ಮುಂಡಾ ಗುಂಪಲ್ಲಿ ಒಂದು ಲ್ಯಾಂಗ್ವೇಜ್ ಈ ಸಂತಾಲಿ ಲ್ಯಾಂಗ್ವೇಜ್ ಆಗಿದೆ. ಇನ್ನೊಂದು ಕಾಸಿ ಗುಂಪು ಅಂತ ಬರುತ್ತೆ. ಈ ರೀತಿಯಾಗಿ ಹಲವಾರು ಲ್ಯಾಂಗ್ವೇಜ್ಗಳು ಬರ್ತವೆ, ಆಸ್ಟ್ರೋ ಏಷ್ಯಾಟಿಕ್ ಲ್ಯಾಂಗ್ವೇಜ್ಗಳು. ಅದೇ ರೀತಿಯಾಗಿ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ಗಳು ಇದ್ದಾವೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಸಂಸ್ಕೃತ ಆಗಿದೆ. ಜೊತೆಗೆ ಹಿಂದಿ ಆಗಿರಬಹುದು, ಮರಾಠಿ ಆಗಿರಬಹುದು, ಗುಜರಾತಿ ಆಗಿರಬಹುದು, ಇವೆಲ್ಲವೂ ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಆಗಿದ್ದಾವೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ತಿಳಿದಿದ್ರೆ ಸಾಕಾಗುತ್ತೆ. ಈಗ ವಾಪಸ್ಸು ನಾವು ಆರ್ಟಿಕಲ್ಗೆ ಬರೋಣ. ಆರ್ಟಿಕಲಿಂದ ನಮಗೆ ಒಂದು ಗೊತ್ತಾಗ್ತಾ ಇದೆ, ಸಂತಾಲಿ ಲ್ಯಾಂಗ್ವೇಜನ್ನು ಬರೆಯಲಿಕ್ಕೆ ಬಳಸುವಂಥ ಲಿಪಿ ಓಲ್ ಚಿಕಿ ಅನ್ನುವಂಥ ಲಿಪಿಯಾಗಿದೆ. ಇದು ಒಂದು ಆಸ್ಟ್ರೋ ಏಷ್ಯಾಟಿಕ್ ಲ್ಯಾಂಗ್ವೇಜ್ ಆಗಿದೆ. ಇಷ್ಟು ಡೀಟೇಲ್ಡ್ ಆಗಿ ಮ್ಯಾಪಲ್ಲಿ ಕೂಡ ಯಾಕೆ ನಿಮಗೆ ತೋರಿಸಿದ್ದು ಅಂತಂದರೆ, ಇನ್ ಕೇಸ್ UPSC ಏನಾದರೂ ಓಲ್ ಚಿಕಿ ಅನ್ನುವಂಥ ಒಂದೇ ಪದವನ್ನು ಕೊಟ್ಟಿದ್ದೆ ಆದರೆ ಇದು ಒಂದು ಭಾಷೆಗೆ ಸಂಬಂಧಪಟ್ಟಿದ್ದು, ಇದು ಒಂದು ಲಿಪಿ ಅನ್ನುವಂಥ ಫ್ಯಾಕ್ಟ್ ನಿಮಗೆ ಅಲ್ಲಿ ಫ್ಲ್ಯಾಶ್ ಆಗೋದಿಲ್ಲ ಎಕ್ಸಾಮ್ ಹಾಲಲ್ಲಿ. ಜೊತೆಗೆ ಸಂತಾಲಿ ಲ್ಯಾಂಗ್ವೇಜ್ ಇದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಈಗಾಗಲೇ ಒಂದು ಸ್ಥಾನ ಸಿಕ್ಕಿದೆ. ಜೊತೆಗೆ ಇಂಡಿಯಾದಲ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಆಸ್ಟ್ರೋ ಏಷ್ಯಾಟಿಕ್ ಲ್ಯಾಂಗ್ವೇಜ್ಗಳು, ಈ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಂಥ ಸಬ್ ಲ್ಯಾಂಗ್ವೇಜ್ಗಳು ಕೂಡ ಇದ್ದಾವೆ ಅನ್ನುವಂಥ ಫ್ಯಾಕ್ಟ್ ನಿಮಗೆ ನೆನಪಿರಬೇಕು. ಆ ಕಾರಣಕ್ಕೋಸ್ಕರನೇ ಇಷ್ಟು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದು. ಈಗ ವಾಪಸ್ ನಾವು ಕಾನ್ಸ್ಟಿಟ್ಯೂಷನ್ಗೆ ಬರೋಣ. ಕಾನ್ಸ್ಟಿಟ್ಯೂಷನ್ನ ಮೊದಲನೆಯ ಬಾರಿಗೆ ಈ ಓಲ್ ಚಿಕಿ ಲಿಪಿಯನ್ನು ಬಳಕೆ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಈ ಓಲ್ ಚಿಕಿಯ ಲಿಪಿಯನ್ನು ಬಳಕೆ ಮಾಡೋದು ಸಂತಾಲಿ ಲ್ಯಾಂಗ್ವೇಜ್. ಇದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಈಗಾಗಲೇ 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿ 8th ಶೆಡ್ಯೂಲ್ಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನಾವು ಆ್ಯಡ್ ಮಾಡ್ತೀವಿ. ಯಾವಾಗ? 2003ರಲ್ಲಿ. ಇಷ್ಟು ಇನ್ಫಾರ್ಮೇಷನ್ ಪಾಲಿಟಿ ಪರ್ಸ್ಪೆಕ್ಟಿವ್ ಅಲ್ಲಿ. ಈಗ ಈ ಸಂತಾಲಿ ಲ್ಯಾಂಗ್ವೇಜ್ ಅನ್ನು ಮಾತನಾಡುವಂಥ ಸಂತಾಲ್ ಸಮುದಾಯದ ಬಗ್ಗೆ ಹೇಳೋದಾದ್ರೆ, ನಮಗೆ ಈಸ್ಟರ್ನ್ ಇಂಡಿಯಾದಲ್ಲಿ ಕಂಡುಬರುವಂಥ ಒಂದು ಸಮುದಾಯ ಇದಾಗಿದೆ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಜಾರ್ಖಂಡ್, ಛತ್ತೀಸ್ಗಢ,
ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ತ್ರಿಪುರಾ ಈ ಎಲ್ಲ ಏರಿಯಾಗಳಲ್ಲಿ ಈ ಸಮುದಾಯದ ಜನತೆ ಕಂಡುಬರ್ತಾರೆ. ಇನ್ಫ್ಯಾಕ್ಟ್ ಜಾರ್ಖಂಡಲ್ಲಿ ಒಂದು ಲಾರ್ಜೆಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಅಂತಂದರೆ ಈ ಸಂತಾಲ್ ಸಮುದಾಯವೇ ಆಗಿದೆ. ಇಂಡಿಯಾದಲ್ಲಿ ಮಾತ್ರನೆಲ್ಲ ಬಾಂಗ್ಲಾದೇಶ್, ಭೂತಾನ್, ನೇಪಾಳಲ್ಲಿ ಕೂಡ ಅಲ್ಲಲ್ಲಿ ಈ ಸಮುದಾಯದ ಜನತೆ ಕಂಡುಬರ್ತಾರೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಂತಾಲ್ ಸಮುದಾಯ, ಸಂತಾಲಿ ಲ್ಯಾಂಗ್ವೇಜ್, ಓಲ್ಚಿಕಿ ಲಿಪಿ. ಇನ್ನೊಂದು ಪಾಲಿಟಿ ಪರ್ಸ್ಪೆಕ್ಟಿವ್ ಅಲ್ಲಿ ಸಂತಾಲಿ ಲ್ಯಾಂಗ್ವೇಜ್ ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ನಂತರ PIBಯ ಈ ಆರ್ಟಿಕಲ್ ಹೇಳ್ತಾ ಇದೆ, ಪ್ರೈಮ್ ಮಿನಿಸ್ಟರ್ ಅವರು ನವರೋಜ್ ಹಬ್ಬದ ಹಿನ್ನೆಲೆಯಲ್ಲಿ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಅಂತ. ಹಾಗಂತ ನಾವು ಎಲ್ಲ ಹಬ್ಬಗಳನ್ನು ನೆನ್ಪಿಟ್ಕೊಳ್ಬೇಕಾ? ಇಲ್ಲ, ಕೆಲವೊಂದು ವೆರಿ ಇಂಪಾರ್ಟೆಂಟ್ ಹಬ್ಬಗಳು ಇದ್ದಾವೆ. ಎಕ್ಸಾಂಪಲ್, ಈ ನವರೋಜ್ ಹಬ್ಬವನ್ನೇ ತೆಗೆದುಕೊಂಡಿದ್ದೆ ಆದರೆ ಇದು ಯುನೆಸ್ಕೋದ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುವಂಥ ಒಂದು ಉತ್ಸವ ಆಗಿದೆ. ಆದ್ದರಿಂದ ಇದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ಯುನೆಸ್ಕೋದ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಥವಾ ಅಮೂರ್ತ ಪರಂಪರೆಗಳ ಪಟ್ಟಿ, ಅದರ ಹೆಸರೇ ಹೇಳ್ತಾ ಇದೆ, ನಮಗೆ ಸ್ಪರ್ಶಕ್ಕೆ ಸಿಗದೇ ಇರುವಂಥದ್ದು ಇಂಟ್ಯಾಂಜಿಬಲ್ ಹೆರಿಟೇಜ್ ಅದಾಗಿದೆ. ಸ್ಪರ್ಶಕ್ಕೆ ಸಿಗುವಂಥದ್ದು ಅಂತಂದರೆ ಆರ್ಕಿಟೆಕ್ಚರ್, ಎಕ್ಸಾಂಪಲ್ ಟೆಂಪಲ್ಗಳು ಆಗಿರಬಹುದು. ನಮಗೆ ಹಂಪಿಯಲ್ಲಿರುವಂಥ ಪಟ್ಟದ ಕಲ್ಲಲ್ಲಿರುವಂಥ ಟೆಂಪಲ್ಗಳು, ಅವುಗಳನ್ನು ಈಗಾಗಲೇ ಟ್ಯಾಂಜಿಬಲ್ ಹೆರಿಟೇಜ್ ಅಥವಾ ನಾರ್ಮಲ್ ಆಗಿ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಅಂತ ಏನು ಕರಿತೀವಿ ಅಲ್ಲಿಗೆ ಆ್ಯಡ್ ಮಾಡಲಾಗಿದೆ. ಆ ರೀತಿಯಾಗಿ ಕಣ್ಣಿಗೆ ಕಾಣುವಂಥದ್ದು, ಸ್ಪರ್ಶಕ್ಕೆ ಸಿಗುವಂಥದ್ದು ಟೆಂಪಲ್ಗಳಾಗಿರಬಹುದು, ಸ್ತೂಪ ಆಗಿರಬಹುದು, ಇಂಥವುಗಳು ನಮಗೆ ಟ್ಯಾಂಜಿಬಲ್ ಹೆರಿಟೇಜ್ ಆಗಿದೆ, ಸ್ಪರ್ಶಕ್ಕೆ ಸಿಗುವಂಥ ಹೆರಿಟೇಜ್ ಅಥವಾ ಪರಂಪರೆ ಆಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಇನ್ನೂ ಕೆಲವೊಂದು ಅಂಶಗಳು ಇರ್ತವೆ, ಅವುಗಳು ನಮಗೆ ಸ್ಪರ್ಶಕ್ಕೆ ಸಿಗ್ತಾ ಇರಲ್ಲ. ಎಕ್ಸಾಂಪಲ್ ಅಂತಂದರೆ ವೇದಿಕ್ ಚಾಂಟಿಂಗ್. ನಮ್ಮ ದೇಶದಾದ್ಯಂತ ಹಲವಾರು ಕಡೆ ಹಲವಾರು ಸಮುದಾಯಗಳು ವೇದದ ಮಂತ್ರಗಳನ್ನು ಪಠಿಸೋದನ್ನು ನಾವು ಕಾಣ್ತಾ ಇರ್ತೀವಿ. ಇದು ನಮ್ಮ ಪರಂಪರೆ, ಆದರೆ ಇದು ನಮಗೆ ಸ್ಪರ್ಶಕ್ಕೆ ಸಿಗೋದಿಲ್ಲ. ಇಂಥ ಪರಂಪರೆಗಳನ್ನು ಅಮೂರ್ತ ಪರಂಪರೆಗಳ ಪಟ್ಟಿ ಅಥವಾ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಂತ ತಯಾರು ಮಾಡಿದೆ ಯುನೆಸ್ಕೋ. ಈಗ ಈ ಲಿಸ್ಟಲ್ಲಿರುವಂಥ 14 ಅಂಶಗಳು, 14 ನಮಗೆ ನೆನಪಿರಬೇಕು ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲನೆಯದು ಟ್ರೆಡಿಷನ್ ಆಫ್ ವೇದಿಕ್ ಚಾಂಟಿಂಗ್. 2008ರಲ್ಲೇ ಈ ಲಿಸ್ಟಿಗೆ ನಾವು ಆ್ಯಡ್ ಮಾಡಿದಂಥ ಒಂದು ಅಮೂರ್ತ ಪರಂಪರೆ ಆಗಿದೆ. ನಂತರ ರಾಮ್ಲೀಲಾ, ರಾಮಾಯಣ ನಾಟಕವನ್ನು ಅಭಿನಯಿಸಿ ತೋರಿಸುವಂಥ ಒಂದು ಪರ್ಫಾರ್ಮೆನ್ಸ್, ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ಗೆ ಚಿರಪರಿಚಿತವಾಗಿರುವಂಥ ಒಂದು ಅಂಶ. ನಂತರ ಕೇರಳದ ಕುಟಿಯಟ್ಟಂ, ಇದು ಸಂಸ್ಕೃತ ಭಾಷೆಯನ್ನು ಬಳಕೆ ಮಾಡಿಕೊಳ್ಳುವಂಥ ಒಂದು ಥಿಯೇಟರ್ ಫಾರ್ಮ್ ಆಗಿದೆ. ನಂತರ ಉತ್ತರಾಖಂಡ್ ರಾಜ್ಯದ ಗರ್ವಾಲ್ ಹಿಮಾಲಯ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಸೆಲೆಬ್ರೇಟ್ ಮಾಡುವಂಥ ಒಂದು ರಿಲಿಜಿಯಸ್ ಫೆಸ್ಟಿವಲ್ ರಮ್ಮಾನ್ ಅನ್ನುವಂಥ ರಿಲಿಜಿಯಸ್ ಫೆಸ್ಟಿವಲ್, ಧಾರ್ಮಿಕ ಹಬ್ಬ. ಭೂಮಿಯಾಲ್ ದೇವತಾ ಅಂತ ಒಂದು ದೇವಿಯನ್ನು ಇವರು ಪೂಜೆ ಮಾಡ್ತಾರೆ. ಹಳ್ಳಿಗಳಲ್ಲಿ ಸೆಲೆಬ್ರೇಟ್ ಮಾಡುವಂಥ ಈ ಹಬ್ಬವನ್ನು ಕೂಡ ನಾವು ಯುನೆಸ್ಕೋದ ಲಿಸ್ಟಲ್ಲಿ ರೆಕಗ್ನೈಸ್ ಮಾಡಿದ್ದೀವಿ. ನಂತರ ಮೂಡಿಯಟ್ಟು, ಇದು ಕೂಡ ಒಂದು ಥಿಯೇಟರ್ ಫಾರ್ಮ್ ಕೇರಳದ್ದು. ನಂತರ ಕಲ್ಬೇಲಿಯ ಫೋಕ್ ಸಾಂಗ್, ಇದು ಜಾನಪದ ಹಾಡಾಗಿದೆ. ಎಲ್ಲಿ ಕಂಡು ಬರುವಂಥದ್ದು ಅಂತಂದರೆ ರಾಜಸ್ಥಾನಲ್ಲಿ ಕಂಡು ಬರುವಂಥದ್ದು. ಇದರ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿ, ಈ ಚಿತ್ರದಲ್ಲಿ ಸುಲಭವಾಗಿ ನಿಮಗೆ ನೆನಪಿರುತ್ತೆ. ಇದು ಹಾವಿಗೆ ಸಂಬಂಧಪಟ್ಟಂತ ಒಂದು ಸಾಂಗ್ ಮತ್ತು ಡ್ಯಾನ್ಸ್ ಅನ್ನು ಒಳಗೊಂಡಿರುವಂಥ ಆರ್ಟ್ ಫಾರ್ಮ್ ಆಗಿದೆ. ನಂತರ ಚೌ ಡ್ಯಾನ್ಸ್ ಅನ್ನೋದು ನಮಗೆ ಈಸ್ಟರ್ನ್ ಇಂಡಿಯಾದಲ್ಲಿ ಕಂಡುಬರುತ್ತೆ. ಜಾರ್ಖಂಡ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ಈ ರೀಜನಲ್ಲಿ ಕಂಡುಬರುತ್ತೆ. ನಂತರ ಲಡಾಖ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ರೀಜನಲ್ಲಿ ಕಂಡುಬರುವಂಥ ಬುದ್ಧಿಸ್ಟ್ ಸಮುದಾಯದ ಜನತೆ ಸೇಕ್ರೆಡ್ ಬುದ್ಧಿಸ್ಟ್ ಟೆಕ್ಸ್ಟ್ಗಳನ್ನು, ಪವಿತ್ರ ಬೌದ್ಧ ಗ್ರಂಥಗಳನ್ನು ಪಠಿಸ್ತಾರೆ. ಈ ರೀತಿಯಾಗಿ ಪಠಿಸುವಂಥ ಒಂದು ಪರಂಪರೆಯನ್ನು ಕೂಡ ನಾವು ಈಗಾಗಲೇ ಆ್ಯಡ್ ಮಾಡಿದ್ದೀವಿ ಯುನೆಸ್ಕೋದ ಲಿಸ್ಟ್ಗೆ, ಬುದ್ಧಿಸ್ಟ್ ಚಾಂಟಿಂಗ್ ಆಫ್ ಲಡಾಖ್. ನಂತರ ಮಣಿಪುರ್ ರಾಜ್ಯದಲ್ಲಿ ಹಾಡನ್ನು, ಡ್ಯಾನ್ಸನ್ನು, ಡ್ರಮ್ಮಿಂಗನ್ನು ಎಲ್ಲವನ್ನು ಒಳಗೊಂಡಿರುವಂಥ ಒಂದು ಆರ್ಟ್ ಫಾರ್ಮ್ ಬರುತ್ತೆ, ಅದೇ ಸಂಕೀರ್ತನ. ಇನ್ಫ್ಯಾಕ್ಟ್ UPSCಗೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳಬಹುದು. ಹಲವಾರು ಬಾರಿ ಈ ಪದವನ್ನು ಮೆನ್ಷನ್ ಮಾಡಿದೆ UPSC ತನ್ನ ಪ್ರಿಲಿಮ್ಸ್ ಪೇಪರಲ್ಲಿ. ಸೊ ಸಂಕೀರ್ತನ ಈ ಆರ್ಟ್ ಫಾರ್ಮ್ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಮಣಿಪುರಲ್ಲಿ. ನಂತರ ಪಂಜಾಬಲ್ಲಿ ಒಂದು ಸಮುದಾಯ ಬರುತ್ತೆ, ತಾತೇರಾಸ್ ಅನ್ನುವಂಥ ಸಮುದಾಯ. ಈ ಸಮುದಾಯ ಬ್ರಾಸ್ ಮತ್ತು ಕಾಪರಲ್ಲಿ ಪಾತ್ರೆಗಳನ್ನು ತಯಾರು ಮಾಡುವಂಥ ಒಂದು ಕಲೆಯನ್ನು ರೂಢಿಸಿಕೊಂಡು ಬಂದಿದೆ. ಈ ಒಂದು ಕಲೆಯನ್ನು, ಈ ಪರಂಪರೆಯನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಯುನೆಸ್ಕೋದ ಅಡಿಯಲ್ಲಿ. ನಂತರ ಯೋಗ. ನಂತರ ನಾವು ಈಗ ಡಿಸ್ಕಸ್ ಮಾಡಲಿಕ್ಕೆ ಅಂತ ಹೊರಟಿರುವಂಥ ನವರೋಜ್ ಉತ್ಸವ ಅಥವಾ ನವರೋಜ್ ಹಬ್ಬ. ನಂತರ ಕುಂಭಮೇಳ. ನಂತರ ಇತ್ತೀಚೆಗೆ ಆ್ಯಡ್ ಆದಂಥದ್ದು, ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು, ಕಲ್ಕತ್ತಾದ ದುರ್ಗಾ ಪೂಜೆ. ಇದನ್ನು ಇತ್ತೀಚೆಗೆ 2021ರಲ್ಲಿ ಈ ಪಟ್ಟಿಗೆ ನಾವು ಆ್ಯಡ್ ಮಾಡ್ತೀವಿ. ಇಷ್ಟು ಓವರಾಲ್ ಯುನೆಸ್ಕೋದ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟಲ್ಲಿ, ಯುನೆಸ್ಕೋದ ಅಮೂರ್ತ ಪರಂಪರೆಗಳ ಪಟ್ಟಿಯಲ್ಲಿ ಇಂಡಿಯಾದ ಕಡೆಯಿಂದ ರೆಕಗ್ನೈಸ್ ಆಗಿರುವಂಥ ಕೆಲವೊಂದು ಸಾಂಸ್ಕೃತಿಕ ಅಂಶಗಳು. ಸಾಕಷ್ಟು ಅಂಶಗಳನ್ನು ನಾವಿನ್ನೂ ಆ್ಯಡ್ ಮಾಡಿಸಬೇಕಾಗಿದೆ, ರೆಕಗ್ನೈಸ್ ಮಾಡಿಸಬೇಕಾಗಿದೆ. ಯಾಕೆಂತಂದರೆ ನಮ್ಮ ಸಂಸ್ಕೃತಿ ಅಷ್ಟೊಂದು ಶ್ರೀಮಂತವಾಗಿದೆ. ಈಗ ಸದ್ಯಕ್ಕೆ ಈ ನವರೋಜ್ ಹಬ್ಬದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ, ಇರಾನಿಯನ್ಸ್ ಮತ್ತು ಜೊರಾಸ್ಟ್ರಿಯನ್ಸ್ ಸೆಲೆಬ್ರೇಟ್ ಮಾಡುವಂಥ ಒಂದು ಹಬ್ಬ ಇದಾಗಿದೆ. ಇವರಿಗೆ ಈ ಹಬ್ಬ ಒಂದು ಹೊಸ ವರ್ಷ ಆಗಿದೆ. ಇನ್ಫ್ಯಾಕ್ಟ್ ನವರೋಜ್ ಅನ್ನುವಂಥ ಪದದಲ್ಲೇ ನವ್ ಅಂತಂದರೆ ಹೊಸದು, ರೋಜ್ ಅಂತಂದರೆ ದಿನ, ಹೊಸ ದಿನವಾಗಿ, ಹೊಸ ವರ್ಷವಾಗಿ ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ ಇರಾನಿಯನ್ಸ್ ಮತ್ತು ಜೊರಾಸ್ಟ್ರಿಯನ್ಸ್. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಈ ಹಬ್ಬವನ್ನು 2 ಬಾರಿ ಸೆಲೆಬ್ರೇಟ್ ಮಾಡ್ತಾರೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್.
ನಂತರ GS ಪೇಪರ್ 2 ಪಾಲಿಟಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ನಮ್ಮ ಪಾರ್ಲಿಮೆಂಟರಿ ಕಮಿಟಿ ಒಂದು ಹೇಳ್ತಾ ಇದೆ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಹಾಗಿದ್ದೂ ಕೂಡ ಈ ಒಂದು ಬಾಡಿ ಕಳೆದ 4 ವರ್ಷಗಳಿಂದ ಒಂದೇ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿಲ್ಲ. ಆದ್ದರಿಂದ ಇದು ಡಿಸ್ಫಂಕ್ಷನಲ್ ಅನ್ನುವಂಥ ಮಾತನ್ನು ಇಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಹೇಳ್ತಾ ಇದೆ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಂತೂ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದಾಗುತ್ತೆ. ಈ ಪಾರ್ಲಿಮೆಂಟರಿ ಕಮಿಟಿನೇ ಹೇಳ್ತಾ ಇದೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ಗೆ ಅಲೋಕೇಟ್ ಮಾಡ್ತಾ ಇದ್ದಂಥ ಬಡ್ಜೆಟ್ ಇತ್ತೀಚೆಗೆ ಕಡಿಮೆ ಆಗಿದೆ. ಅದು ಈ ಕಮಿಷನ್ನ ಮೇಲೆ ಇಂಪ್ಯಾಕ್ಟ್ ಅನ್ನು ಬೀರಿದೆ ಅಂತ, ಮತ್ತು ಹ್ಯೂಮನ್ ರಿಸೋರ್ಸಸ್ ವಿಷಯದಲ್ಲಿ ಸಾಕಷ್ಟು ತೊಂದರೆಗಳು ಆಗ್ತಿದ್ದಾವೆ ಅಂತ ಎಲ್ಲ ಅನಾಲಿಸಿಸ್ ಅನ್ನು ನಿಮ್ಮ ಮೇನ್ಸ್ ಆನ್ಸರ್ಸ್ ಅಲ್ಲಿ ನೀವು ಕೊಡಿ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಕಮಿಷನ್ನ ಬಗ್ಗೆ, ಅದರಲ್ಲೂ ಈ ಕಮಿಷನ್ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಈ ಕಮಿಷನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಹೆಸರೇ ಹೇಳ್ತಾ ಇದೆ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಈ ಸಮುದಾಯದ ಇಂಟ್ರೆಸ್ಟ್ಗಳನ್ನು ಕಾಪಾಡಲಿಕ್ಕೋಸ್ಕರ, ಈ ಸಮುದಾಯಗಳಿಗೆ ಅಂತೇಳಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯಾವೆಲ್ಲ ಪ್ರಾವಿಷನ್ಗಳನ್ನು ಕೊಡಲಾಗಿದೆ, ಯಾವೆಲ್ಲ ಹಕ್ಕುಗಳನ್ನು, ಸೇಫ್ಗಾರ್ಡ್ಸ್ಗಳನ್ನು ಕೊಡಲಾಗಿದೆ, ಅವೆಲ್ಲವೂ ಸರಿಯಾಗಿ ಇಂಪ್ಲಿಮೆಂಟೇಷನ್ಗೆ ಒಳಗಾಗ್ತಿದವೋ ಇಲ್ವೋ. ಇನ್ ಕೇಸ್ ಆಗ್ತಾ ಇಲ್ಲ ಅಂತಂದರೆ, ಏನಾದರೂ ಕಂಪ್ಲೇಂಟ್ಸ್ ಬಂದಿದೆ ಆದರೆ ಅವುಗಳನ್ನು ಎನ್ಕ್ವೈರಿ ಮಾಡುವ ವಿಷಯದಲ್ಲಿ, ಮಾನಿಟರ್ ಮತ್ತು ಇನ್ವೆಸ್ಟಿಗೇಷನ್ ಮಾಡುವ ವಿಷಯದಲ್ಲಿ, ಮತ್ತು ಇನ್ ಕೇಸ್ ಈ ಸಮುದಾಯಗಳ ವಿಷಯದಲ್ಲಿ ಗವರ್ನಮೆಂಟ್ಗೆ ಏನಾದರೂ ಅಡ್ವೈಸನ್ನು ಕೊಡಬೇಕು ಅಂತಂದರೆ ಆ ಅಡ್ವೈಸ್ಗಳನ್ನು ಕೊಡುವಂಥ ವಿಷಯದಲ್ಲಿ, ಅಂದರೆ ಈ ಸಮುದಾಯಗಳ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ವಿಷಯದಲ್ಲಿ ಗವರ್ನಮೆಂಟ್ಗೆ ಸಲಹೆಗಳನ್ನು ಕೊಡುವಂಥ ವಿಷಯದಲ್ಲಿ, ಪ್ಲಾನಿಂಗ್ ಪ್ರೋಸೆಸ್ಸಲ್ಲಿ ಸಹಾಯವನ್ನು ಮಾಡುವಂಥ ವಿಷಯದಲ್ಲಿ, ಜೊತೆಗೆ ಪ್ರೆಸಿಡೆಂಟ್ ಅವರು ಶೆಡ್ಯೂಲ್ಡ್ ಟ್ರೈಬ್ಸ್ ಸಮುದಾಯಗಳ ಕಲ್ಯಾಣದ ವಿಷಯದಲ್ಲಿ ಯಾವುದಾದ್ರೂ ಕೆಲಸವನ್ನು, ಫಂಕ್ಷನ್ಸನ್ನು ವಹಿಸಿದ್ದೇ ಆದರೆ ಅವುಗಳನ್ನು ನಿರ್ವಹಿಸುವಲ್ಲಿ ಎಲ್ಲ ಫಂಕ್ಷನ್ಸ್ಗಳನ್ನು ಮಾಡುತ್ತೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ಆದ್ದರಿಂದ ಈ ಕಮಿಷನ್ಗೆ ಸಿವಿಲ್ ಕೋರ್ಟ್ಗೆ ಇರುವಂಥ ಎಲ್ಲ ಪವರ್ಗಳನ್ನು ಕೊಡಲಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಕಂಪ್ಲೇಂಟ್ಗಳನ್ನು ಎನ್ಕ್ವೈರಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಕೋರ್ಟ್ಗೆ ಇರುವಂಥ ಪವರ್ಗಳು ಬೇಕಲ್ವಾ. ಆದ್ದರಿಂದ ಸಿವಿಲ್ ಕೋರ್ಟ್ಗೆ ಇರುವಂಥ ಎಲ್ಲ ಪವರ್ಗಳನ್ನು ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಕೊಡಲಾಗಿದೆ. ನಂತರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೆನ್ಪಿಟ್ಕೊಳ್ಳೇಬೇಕಾಗಿರುವಂಥ ಒಂದು ಅಂಶ ಅಂತಂದರೆ, ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇದನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದು, ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಎಸ್ಟಾಬ್ಲಿಷ್ ಮಾಡಿದ್ದು 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ. ಅದಕ್ಕೋಸ್ಕರ ನಾವು ಆರ್ಟಿಕಲ್ 338 ಅನ್ನು ಅಮೆಂಡ್ ಮಾಡ್ತೀವಿ. ಹೊಸ ಆರ್ಟಿಕಲ್ 1 338A ಅನ್ನುವಂಥ ಒಂದು ಹೊಸ ಆರ್ಟಿಕಲ್ ಅನ್ನು ಆಡ್ ಮಾಡ್ತೀವಿ ನಮ್ಮ ಸಂವಿಧಾನದಲ್ಲಿ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 89th ಅಂತ ನಿಮಗೆ ನೆನಪಿರಬೇಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ನಂತರ ಕೊನೆಯದಾಗಿ ಈ ಒಂದು ಕಮಿಷನ್ನ ಕಾಂಪೋಸಿಷನ್ ನೋಡೋದಾದ್ರೆ ಯಾರ್ಯಾರು ಇರ್ತಾರೆ ಅಂತಂದರೆ, ಒಬ್ಬರು ಅಧ್ಯಕ್ಷರು, ಚೇರ್ಪರ್ಸನ್ ಇರ್ತಾರೆ, ವೈಸ್ ಚೇರ್ಪರ್ಸನ್ ಇರ್ತಾರೆ, ಮತ್ತು 3 ಇತರ ಮೆಂಬರ್ಸ್ ಇರ್ತಾರೆ. ಇಲ್ಲಿ ಕಂಡೀಷನ್ಸ್ ಏನು ಅಂತಂದರೆ, ಅಟ್ಲೀಸ್ಟ್ ಒಬ್ಬರು ಮೆಂಬರ್ ಆದರೂ ಮಹಿಳೆ ಆಗಿರಲೇಬೇಕು. ಚೇರ್ಪರ್ಸನ್ ಮತ್ತು ವೈಸ್ ಚೇರ್ಪರ್ಸನ್ ಇತರ ಮೆಂಬರ್ಸ್ ಏನಿದ್ದಾರೆ 3 ಇವರೆಲ್ಲರ ಆಫೀಸ್ 3 ವರ್ಷದ ಟರ್ಮನ್ನು ಒಳಗೊಂಡಿರುತ್ತೆ. 2 ಬಾರಿಗಿಂತ ಹೆಚ್ಚು ಅವರನ್ನು ಅಪಾಯಿಂಟ್ ಮಾಡುವ ಹಾಗೆ ಇಲ್ಲ, ಎಲಿಜಿಬಿಲಿಟಿನೇ ಇಲ್ಲ 2ಕ್ಕಿಂತ ಹೆಚ್ಚಿನ ಟರ್ಮ್ಗೆ ಇವರನ್ನು ಅಪಾಯಿಂಟ್ ಮಾಡಲಿಕ್ಕೆ. ಇವರೆಲ್ಲರನ್ನ ಪ್ರೆಸಿಡೆಂಟ್ ಅವರೇ ತಮ್ಮ ವಾರೆಂಟ್ ಅಂಡರ್ ಹ್ಯಾಂಡ್ ಆ್ಯಂಡ್ ಸೀಲ್ ಅಪಾಯಿಂಟ್ ಮಾಡ್ತಾರೆ. ಈ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೀಲ್ ಇದೆಯಲ್ಲ, ಇದನ್ನು ಕೇವಲ ಕೆಲವೊಂದು ಅಪಾಯಿಂಟ್ಮೆಂಟ್ಗಳಲ್ಲಿ ಮಾತ್ರನೇ ಮೆನ್ಷನ್ ಮಾಡಲಾಗಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಅದು ಯಾರ್ಯಾರು ಅಂತ ನೀವು ಲಕ್ಷ್ಮೀಕಾಂತ್ ಪಾಲಿಟಿಯನ್ನು ಓದ್ತಾ ಇರಬೇಕಾದ್ರೆ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಈಗ ವಾಪಸ್ಸು ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಬರೋದಾದರೆ, ಇಲ್ಲಿ ಚೇರ್ಪರ್ಸನ್ ಅಂತ ನಾವೇನಂತಿದ್ದೀವಿ, ಅವರು ರ್ಯಾಂಕ್ ಆಫ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೊಂದಿರಬೇಕು. ಅದೇ ವೈಸ್ ಚೇರ್ಪರ್ಸನ್ ಬಂದು ಮಿನಿಸ್ಟರ್ ಆಫ್ ಎ ಸ್ಟೇಟ್ ಏನಿರ್ತಾರೆ ಅವರ ರ್ಯಾಂಕನ್ನು ಹೊಂದಿರಬೇಕು. ನಂತರ ಇತರ ಮೆಂಬರ್ಸ್ ಬಂದು ಸೆಕ್ರೆಟರಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಮುಂದೆ ನೀವೇ ಸಿವಿಲ್ ಸರ್ವೆಂಟ್ಸ್ ಆಗಿರೋರು ಪ್ರಮೋಟ್ ಆಗಿ ಸೆಕ್ರೆಟರಿ ಆಗ್ತೀರಾ. ಆ ಒಂದು ಸೆಕ್ರೆಟರಿ ಪೋಸ್ಟ್ ಏನಿದೆ ಅದಕ್ಕೆ ಸಮನಾಗಿರುವಂಥವರು ಈ ಮೆಂಬರ್ಸ್ ಆಗಿರಬೇಕು. ಇಷ್ಟು ನಮಗೆ ಕಾಂಪೋಸಿಷನ್ ಆಗುತ್ತೆ. ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಈ ಕಮಿಷನ್ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆದರೆ ವೆರಿ ಇಂಪಾರ್ಟೆಂಟ್ ಈ ಟಾಪಿಕ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಯಾಕೆಂತಂದ್ರೆ ಪಾರ್ಲಿಮೆಂಟರಿ ಕಮಿಟಿನೇ ಈ ಒಂದು ಅಬ್ಸರ್ವೇಷನ್ ಹೇಳಿದೆ, ಅದಕ್ಕೋಸ್ಕರ. ನಂತರ ನಾವು IR ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ, ಈ ವಾರ ಕೂಡ ರಷ್ಯಾ ಯುಕ್ರೇನ್ ಯುದ್ಧವೇ ನಮ್ಮ IR ಸೆಕ್ಷನ್ ಇರುವಂಥ ಎಲ್ಲ ಆರ್ಟಿಕಲ್ಗಳನ್ನು ಡಾಮಿನೇಟ್ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ವಾಣಿಜ್ಯ ವ್ಯಾಪಾರಕ್ಕೋಸ್ಕರ ಬ್ಲ್ಯಾಕ್ ಸಿ ರೂಟ್ ಅನ್ನ ಬಳಕೆ ಮಾಡುವ ಹಾಗಿಲ್ಲ, ಅಷ್ಟರ ಮಟ್ಟಿಗೆ ಚೋಕ್ ಆಗಿದೆ ಈ ರೂಟ್ ಅನ್ನುವಂಥ ಮಾತನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಈಗ ಈ ರೂಟ್ ಅನ್ನ ಮತ್ತು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದಷ್ಟು ಮ್ಯಾಪಿಂಗ್ ಪಾಯಿಂಟ್ಸ್ಗಳನ್ನು ನೋಡಬೇಕಾಗಿದೆ. ಮ್ಯಾಪಿಂಗ್ ಪಾಯಿಂಟಿನ ವಿಷಯದಲ್ಲಿ ಒಂದು ಕ್ವೆಶನ್ UPSC ಪ್ರತಿ ವರ್ಷ ಕೇಳ್ತಾನೇ ಬಂದಿದೆ. ಈ ವರ್ಷಕ್ಕೆ ಬ್ಲ್ಯಾಕ್ ಸಿ ರೀಜನ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬ್ಲ್ಯಾಕ್ ಸಿ ರೀಜನ್ಗೆ ಹೋಗಬೇಕು ಅಂತಂದ್ರೆ ಇಂಡಿಯಾದಿಂದನೇ ಶುರು ಮಾಡೋದಾದ್ರೆ, ಇಂಡಿಯಾದಿಂದ ನಾವು ಬ್ಲ್ಯಾಕ್ ಸಿಗೆ ಹೋಗಬೇಕು ಅಂತಂದ್ರೆ ಮೊದಲಿಗೆ ಇಲ್ಲಿರುವಂಥ ರೆಡ್ ಸಿಗೆ ಹೋಗಬೇಕು. ರೆಡ್ ಸಿಯ ಮುಖಾಂತರವಾಗಿ
ಇಲ್ಲಿರುವಂಥ ಈ ಮೆಡಿಟರೇನಿಯನ್ ಸಿಯನ್ನು ಬಳಕೆ ಮಾಡಿಕೊಂಡು ನಡುವೆ ನಮಗೆ ಏಜಿಯನ್ ಸಿ ಅಂತ ಒಂದು ರೀಜನ್ ಬರುತ್ತೆ, ಅದನ್ನು ಬಳಕೆ ಮಾಡಿಕೊಂಡು ನಾವು ಬ್ಲ್ಯಾಕ್ ಸಿಗೆ ರೀಚ್ ಆಗಬೇಕಾಗತ್ತೆ. ಈಗ ಒಂದಷ್ಟು ಮ್ಯಾಪಿಂಗ್ ಪಾಯಿಂಟ್ಗಳನ್ನು ನೋಡೋಣ. ಬ್ಲ್ಯಾಕ್ ಸಿಯ ಸುತ್ತ ಇರುವಂಥ ದೇಶಗಳನ್ನು ಒಂದು ಬಾರಿ ಅಬ್ಸರ್ವ್ ಮಾಡೋದಾದರೆ, ಬ್ಲ್ಯಾಕ್ ಸಿಯ ಸುತ್ತ ಒಂದು ರಷ್ಯಾ ಇದೆ, ಇನ್ನೊಂದು ಯುಕ್ರೇನ್ ಇದೆ. ಈ ಎರಡಂತೂ ನಿಮಗೆ ನೆನಪಿರಲೇಬೇಕು. ಈ ಎರಡು ದೇಶಗಳೇ ಈಗ ಸದ್ಯಕ್ಕೆ ಯುದ್ಧದಲ್ಲಿ ಇರೋದು ಮತ್ತು ಬ್ಲ್ಯಾಕ್ ಸಿ ಕೂಡ ಯುದ್ಧದ ರಂಗ ಆಗಿ ಏರ್ಪಟ್ಟಿದೆ. ಆದ್ದರಿಂದ ಸೊ ರಷ್ಯಾ ಯುಕ್ರೇನ್ ಅಂತೂ ನಿಮಗೆ ನೆನಪಿರುತ್ತೆ. ನೆಕ್ಸ್ಟ್ ನೀವು ನೆನಪಿಟ್ಕೊಳ್ಬೇಕಾಗಿರೋದು ರೊಮಾನಿಯಾ, ಬಲ್ಗೇರಿಯಾ, ಟರ್ಕಿ ಮತ್ತು ಜಾರ್ಜಿಯಾ. ಇಷ್ಟೂ ದೇಶಗಳು ಬ್ಲ್ಯಾಕ್ ಸಿಯ ಸುತ್ತ ಇರುವಂಥ ದೇಶಗಳು. ಇವುಗಳನ್ನು ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಒಂದು ಟ್ರಿಕ್ಕನ್ನು ಈಗಾಗಲೇ ನಮ್ಮ ಚಾನಲಲ್ಲೇ ಇರುವಂಥ ಒಂದು ಪ್ರಿಲಿಮ್ ಶಾರ್ಟ್ ವಿಡಿಯೋದಲ್ಲಿ ನಾವು ಟಿ ಬರ್ಗರ್ ಅನ್ನುವಂಥ ಒಂದು ಟ್ರಿಕ್ಕನ್ನು ಹೇಳ್ಕೊಟ್ಟಿದ್ವಿ. ಟಿ ಅಂತಂದರೆ ಟರ್ಕಿ, ಬಿ ಅಂತಂದರೆ ಬಲ್ಗೇರಿಯಾ, ಯು ಅಂತಂದರೆ ಯುಕ್ರೇನ್, ಆರ್ ಅಂದರೆ ರಷ್ಯಾ, ಇ ಅಂತಂದರೆ ಜಾರ್ಜಿಯಾ, ಆರ್ ಅಂತಂದರೆ ರೊಮಾನಿಯಾ. ಸೊ ಈ ಟಿ ಬರ್ಗರ್ ಅನ್ನುವಂಥ ಒಂದು ಟ್ರಿಕ್ಕನ್ನು ನೀವು ನೆನ್ಪಿಟ್ಕೊಂಡ್ರೆ ಬ್ಲ್ಯಾಕ್ ಸಿಯ ಸುತ್ತ ಇರುವಂಥ ದೇಶಗಳು ಸುಲಭವಾಗಿ ನೆನ್ಪುಳಿತವೆ. ಈಗ ಬ್ಲ್ಯಾಕ್ ಸಿಯಿಂದ ಅದರ ಪಕ್ಕದಲ್ಲೇ ಇರುವಂಥ ಸಿ ಆಫ್ ಅಜೋವ್ಗೆ ನಾವು ಹೋಗಬೇಕು ಅಂತಂದರೆ ನಡುವೆ ಸ್ಟ್ರೇಟ್ ಆಫ್ ಕರ್ಚ್ ಅಂತ ಬರುತ್ತೆ. ಕರ್ಚ್ ಅನ್ನೋದು ಇಲ್ಲಿರುವಂಥ ಒಂದು ಸಿಟಿ. ಆ ಸಿಟಿಯ ಹೆಸರನ್ನೇ ಕೊಡಲಾಗಿದೆ ಇಲ್ಲಿರುವಂಥ ಜಲಸಂಧಿಗೆ. ಜಲಸಂಧಿ ಅಂದರೆ ಏನು? ಎರಡು ವಾಟರ್ ಬಾಡಿಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಸಣ್ಣ ವಾಟರ್ ಚಾನೆಲ್. ಈ ಚಿತ್ರದಲ್ಲೇ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿರುವಂಥ ಈ ವಾಟರ್ ಚಾನೆಲ್ ಒಂದು ಕಡೆ ಸಿ ಆಫ್ ಅಜೋವನ್ನು, ಇನ್ನೊಂದು ಕಡೆ ಬ್ಲ್ಯಾಕ್ ಸಿಯನ್ನು ಕನೆಕ್ಟ್ ಮಾಡ್ತಾ ಇದೆ. ಇದನ್ನು ನಾವು ಜಲಸಂಧಿ ಅಥವಾ ಸ್ಟ್ರೇಟ್ ಅಂತ ಕರಿತೀವಿ. ಈ ಸ್ಟ್ರೇಟ್ಗೆ ಇಲ್ಲೇ ಕರ್ಚ್ ಅನ್ನುವಂಥ ಸಿಟಿ ಇದೆ. ಸೊ ಸುಲಭವಾಗಿ ನೀವು ನೆನ್ಪಿಟ್ಕೊಳ್ಬಹುದು, ಸ್ಟ್ರೇಟ್ ಆಫ್ ಕರ್ಚ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಬ್ಲ್ಯಾಕ್ ಸಿಯ ಸೌತ್ಗೆ ನಾವು ಹೋಗಿದ್ದೆ ಆದರೆ ಬ್ಲ್ಯಾಕ್ ಸಿಯನ್ನು ಅಲ್ಲೇ ಸೌತಲ್ಲಿ ಇರುವಂಥ ಈ ಸಿ ಆಫ್ ಮರ್ಮರಾಗೆ ಕನೆಕ್ಟ್ ಮಾಡುತ್ತೆ ಇಲ್ಲಿರುವಂಥ ಇನ್ನೊಂದು ಸ್ಟ್ರೇಟ್ ಅಥವಾ ಜಲಸಂಧಿ, ಅದೇ ಬೋಸ್ಪೋರಸ್ ಸ್ಟ್ರೇಟ್. ನಂತರ ಈ ಸಿ ಆಫ್ ಮರ್ಮರಾವನ್ನು ಇಲ್ಲೇ ಪಕ್ಕದಲ್ಲಿ ಇರುವಂಥ ಏಜಿಯನ್ ಸಿಗೆ ಕನೆಕ್ಟ್ ಮಾಡುತ್ತೆ. ಇಲ್ಲಿ ಇರುವಂಥ ಈ ಒಂದು ಜಾಗದಲ್ಲಿರುವಂಥ ವಾಟರ್ ಚಾನೆಲ್ ಅಥವಾ ಸ್ಟ್ರೇಟ್, ಇದನ್ನು ನಾವು ಡಾರ್ಡನೆಲ್ಲೆಸ್ ಸ್ಟ್ರೇಟ್ ಅಂತ ಕರಿತೀವಿ. ಸೊ ನಾವೀಗ ಯುಕ್ರೇನ್ಗೆ ಏನಾದರೂ ರೀಚ್ ಆಗಬೇಕು ಅಂತಂದರೆ ಅಥವಾ ಯುಕ್ರೇನಿಂದ ಇಂಡಿಯಾಕ್ಕೆ ಬರಬೇಕು ಅಂತಂದರೆ ಒಂದು ರೂಟ್ ಅಂತಂದರೆ ಯುಕ್ರೇನಿಂದ ಸಿ ಆಫ್ ಅಜೋವ್ಗೆ ಹೋಗೋದು. ಸಿ ಆಫ್ ಅಜೋವಿಂದ ನಾವು ಸ್ಟ್ರೇಟ್ ಆಫ್ ಕರ್ಚನ್ನು ಬಳಕೆ ಮಾಡಿಕೊಂಡು ಬ್ಲ್ಯಾಕ್ ಸಿಗೆ ಬರೋದು. ಬ್ಲ್ಯಾಕ್ ಸಿಯಿಂದ ಇಲ್ಲಿ ಸ್ಟೇಟ್ ಆಫ್ ಬೋಸ್ಪೋರಸ್ ಅನ್ನು ಬಳಕೆ ಮಾಡಿಕೊಂಡು ಮರ್ಮರಾ ಸಿಗೆ ಬರೋದು. ಮರ್ಮರಾ ಸಿಯಿಂದ ಡಾರ್ಡನೆಲೆಸ್ ಸ್ಟೇಟ್ ಅನ್ನು ಬಳಕೆ ಮಾಡಿಕೊಂಡು ಇಲ್ಲಿರುವಂಥ ಏಜಿಯನ್ ಸಿಗೆ ಬರೋದು. ಏಜಿಯನ್ ಸಿ ಅನ್ನೋದು ಮೆಡಿಟರೇನಿಯನ್ ಸಿಯ ಭಾಗ ಆಗಿದೆ. ಮೆಡಿಟರೇನಿಯನ್ ಸಿಯಿಂದ ರೆಡ್ ಸಿಯನ್ನು ಬಳಕೆ ಮಾಡಿಕೊಂಡು ಅರಬ್ಬಿ ಸಮುದ್ರದ ಮುಖಾಂತರವಾಗಿ ಇಂಡಿಯಾಕ್ಕೆ ರೀಚ್ ಆಗಬಹುದು. ಈ ರೂಟನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಯಾವುದೇ ಕ್ವೆಶನ್ ಕೇಳಿದ್ರೂ ಸುಲಭವಾಗಿ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಈಗ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರುವಂಥ ಎರಡು ಪ್ಲೇಸ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿದೆ. ಆ ಎರಡು ಪ್ಲೇಸ್ಗಳು ಯಾವ್ಯಾವು ಅಂತಂದರೆ, ಮೊದಲನೆಯದು ಈ ಒಂದು ಭಾಗದಲ್ಲಿ ಟರ್ಕಿಯ ಏಷ್ಯಾ ಭಾಗದಲ್ಲಿ ಈ ಒಂದು ಭಾಗದಲ್ಲಿರುವಂಥ ಅನಟೋಲಿಯನ್ ಪೆನಿನ್ಸುಲಾ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇನ್ ಕೇಸ್ ಡೈರೆಕ್ಟ್ ಆಗಿ ಈ ಪೆನಿನ್ಸುಲಾವನ್ನೇ ಅಥವಾ ಈ ಸ್ಥಳದ ಹೆಸರನ್ನೇ ಕೊಟ್ಟಿದ್ದರೆ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ಇದು ಬ್ಲ್ಯಾಕ್ ಸಿಗೆ ಹೊಂದಿಕೊಂಡಿರುವಂಥ ಟರ್ಕಿಯ ಭಾಗ ಆಗಿದೆ, ಅನಟೋಲಿಯನ್ ಪೆನಿನ್ಸುಲಾ. ನಂತರ ಯುಕ್ರೇನ್ನ ಒಂದು ಸಿಟಿಯ ಬಗ್ಗೆ ಕೂಡ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಅದು ಯಾವುದು ಅಂತಂದ್ರೆ ಮಾರಿಪೋಲ್. ಮಾರಿಪೋಲ್ ಅನ್ನುವಂಥ ಈ ಒಂದು ಪೋರ್ಟ್ ಸಿಟಿ ಅನ್ನೋದು ಯುಕ್ರೇನ್ನ ಅತಿ ದೊಡ್ಡ ಪೋರ್ಟ್ ಸಿಟಿ ಆಗಿದೆ ಸಿ ಆಫ್ ಅಜೋವ್ ಅಲ್ಲಿ ಇರುವಂತಹ ಸಿಟಿಗಳಲ್ಲಿ. ಇಲ್ಲಿ ಯುಕ್ರೇನ್ ಅನ್ನ ಸರೆಂಡರ್ ಆಗುವಂತ ರಷ್ಯಾ ಕೇಳ್ತಾ ಇದೆ, ಯುಕ್ರೇನ್ ಸರೆಂಡರ್ ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ನಾವು ಈ ಮಾರಿಪೋಲ್ ಅನ್ನುವಂಥ ಸಿಟಿಯನ್ನು ನೆನಪಿಟ್ಕೊಳ್ಬೇಕು. ಮ್ಯಾಚ್ ಮಾಡಲಿಕ್ಕೆ ಕೊಡಬಹುದು, ಒಂದು ಕಡೆ ದೇಶವನ್ನಾದರೂ ಕೊಡಬಹುದು, ಅಥವಾ ಇದು ಪೋರ್ಟ್ ಸಿಟಿ ಆಗಿರೋದ್ರಿಂದ ಪೋರ್ಟ್ ಸಿಟಿಗಳನ್ನು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಅವುಗಳ ವಾಟರ್ ಬಾಡಿಯನ್ನಾದರೂ ಕೊಡಬಹುದು. ಸೊ ನಮಗೆ ಮ್ಯಾಚ್ ಮಾಡಲಿಕ್ಕೆ ಆಗಬೇಕು. ನಂತರ ಈ ಅನಟೋಲಿಯನ್ ಪೆನಿನ್ಸುಲಾ. ನಂತರ ಈ ವಾರ ನಮಗೆ ಫಿನ್ಲ್ಯಾಂಡೈಸೇಷನ್ ಅನ್ನುವಂಥ ಒಂದು ಪದ ಸಾಕಷ್ಟು ಸುದ್ದಿಯಲ್ಲಿತ್ತು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮಗೆ ತಿಳಿದಿರಬೇಕು. ಮೈನ್ಸ್ ಆನ್ಸರ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ಬಹುದು ಈ ಪದವನ್ನು. ಅದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಫಿನ್ಲ್ಯಾಂಡೈಸೇಷನ್. ಈಗ ಸದ್ಯಕ್ಕೆ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಏನು ಯುದ್ಧ ಆಗ್ತಾ ಇದೆ, ಇದಕ್ಕೆ ಏನಾದರೂ ಉತ್ತರವನ್ನ ಕೊಡಬೇಕು ಅಂತಂದ್ರೆ ಅದಕ್ಕೆ ಒಂದು ಪದವನ್ನ ಎಕ್ಸ್ಪರ್ಟ್ಗಳು ಸಜೆಸ್ಟ್ ಮಾಡ್ತಿದ್ದಾರೆ, ಅದೇ ಈ ಫಿನ್ಲ್ಯಾಂಡೈಸೇಷನ್. ಫಿನ್ಲ್ಯಾಂಡೈಸೇಷನ್ ಅಂತಂದ್ರೆ ಇದು ಒಂದು ಪಾಲಿಸಿ ಆಫ್ ಸ್ಟ್ರಿಕ್ಟ್ ನ್ಯೂಟ್ರಾಲಿಟಿ, ತಟಸ್ಥವಾಗಿ ಇರುವಂಥದ್ದು. ಫಿನ್ಲ್ಯಾಂಡ್ ಅನ್ನುವಂಥ ಹೆಸರನ್ನೇ ಯಾಕೆ ಕೊಟ್ಟಿರೋದು ಅಂತಂದ್ರೆ ಈ ಮ್ಯಾಪ್ ಅನ್ನು ನೀವು ಅಬ್ಸರ್ವ್ ಮಾಡಿ. ನ್ಯಾಟೋ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನ್ಯಾಟೋ ಅಂದ್ರೆ ಏನು? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಅದರ ಉದ್ದೇಶ ಏನು? ಅಟ್ಲಾಂಟಿಕ್ ಓಷನ್ನ ಸುತ್ತ ಇರುವಂಥ ದೇಶಗಳು ತಮ್ಮಲ್ಲೇ ಒಂದು ಕಲೆಕ್ಟಿವ್ ಸೆಕ್ಯೂರಿಟಿಗೋಸ್ಕರ ಒಂದು ಆರ್ಗನೈಸೇಷನ್ನ ಮತ್ತು ಒಂದು ಟ್ರೀಟಿಯನ್ನು ತಗೊಂಡು ಬರ್ತವೆ. ಇದು ಅಟ್ಲಾಂಟಿಕ್ ಓಷನ್ ಅಲ್ಲಿರುವಂಥ ಎಲ್ಲ ದೇಶಗಳು, ಯುರೋಪಿಯನ್ ದೇಶಗಳು ಒಂದು ಕಡೆ, ಇನ್ನೊಂದು ಕಡೆ USA, ಎಲ್ಲ ದೇಶಗಳು ಕಲೆಕ್ಟಿವ್ ಸೆಕ್ಯೂರಿಟಿ,
ಕಲೆಕ್ಟಿವ್ ಸೆಕ್ಯೂರಿಟಿ ಅಂತಂದ್ರೆ ಏನು? ಒಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದೆ ಆದರೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡಿದ ಹಾಗೆ, ಎಲ್ಲರೂ ಒಂದುಗೂಡಿ ಆ ಒಬ್ಬ ಕಾಮನ್ ಎನಿಮಿ ಏನಿದಾನೆ ಆ ಎನಿಮಿಯನ್ನ ಸೋಲಿಸ್ತೀವಿ ಅಥವಾ ಆ ಎನಿಮಿಯ ಎಗನೆಸ್ಟ್ ಆಗಿ ನಿಂತ್ಕೊಳ್ತೀವಿ. ಇದೇ ಕಲೆಕ್ಟಿವ್ ಸೆಕ್ಯೂರಿಟಿ. ಈ ರೀತಿಯಾಗಿ ಕಲೆಕ್ಟಿವ್ ಸೆಕ್ಯೂರಿಟಿಯ ಒಂದು ಟ್ರೀಟಿ ಈ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಇದು ಒಂದು ಟ್ರೀಟಿ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಈ ಆರ್ಗನೈಸೇಷನ್ನ ತಂದದ್ದು. ಈ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಥವಾ ನ್ಯಾಟೋ ಏನಿದೆ ಇದು ಕೋಲ್ಡ್ ವಾರಿನ ಫಲ ಆಗಿದೆ. ಕೋಲ್ಡ್ ವಾರ್ ಅಥವಾ ಶೀತಲ ಸಮರ ಅನ್ನೋದೇ ಎರಡು ಐಡಿಯಾಲಜಿಗಳ ನಡುವೆ ಆದಂಥ ತಿಕ್ಕಾಟ ಆಗಿದೆ. ಒಂದು ಕಡೆ ಕ್ಯಾಪಿಟಲಿಸಂ ವರ್ಲ್ಡ್ ಇದೆ, ಇನ್ನೊಂದು ಕಡೆ ಕಮ್ಯುನಿಸ್ಟ್ ವರ್ಲ್ಡ್ ಇದೆ. ಈ ಎರಡರ ನಡುವೆ ಆದಂಥ ತಿಕ್ಕಾಟವೇ ಈ ಕೋಲ್ಡ್ ವಾರ್ ಆಗಿದೆ. ಈಗ ಕ್ಯಾಪಿಟಲಿಸ್ಟ್ ವರ್ಲ್ಡ್ ಕಮ್ಯುನಿಸ್ಟ್ ವರ್ಲ್ಡ್ಗೆ ಹೆದರ್ಕೊಂಡು ಅಥವಾ ಕಮ್ಯುನಿಸ್ಟ್ ವರ್ಲ್ಡ್ಗೆ ಎಗೇನೆಸ್ಟ್ ಆಗಿ ತಮ್ಮಲ್ಲೇ ಒಂದು ಕಲೆಕ್ಟಿವ್ ಸೆಕ್ಯೂರಿಟಿಯನ್ನು ತರಲಿಕ್ಕೋಸ್ಕರ ನ್ಯಾಟೋವನ್ನು ತರ್ತಾರೆ. ಅದೇ ರೀತಿಯಾಗಿ ನ್ಯಾಟೋಗೆ ಎಗೇನೆಸ್ಟ್ ಆಗಿ ಕಮ್ಯುನಿಸ್ಟ್ ವರ್ಲ್ಡ್ ಆ ಸಂದರ್ಭದಲ್ಲಿ ಇದ್ದಂಥ ಸೋವಿಯತ್ ಯೂನಿಯನ್ನಿನ ಲೀಡರ್ಶಿಪ್ನ ಅಡಿಯಲ್ಲಿ ವಾರ್ಸಾ ಪ್ಯಾಕ್ಟ್ ಅನ್ನು ತಗೊಂಡು ಬರುತ್ತೆ. ಸೊ ವಾರ್ಸಾ ಪ್ಯಾಕ್ಟ್ ಅನ್ನೋದು ನ್ಯಾಟೋಗೆ ಎಗೇನೆಸ್ಟ್ ಆಗಿ ಅಥವಾ ನ್ಯಾಟೋಗೆ ಆಪೋಸಿಟ್ ಆಗಿ ಇದ್ದಂಥ ಕಮ್ಯುನಿಸ್ಟ್ ವರ್ಲ್ಡ್ ಅಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿಗೆ ಅಂತ ತಂದಂಥ ಒಂದು ಪ್ಯಾಕ್ಟ್ ಆಗಿತ್ತು. ಈ ರೀತಿಯಾಗಿ ಆಪೋಸಿಟ್ ಆಗಿ ನಿಂತಿದ್ದಂಥ ಎರಡು ಐಡಿಯಾಲಜಿಗಳು, ಎರಡು ಗುಂಪುಗಳು, ಎರಡು ಟ್ರೀಟಿಗಳು ಈ ರೀತಿಯಾಗಿ ಇದ್ದದ್ದು ಯಾವಾಗ? ಕೋಲ್ಡ್ ವಾರಿನ ಸಂದರ್ಭದಲ್ಲಿ. ಕೋಲ್ಡ್ ವಾರ್ ನಮಗೆ ಕೊನೆಗೊಳ್ಳುತ್ತೆ ಯಾವಾಗ? 1991ನಲ್ಲಿ ಸೋವಿಯತ್ ಯೂನಿಯನ್ ಕೊಲಾಪ್ಸ್ ಆದಾಗ 1991ನಲ್ಲಿ 1991-92ನ ಸಂದರ್ಭದಲ್ಲಿ ಈ ಕೋಲ್ಡ್ ವಾರ್ ಅನ್ನೋದು ಕೊನೆಗೊಳ್ಳುತ್ತೆ. ಕೊನೆಗೊಂಡ ನಂತರವೂ ಕೂಡ ನ್ಯಾಟೋ ಕಂಟಿನ್ಯೂ ಆಗುತ್ತೆ. ನ್ಯಾಟೋ ತನ್ನ ಮೆಂಬರ್ಶಿಪ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಕಲರ್ ಅಲ್ಲಿರುವಂಥ ಬ್ಲೂ ಕಲರ್ ಅಲ್ಲಿರುವಂಥ ಎಲ್ಲ ದೇಶಗಳು 1997ಗಿಂತ ಮುಂಚೆ ನ್ಯಾಟೋ ಮೆಂಬರ್ಸ್ ಆಗಿತ್ತು. ನಂತರ ಬಂದಂಥ ಎಲ್ಲ ದೇಶಗಳೇನಿದಾವೆ ಇವುಗಳನ್ನು ನೀವು ಅಬ್ಸರ್ವ್ ಮಾಡಬಹುದು. ರಷ್ಯಾಕ್ಕೆ ತುಂಬ ಹತ್ತಿರದಲ್ಲಿ ಇರುವಂಥ ಮತ್ತು ಸೋವಿಯತ್ ಯೂನಿಯನ್ ಅಂತ ಏನಿತ್ತು ಅವುಗಳ ಮೆಂಬರ್ಸ್ ಆಗಿದ್ದಂಥ ದೇಶಗಳು ಕೂಡ ನ್ಯಾಟೋಗೆ ಸೇರ್ಕೊಳ್ತಾ ಬರ್ತವೆ. ಆದ್ದರಿಂದ ರಷ್ಯಾಕ್ಕೆ ಒಂದು ಕಡೆ ಈ ನ್ಯಾಟೋ ಎಕ್ಸ್ಪ್ಯಾಂಡ್ ಆಗೋದು ಇಷ್ಟ ಆಗೋದಿಲ್ಲ. ಅದೇ ಇವತ್ತಿನ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಮೂಲ ಕಾರಣ ಆಗಿರೋದು. ಅದರಲ್ಲೂ ಯುಕ್ರೇನ್ ನ್ಯಾಟೋಗೆ ಸೇರ್ತೀನಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದು ಇವತ್ತಿನ ಯುದ್ಧಕ್ಕೆ ಕಾರಣ ಆಯಿತು. ಇದು ಯುದ್ಧಕ್ಕೆ ಕಾರಣ. ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಯುರೋಪಿಯನ್ ದೇಶಗಳಾಗಿರುವಂಥ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್, ಈ ಫಿನ್ಲ್ಯಾಂಡ್ ಅನ್ನುವಂಥ ದೇಶ ಇಲ್ಲಿ ನ್ಯಾಟೋ ಮತ್ತು ವಾರ್ಸಾ ಅಥವಾ ವೆಸ್ಟ್ ಮತ್ತು ರಷ್ಯಾ ಇವರಿಬ್ಬರ ತಿಕ್ಕಾಟದ ನಡುವೆ ತಾನು ನಲುಗಬಾರ್ದು ಅಥವಾ ತನ್ನ ಜನತೆ ನಲುಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಸ್ಟ್ರಿಕ್ಟ್ ನ್ಯೂಟ್ರಾಲಿಟಿಯನ್ನು ಮೇಂಟೈನ್ ಮಾಡುತ್ತೆ. ತಟಸ್ಥವಾಗಿ ಇರ್ತೀನಿ, ತಾನು ಒಂದು ಕಡೆ ನ್ಯಾಟೋಕ್ಕೂ ಸೇರೋದಿಲ್ಲ, ಇನ್ನೊಂದು ಕಡೆ ಸೋವಿಯತ್ನ ಕಡೆಗೆ ಅಥವಾ ರಷ್ಯಾದ ಕಡೆಗೂ ವಾಲೋದಿಲ್ಲ, ನ್ಯೂಟ್ರಲ್ ಆಗಿ ಇರ್ತೀನಿ ಅನ್ನುವಂಥ ಮಾತನ್ನು ಫಿನ್ಲ್ಯಾಂಡ್ ಹೇಳುತ್ತೆ. ಈ ರೀತಿಯಾಗಿ ನ್ಯೂಟ್ರಲ್ ಆಗಿ ಇದ್ದೇ ತನ್ನ ಜನತೆಯ ಕಲ್ಯಾಣದ ಕಡೆಗೆ ಫೋಕಸ್ ಮಾಡಿನೇ ಇವತ್ತು ಯಾವುದೇ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ಅನ್ನು ನೋಡಿದ್ರು, ಇಂಡೆಕ್ಸ್ ಅನ್ನು ನೋಡಿದ್ರು ಫಿನ್ಲ್ಯಾಂಡ್ ಅನ್ನುವಂಥ ದೇಶ ಟಾಪಲ್ಲೇ ಇರುತ್ತೆ. ಆದ್ದರಿಂದ ಈ ಫಿನ್ಲ್ಯಾಂಡ್ ದೇಶ ಏನು ನ್ಯೂಟ್ರಾಲಿಟಿ ಅನ್ನುವಂಥ ಪ್ರಿನ್ಸಿಪಲ್ ಅನ್ನು ಮೇಂಟೈನ್ ಮಾಡಿಕೊಂಡು ಬಂತು, ನ್ಯಾಟೋಕ್ಕೂ ಸೇರೋದಿಲ್ಲ, ರಷ್ಯಾದ ಕಡೆಗೂ ವಾಲೋದಿಲ್ಲ ಅಂತ ಈ ರೀತಿಯಾದಂಥ ನ್ಯೂಟ್ರಾಲಿಟಿಯನ್ನು ರಷ್ಯಾದ ಪಕ್ಕದಲ್ಲೇ ಇರುವಂಥ ಎಲ್ಲ ದೇಶಗಳು ಮೇಂಟೈನ್ ಮಾಡಿದ್ದೇ ಆದರೆ ಇವತ್ತು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಆಗ್ತಾ ಇರುವಂಥ ಯುದ್ಧದಂಥ ಸನ್ನಿವೇಶ ಮತ್ತೆ ಆಗೋದಿಲ್ಲ ಅನ್ನುವಂಥ ಸೊಲ್ಯೂಷನ್ಗಳು ಕೇಳಿ ಬರ್ತಿದ್ದಾವೆ. ಸೊ ಒಟ್ಟಾರೆಯಾಗಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಫಿನ್ಲ್ಯಾಂಡೈಸೇಷನ್ ಈ ಪದದ ಅರ್ಥ ಏನು ಅಂತಂದ್ರೆ, ಫಿನ್ಲ್ಯಾಂಡಿನ ರೂಪದಲ್ಲೇ ಎಲ್ಲರೂ ನ್ಯೂಟ್ರಾಲಿಟಿಯನ್ನು ಮೇಂಟೈನ್ ಮಾಡಿದೆ ಆದರೆ ಯುದ್ಧಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಫಿನ್ಲ್ಯಾಂಡೈಸೇಷನ್ ಅದು ಒಂದು ಪ್ರಿನ್ಸಿಪಲ್ ಆಫ್ ನ್ಯೂಟ್ರಾಲಿಟಿ ಆಗಿದೆ. ಈ ಪದವನ್ನು ಫಿನ್ಲ್ಯಾಂಡೈಸೇಷನ್ ಅನ್ನುವಂಥ ಪದವನ್ನು ನಿಮ್ಮ ಮೇನ್ಸ್ ಆನ್ಸರ್ಸ್ ಅಲ್ಲಿ ಎಸ್ಸೆಗಳಲ್ಲಿ ಸಾಕಷ್ಟು ಬಾರಿ ನೀವು ಬಳಕೆ ಮಾಡುವಂಥ ಅವಕಾಶ ಸಿಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಇನ್ ಕೇಸ್ ಕೇಳಿದ್ದೆ ಆದರೆ ಫಿನ್ಲ್ಯಾಂಡೈಸೇಷನ್ ಅನ್ನುವಂಥ ಪದವನ್ನು ಕೊಟ್ಟು ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಅಷ್ಟೇ, ಇದಕ್ಕಿಂತ ಹೆಚ್ಚಿನ ಇಂಪಾರ್ಟೆನ್ಸ್ ಈ ಪದಕ್ಕೆ ಇಲ್ಲ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಎಕ್ಸ್ಪ್ಲೈನ್ ಮಾಡಿದ್ದು. ನಂತರ ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲೇ ಲಾಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಯುಕ್ರೇನ್ಗೆ ವೆಸ್ಟ್ನ ಕಡೆಯಿಂದ ಮ್ಯಾನ್ಪ್ಯಾಡ್ಸ್ ಅನ್ನುವಂಥ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ ಸಿಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಮ್ಯಾನ್ಪ್ಯಾಡ್ಸ್ ಅನ್ನುವಂಥ ಪದವನ್ನೇ UPSC ಕೇಳಬಹುದು. ನಂತರ ಈ ವಾರ ಇನ್ನೊಂದು ಸಿಸ್ಟಮ್ ಸುದ್ದಿಯಲ್ಲಿದೆ, ಕಾಮಿಕೇಸ್ ಅನ್ನುವಂಥ ಡ್ರೋನ್ ಸಿಸ್ಟಮ್. ಈ ಡ್ರೋನ್ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇದು ಒಂದು ಡ್ರೋನ್ ಆಗಿದೆ. ಸಾಕಷ್ಟು ಶಸ್ತ್ರಗಳನ್ನು ತನ್ನಲ್ಲಿ ಒಳಗೊಂಡು ಹಾರಾಟಕ್ಕೆ ಹೋಗುತ್ತೆ. ಒಂದು ಟಾರ್ಗೆಟ್ಗೆ ಏನಾದರೂ ಇದು ಹಿಟ್ ಮಾಡಿದೆ ಅಂದರೆ ಆ ಟಾರ್ಗೆಟ್ ನಾಶ ಆಗುತ್ತೆ. ಆದ್ದರಿಂದ ಈಗ ಸದ್ಯಕ್ಕೆ ಈ ಕಾಮಿಕೇಸ್ ಡ್ರೋನ್ಗಳು ಏನಿದಾವೆ ಇವುಗಳನ್ನು ವೆಸ್ಟ್ ಯುಕ್ರೇನ್ಗೆ ಸಪ್ಲೈ ಮಾಡ್ತಾ ಇದೆ. ಇದು ಸಾಕಷ್ಟು ಲೀಥಲ್ ವೆಪನ್ ಅಂತ ಸಾಕಷ್ಟು ಡಿಸ್ಕಷನ್ ಅಲ್ಲಿ ಇದೆ. ಆದ್ದರಿಂದ ನಾವು ನೆನ್ಪಿಟ್ಕೊಳ್ಬೇಕು, ಕಾಮಿಕೇಸ್ ಅನ್ನುವಂಥ ಒಂದೇ ಪದವನ್ನು ಏನಾದರೂ ಕೊಟ್ಟಿದೆ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದದ್ದು. ಯಾಕೆ ಅಂತಂದ್ರೆ ಇದು ಒಂದು ಡ್ರೋನಿನ ಹೆಸರು. ಆದ್ದರಿಂದ ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ.
ನಂತರ ಸ್ಪೇಸ್ ವಿಷಯಕ್ಕೆ ಬಂದಿದ್ದರೆ ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಇಸ್ರೋ ಅನ್ನುವಂಥ ಸಂಸ್ಥೆ ನಮ್ಮಲ್ಲಿ ಕೆಲಸ ಮಾಡುತ್ತೋ ಸ್ಪೇಸ್ ವಿಷಯದಲ್ಲಿ, ಅದೇ ರೀತಿಯಾಗಿ ರಷ್ಯಾದಲ್ಲಿ ರೋಸ್ಕೋಸ್ಮೋಸ್ ಇದೆ. ಈಗ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾದ ರೋಸ್ಕೋಸ್ಮೋಸ್ ಹೇಳ್ತಾ ಇದೆ ಯುರೋಪಿನ ಜೊತೆಗೆ, ಸ್ಪೆಸಿಫಿಕ್ ಆಗಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಜೊತೆಗೆ ಕೋಆಪರೇಟ್ ಮಾಡೋದಿಲ್ಲ ಅಂತ. ಈಗ ಕೋಆಪರೇಟ್ ಮಾಡ್ತಾ ಇಲ್ಲ ಅಂತಂದರೆ ಈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಕೆಲವೊಂದು ಪ್ರಾಜೆಕ್ಟ್ಗಳು ನಿಧಾನಗತಿಯಲ್ಲಿ ಚಲಿಸಬೇಕು ಅಥವಾ ಸಸ್ಪೆಂಡ್ ಆಗಲೇಬೇಕು. ಹಾಗೇ ಆಗಿದೆ ಒಂದು ವೆರಿ ಇಂಪಾರ್ಟೆಂಟ್ ಮಿಷನ್ ಎಕ್ಸೋಮಾರ್ಸ್ 2020 ಅನ್ನುವಂಥ ಮಿಷನ್. ಈಗ ಸದ್ಯಕ್ಕೆ ಇದರ ಲಾಂಚ್ಗೆ ಸಾಕಷ್ಟು ಅಡೆತಡೆಗಳು ಬಂದಿದ್ದಾವೆ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಎಕ್ಸೋಮಾರ್ಸ್ ಅನ್ನುವಂಥ ಮಿಷನ್ ಯಾವ ದೇಶಕ್ಕೆ ಅಥವಾ ಯಾವ ಏಜೆನ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಿದ್ದು ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಎಕ್ಸೋಮಾರ್ಸ್ ಅದರ ಹೆಸರೇ ಹೇಳ್ತಾ ಇದೆ, ಮಾರ್ಸ್ ಮಂಗಳ ಗ್ರಹದ ವಿಷಯದಲ್ಲಿ ಇರುವಂತಹ ಒಂದು ಮಿಷನ್ ಇದಾಗಿದೆ. ಇದರ ಉದ್ದೇಶ ಏನು ಅಂತಂದ್ರೆ ಮಂಗಳ ಗ್ರಹದ ಮೇಲೆ ಜೀವ ಇರಬಹುದಾದಂಥ ಸಾಧ್ಯತೆ ಇದೆಯಾ, ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡೋದು. ಅದಕ್ಕೋಸ್ಕರ ಈ ಮಿಷನ್ ಅಲ್ಲಿ ಆರ್ಬಿಟರ್ ಮತ್ತು ಲ್ಯಾಂಡರ್ ಎರಡನ್ನೂ ಒಳಗೊಂಡಿರುವಂಥ ಒಂದು ಮಿಷನ್ ಇದಾಗಿದೆ. ಈಗ ಈ ಮಿಷನ್ ಡಿಲೇ ಆಗ್ತಾ ಇರೋದ್ರಿಂದ, ಇದರ ಲಾಂಚ್ ಡಿಲೇ ಆಗ್ತಾ ಇರೋದ್ರಿಂದ ಸುದ್ದಿಯಲ್ಲಿದೆ. ಯೂಶಲಿ UPSC ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಷಯಕ್ಕೆ ಬಂದಿದೆ ಆದರೆ ಒಂದು ಕಡೆ ಸುದ್ದಿಯಲ್ಲಿರುವಂಥ ಮಿಷನ್ಗಳನ್ನು ಕೊಟ್ಟು ಇನ್ನೊಂದು ಕಡೆ ಆಯಾ ದೇಶಗಳನ್ನು ಕೊಟ್ಟು ಮ್ಯಾಚ್ ಮಾಡಲಿಕ್ಕೆ ಕೇಳುತ್ತೆ. ಇನ್ ಕೇಸ್ ಟಫ್ ಆಗಿರುವಂಥ ಪದ ಏನಾದರೂ ಇದ್ದಿದೆ ಅಂದರೆ ಆ ಮಿಷನ್ನ ಹೆಸರಲ್ಲಿ ಆ ಮಿಷನ್ ಅನ್ನೇ ಡೈರೆಕ್ಟ್ ಆಗಿ ಕೊಟ್ಟು ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳುತ್ತೆ. ಇಲ್ಲಿ ನಮಗೆ ಆರ್ಟಿಕಲ್ ಅಲ್ಲಿ ಸುದ್ದಿಯಲ್ಲಿರುವಂತ ಈ ಮಿಷನ್ ಎಕ್ಸೋಮಾರ್ಸ್ ಅನ್ನುವಂತ ಮಿಷನ್ ಅಲ್ಲಿ ಮಾರ್ಸ್ ಅನ್ನುವಂತ ಹೆಸರೇ ಇರೋದ್ರಿಂದ ಡೈರೆಕ್ಟ್ ಆಗಿ ಕೇಳುವಂತ ಸಾಧ್ಯತೆ ಇಲ್ಲ, ಆದರೆ ಮ್ಯಾಚ್ ಮಾಡಲಿಕ್ಕೆ ಕೇಳಬಹುದು. ಇನ್ನೊಂದು ಕಡೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದ್ರೆ ಮಾತ್ರನೇ ಅದು ಸರಿಯಾಗುತ್ತೆ. ಆದ್ದರಿಂದ ನೀವು ನೆನ್ಪಿಟ್ಕೊಳ್ಬೇಕು, ಎಕ್ಸೋಮಾರ್ಸ್ ಅನ್ನೋದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಒಂದು ಮಿಷನ್ ಆಗಿದೆ, ಯುರೋಪಿಯನ್ ಯೂನಿಯನ್ನಿನ ಒಂದು ಮಿಷನ್ ಆಗಿದೆ. ನಂತರ ನಾವು ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಈ ವಾರ ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಗಳು ಇದಾವೆ. ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ, UN ಕ್ಲಾಸ್ ಅಂತ ಒಂದು ಕನ್ವೆನ್ಷನ್ ಇದೆ. ಈ ಕನ್ವೆನ್ಷನ್ ತನ್ನ ಕಡೆಯಿಂದ ಒಂದು ಹೊಸ ಟ್ರೀಟಿಯನ್ನು ತರಲಿಕ್ಕೆ ಎಫರ್ಟ್ ಅನ್ನ ಹಾಕ್ತಾ ಇದೆ. ಆ ಟ್ರೀಟಿ ಯಾವುದು ಅಂತಂದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ ಇನ್ ಏರಿಯಾಸ್ ಬಿಯಾಂಡ್ ನ್ಯಾಚುರಲ್ ಜುರಿಸ್ಟಿಕ್ಷನ್ ಅಂತ. ಈಗ ಈ ಟ್ರೀಟಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ UN ಕ್ಲಾಸ್ ಅನ್ನುವಂಥ ಈ ಒಂದು ಕನ್ವೆನ್ಷನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲಿಗೆ ಒಂದು ದೇಶ ಇದೆ ಅಂತಂದ್ರೆ ನಮಗೆ ಆ ದೇಶದ ನೆಲದ ಭಾಗ ಏನಿದೆ, ಭೂಭಾಗ, ಇದಂತೂ ಗೊತ್ತಾಗುತ್ತೆ ಆ ದೇಶಕ್ಕೆ ಬಿಲಾಂಗ್ ಆಗತ್ತೆ ಅಂತ. ಈಗ ಇದು ಇಂಡಿಯನ್ ಪೆನಿನ್ಸುಲಾ, ಇದು ಇಂಡಿಯಾ ದೇಶಕ್ಕೆ ಬಿಲಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದರೆ ಅದರ ಸುತ್ತ ಇರುವಂಥ ವಾಟರ್ ಬಾಡಿ ಏನಿದೆ ಎಲ್ಲಿಯವರೆಗೂ ಆ ದೇಶಕ್ಕೆ ಕಂಟ್ರೋಲ್ ಇರುತ್ತೆ. ಇದನ್ನ ಯಾರು ಡಿಸೈಡ್ ಮಾಡ್ತಾರೆ? ಅದಕ್ಕೋಸ್ಕರ ಒಂದು ಕನ್ವೆನ್ಷನ್ ಇದೆ, ಗ್ಲೋಬಲಿ ಒಂದು ಕನ್ವೆನ್ಷನ್ ಇದೆ, ಅದೇ UN ಕ್ಲಾಸ್ ಅನ್ನುವಂಥ ಕನ್ವೆನ್ಷನ್. ಕನ್ವೆನ್ಷನ್ನ ಹೆಸರೇ ಹೇಳ್ತಾ ಇದೆ. ಇದರ ಉದ್ದೇಶ ಏನು ಅಂತಂದ್ರೆ ಸಿ ಅಥವಾ ಸಮುದ್ರಗಳ ವಿಷಯದಲ್ಲಿ ಒಂದು ಕಾನೂನನ್ನು ತರೋದು, ಲಾ ಅನ್ನು ತರೋದು. ಅದರ ಮುಖಾಂತರವಾಗಿ ಸಮುದ್ರಗಳ ವಿಷಯದಲ್ಲಿ, ಸಮುದ್ರದ ನೀರಿನ ವಿಷಯದಲ್ಲಿ, ಅಲ್ಲಿರುವಂತಹ ಸಂಪನ್ಮೂಲಗಳ ವಿಷಯದಲ್ಲಿ ಯಾವ ದೇಶಕ್ಕೆ ಎಷ್ಟು ಹಕ್ಕು ಇದೆ, ಎಲ್ಲಿಯವರೆಗೂ ಹಕ್ಕು ಅಥವಾ ಅಧಿಕಾರ ಇದೆ, ಎಲ್ಲವನ್ನ ಡಿಫೈನ್ ಮಾಡೋದು. ಅದರ ಮುಖಾಂತರವಾಗಿ ಕಲಹಗಳನ್ನು, ಕಾನ್ಫ್ಲಿಕ್ಟ್ಗಳನ್ನು ಕಡಿಮೆ ಮಾಡೋದು. ಅದೇ ಈ ಕನ್ವೆನ್ಷನ್ನ ಉದ್ದೇಶ. ಈ ಕನ್ವೆನ್ಷನ್ನ ಯಾರು ತಂದಿದ್ದು? ಹೆಸರೇ ಹೇಳ್ತಾ ಇದೆ, ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆಯ ಅಡಿಯಲ್ಲಿ ಈ ಕನ್ವೆನ್ಷನ್ ಅನ್ನ ತಂದದ್ದು. ಯಾತಕ್ಕೋಸ್ಕರ ಅಂತ ನಮಗೆ ಗೊತ್ತಾಯ್ತು, ಸಮುದ್ರದ ವಿಷಯದಲ್ಲಿ ಕಲಹಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ. ಅದಕ್ಕೋಸ್ಕರ ಒಂದು ದೇಶದ ನೆಲದಿಂದ ಮುಂದಕ್ಕೆ ಸಮುದ್ರದ ಕಡೆಗೆ ಹೋಗಿದೆ ಆದರೆ ಆ ರೀಜನ್ ಅನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ, ಎಲ್ಲಿಂದ ಎಲ್ಲಿಯವರೆಗೂ ಎಷ್ಟರ ಮಟ್ಟಿಗೆ ಅಧಿಕಾರ ಇದೆ ಅಂತ ಹೇಳಲಿಕ್ಕೋಸ್ಕರ. ಈ ಡಿವೈಡ್ ಮಾಡಲಿಕ್ಕೆ ಅಂತ ಕೆಲವೊಂದು ಝೋನ್ಗಳು ಮತ್ತು ಅವುಗಳ ಹೆಸರುಗಳು ಏನಿದಾವೆ ಇವುಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮೊದಲಿಗೆ ಟೆರಿಟೋರಿಯಲ್ ಸಿ. ಈ ಟೆರಿಟೋರಿಯಲ್ ಸಿ ಅಂತಂದ್ರೆ ಒಂದು ದೇಶದ ನೆಲ, ಭೂಭಾಗ ಎಲ್ಲಿಗೆ ಅಂತ್ಯ ಆಗುತ್ತೆ ಅಲ್ಲಿಂದ ಒಂದು ಬೇಸ್ ಲೈನ್ ಅನ್ನು ನಾವು ತೆಗೆದುಕೊಂಡಿದೆ ಆದರೆ 12 ನಾಟಿಕಲ್ ಮೈಲ್ಸ್ ವರೆಗೂ ಇರುತ್ತೆ ಟೆರಿಟೋರಿಯಲ್ ಸಿ. ಇಲ್ಲಿ ನಾಟಿಕಲ್ ಮೈಲ್ಸ್ ಅಂತಂದ್ರೆ ನಾರ್ಮಲ್ ಆಗಿ ನೆಲದ ಮೇಲೆ ನಾವೇನು ಮೈಲ್ ಅಥವಾ ಕಿಲೋಮೀಟರ್ಸ್ ಅಂತ ಬಳಕೆ ಮಾಡ್ತೀವಲ್ಲ ಅದನ್ನು ನಾವು ಸಮುದ್ರದ ಮೇಲೆ ಬಳಕೆ ಮಾಡೋದಿಲ್ಲ. ಸಮುದ್ರದ ಮೇಲೆ ನಾಟಿಕಲ್ ಮೈಲ್ಸ್ ಅಂತ ಕರಿತೀವಿ. ಇಲ್ಲಿ ಏನು ನಾವು 12 ನಾಟಿಕಲ್ ಮೈಲ್ಸ್ ಅಂತ ಇದೀವಲ್ಲ ಅದು ನೆಲದ ಮೇಲೆ 22 ಮೈಲ್ಗಳಿಗೆ ಈಕ್ವಲ್ ಆಗುತ್ತೆ. ಸೊ ಒಟ್ಟಾರೆಗೆ ನಾಟಿಕಲ್ ಮೈಲ್ಸ್ ಅನ್ನೋದು ಸಮುದ್ರದ ಮೇಲೆ ನಾವು ಬಳಕೆ ಮಾಡುವಂಥ ಒಂದು ಯೂನಿಟ್ ಆಗಿದೆ. ಈಗ 12 ನಾಟಿಕಲ್ ಮೈಲ್ಸ್ ವರೆಗೂ, ಬೇಸ್ ಲೈನ್ನಿಂದ 12 ನಾಟಿಕಲ್ ಮೈಲ್ಸ್ ವರೆಗೂ ಇರುವಂಥ ಈ ಒಂದು ಏರಿಯಾವನ್ನು ನಾವು ಟೆರಿಟೋರಿಯಲ್ ಸಿ ಅಂತ ಕರಿತೀವಿ. ಈ ಟೆರಿಟೋರಿಯಲ್ ಸಿಯಲ್ಲಿ ಈ ಕೋಸ್ಟಲ್ ಕಂಟ್ರಿ ಏನಿದೆಯಲ್ಲ ಆ ಕಂಟ್ರಿ ಕಂಪ್ಲೀಟ್ ರೈಟನ್ನು ಹೊಂದಿದೆ. ತನ್ನ ಎಲ್ಲ ಕಾನೂನುಗಳನ್ನ ತಾನು ಅಪ್ಲೈ ಮಾಡಬಹುದು. ಎಲ್ಲಿ? ಟೆರಿಟೋರಿಯಲ್ ಸಿ ಅಂದರೆ 12 ನಾಟಿಕಲ್ ಮೈಲ್ಸ್ ವರೆಗೂ. ಇದಾದ ನಂತರ ಮತ್ತೆ 12 ನಾಟಿಕಲ್ ಮೈಲ್ಸ್ ಅನ್ನ ತೆಗೆದುಕೊಂಡಿದ್ದೆ ಆದರೆ ಒಟ್ಟಾರೆಯಾಗಿ ಬೇಸ್ ಲೈನ್ ಇಂದ 24 ನಾಟಿಕಲ್ ಮೈಲ್ಸ್ ಅನ್ನ ತೆಗೆದುಕೊಂಡಿದ್ದೆ ಆದರೆ ಅದನ್ನು ನಾವು ಕಂಟಿಗ್ಯೂಸ್ ಝೋನ್ ಅಂತ ಕರಿತೀವಿ. ಸೊ ಕಂಟಿಗ್ಯೂಸ್ ಝೋನ್ ಅನ್ನೋದು ಬೇಸ್ ಲೈನ್ ಇಂದ 24 ನಾಟಿಕಲ್ ಮೈಲ್ಸ್ ವರೆಗೂ ಇರೋದು. ಈ 24 ನಾಟಿಕಲ್ ಮೈಲ್ಸ್ ಅಲ್ಲಿ ಈ ಕೊನೆಯ 12 ನಾಟಿಕಲ್ ಮೈಲ್ಸ್ ಏನಿದೆಯಲ್ಲ ಇಲ್ಲಿ ಈ ಕೋಸ್ಟಲ್ ಕಂಟ್ರಿಗೆ ಒಂದಷ್ಟು ಪವರ್ಸ್ಗಳು ಇರ್ತವೆ.
ಆ ಪವರ್ಗಳು ಯಾವ್ಯಾವು ಅಂತಂದರೆ, ಒಂದು ಕಸ್ಟಮ್ಸಿನ ವಿಷಯದಲ್ಲಿ, ಎರಡನೇದು ಟ್ಯಾಕ್ಸೇಷನ್ ವಿಷಯದಲ್ಲಿ, ಮೂರನೆಯದು ಪೊಲ್ಯೂಷನ್ ವಿಷಯದಲ್ಲಿ, ನಾಲ್ಕನೆಯದು ಇಮಿಗ್ರೇಷನ್ ವಿಷಯದಲ್ಲಿ. ಈ 4 ವಿಷಯದಲ್ಲಿ ತಾನು ಕಾನೂನನ್ನು ಮಾಡಬಹುದು. ತನ್ನ ಕಾನೂನನ್ನು ಈ 4 ವಿಷಯಗಳಲ್ಲಿ ಈ ಒಂದು ಏರಿಯಾದಲ್ಲಿ ಅಪ್ಲೈ ಮಾಡಬಹುದು. ಯಾರು? ಇಲ್ಲಿರುವಂಥ ಕೋಸ್ಟಲ್ ಕಂಟ್ರಿ. ಇದು ಕಂಟಿಗ್ಯೂಯಸ್ ಝೋನ್ ಬಗ್ಗೆ ನಿಮಗೆ ಇಲ್ಲಿ ಕ್ಲಾರಿಟಿ ಇರಬೇಕು. ಟೆರಿಟೋರಿಯಲ್ ಸಿಯಲ್ಲಿ ಸಂಪೂರ್ಣ ಪವರ್ ಇರುತ್ತೆ. ತನ್ನ ಯಾವುದೇ ಕಾನೂನಾದರೂ ಅಪ್ಲೈ ಮಾಡಬಹುದು ಟೆರಿಟೋರಿಯಲ್ ಸಿಯಲ್ಲಿ 12 ನಾಟಿಕಲ್ ಮೈಲ್ಸ್ವರೆಗೂ. ಇದಾದ ನಂತರ ಇರುವಂಥ ಇನ್ನೂ 12 ನಾಟಿಕಲ್ ಮೈಲ್ಸ್ವರೆಗೂ ಈ 4 ವಿಷಯಗಳಲ್ಲಿ ತನಗೆ ಪವರ್ ಇರುತ್ತೆ ಈ ಕೋಸ್ಟಲ್ ಕಂಟ್ರಿಗೆ. ನಂತರ ಬರೋದು ನಮಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ನಾವು ಮೆಜರ್ ಮಾಡೋದು ಬೇಸ್ ಲೈನಿಂದ ತೆಗೆದುಕೊಂಡಿದ್ದೆ ಆದರೆ 200 ನಾಟಿಕಲ್ ಮೈಲ್ಸ್ವರೆಗೂ ಇರುವಂಥ ಈ ಒಂದು ರೀಜನನ್ನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಲ್ಲಿ ಈ ಕೋಸ್ಟಲ್ ಕಂಟ್ರಿಗೆ ಇಲ್ಲಿರುವಂಥ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ವಿಷಯದಲ್ಲಿ ಸೋಲ್ ರೈಟ್ಸ್ ಇರುತ್ತೆ. ಅಂತಂದರೆ ಇಲ್ಲಿರುವಂಥ ನೈಸರ್ಗಿಕ ಸಂಪತ್ತುಗಳೇನಿರ್ತವೆ, ಮರೈನ್ ರಿಸೋರ್ಸಸ್ ಅಂತ, ಆ ಎಲ್ಲ ಮರೈನ್ ರಿಸೋರ್ಸ್ಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಳ್ಳುವಂಥ ಸೋಲ್ ರೈಟ್ಸ್ ಯಾರಿಗೆ ಇರುತ್ತೆ ಅಂತಂದರೆ ಇಲ್ಲಿರುವಂಥ ಕೋಸ್ಟಲ್ ಕಂಟ್ರಿಗೆ. ಇದನ್ನು ಇಂಡಿಯಾದ ಈ ಒಂದು ಚಿತ್ರವನ್ನು ನೀವು ನೋಡಿ ಇನ್ನೂ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಇಂಡಿಯಾದ ಕೋಸ್ಟಿಂದ, ಕರಾವಳಿಯಿಂದ 12 ನಾಟಿಕಲ್ ಮೈಲ್ಸ್ ಸಮುದ್ರದ ಕಡೆಗೆ ಹೋಗಿದ್ದೆ ಆದರೆ ಅದು ನಮಗೆ ಟೆರಿಟೋರಿಯಲ್ ಸಿ ಆಗುತ್ತೆ. ಬೇಸ್ ಲೈನಿಂದ 12 ನಾಟಿಕಲ್ ಮೈಲ್ಸ್ವರೆಗೂ. ನಂತರದ 12 ನಾಟಿಕಲ್ ಮೈಲ್ಸನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೆ ಆದರೆ ಬೇಸ್ ಲೈನಿಂದ ಅಲ್ಲಿಯವರೆಗೂ ನಾವು ಕಂಟಿಗ್ಯೂಯಸ್ ಝೋನ್ ಅಂತ ಕರೆದ್ವಿ. ನಂತರ ಬೇಸ್ ಲೈನಿಂದನೇ 200 ನಾಟಿಕಲ್ ಮೈಲ್ಸ್ವರೆಗೂ ನಾವು ಹೋಗಿದ್ದೆ ಆದರೆ ಅದು ನಮಗೆ EEZ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗುತ್ತೆ. ಇದು ಇಂಡಿಯಾದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅದೇ ರೀತಿಯಾಗಿ ಪಾಕಿಸ್ತಾನದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು ಇದೆ. ಬರ್ಮಾ ಅಥವಾ ಮಯನ್ಮಾರಿನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು ಇದೆ. ಇದೆಲ್ಲವನ್ನು ಹೇಳೋದು ಯಾರು? ನಮಗೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಸಮುದ್ರಗಳ ಬಗ್ಗೆನೇ ಇರುವಂಥ ಕಾನೂನನ್ನು ಈ ಕನ್ವೆನ್ಷನ್ ಹೇಳ್ತಾ ಇದೆ. ಆ ಕಾನೂನೇ ಅಥವಾ ಈ ಕನ್ವೆನ್ಷನ್ನೇ ನಮಗೆ ಈ ರೀತಿಯಾದಂಥ ಡಿಫ್ರೆನ್ಷಿಯೇಷನ್ ಮಾಡಲಿಕ್ಕೆ, ರೀಜನ್ಗಳನ್ನು ಡಿವೈಡ್ ಮಾಡಲಿಕ್ಕೆ ಈ ಕನ್ವೆನ್ಷನ್ನೇ ಹೇಳುತ್ತೆ. ಈಗ ನಮಗೆ ಗೊತ್ತಾಯಿತು EEZವರೆಗೂ. ಇದಾದ ನಂತರ ಇರುವಂಥ ಈ ಸಮುದ್ರದ ಭಾಗವನ್ನು ನಾವು ಹೈ ಸಿ ಅಂತ ಕರಿತೀವಿ. ಈಗ ಇದೆಲ್ಲವನ್ನು ನೋಡ್ಕೊಳ್ಳಿಕ್ಕೋಸ್ಕರ, ಈ ಒಂದು ಕನ್ವೆನ್ಷನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಒಂದಷ್ಟು ಬಾಡಿಗಳನ್ನು ಈ ಕನ್ವೆನ್ಷನ್ನೇ ಸೃಷ್ಟಿಸುತ್ತೆ. ಒಂದು ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಈ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಇಲ್ಲಿರುವಂಥ ಹೈ ಸಿ ಏನಿದೆ, ಈ ಏರಿಯಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನಂತರ ಇರುವಂಥ ಹೈ ಸಿ ಏರಿಯಾ, ಇದರ ಬಗ್ಗೆ ಎಲ್ಲ ಕೆಲಸವನ್ನು ಮಾಡುತ್ತೆ ಈ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ನಂತರ ಏನಾದರೂ ಕನ್ಫ್ಲಿಕ್ಟ್ ಆಗಿದ್ದೆ ಆದರೆ ಅಪೀಲ್ ಮಾಡಲಿಕ್ಕೋಸ್ಕರ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸಿ ಅಂತ ಒಂದು ಟ್ರಿಬ್ಯುನಲ್ ಕೂಡ ಇದೆ. ನಂತರ ಕಾಂಟಿನೆಂಟಲ್ ಶೆಲ್ಫ್ಗಳ ಬಗ್ಗೆ ಮಾತಾಡಲಿಕ್ಕೋಸ್ಕರ ಕಮಿಷನ್ ಆನ್ ಲಿಮಿಟ್ಸ್ ಆಫ್ ದಿ ಕಾಂಟಿನೆಂಟ್ ಶೆಲ್ಫ್ ಅಂತ ಒಂದು ಕಮಿಷನ್ ಕೂಡ ಇದೆ. ಎಲ್ಲವನ್ನು ಕೊಡೋದು ನಮಗೆ ಈ ಕನ್ವೆನ್ಷನ್ನೇ ಆಗಿದೆ. ಈಗ ಈ ಕನ್ವೆನ್ಷನ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟನ್ನು ಹೇಳೋದಾದರೆ, ಪ್ರಪಂಚದಲ್ಲಿ ಗ್ಲೋಬಲಿ ನಾವು ನೋಡಿದ್ದೆ ಆದರೆ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಬಗ್ಗೆ ಮಾತನಾಡುವಂಥದ್ದು, ಸಮುದ್ರ ಯಾನದಲ್ಲಿ ನಮಗೆ ಬೇಕಾಗಿರುವಂಥ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥದ್ದು, ಲಿಬರ್ಟಿಯ ಬಗ್ಗೆ ಮಾತನಾಡುವಂಥದ್ದು, ಎಲ್ಲದರ ಬಗ್ಗೆ ಮಾತನಾಡುವಂಥ ಒಂದು ದೇಶ ಅಂತಂದರೆ ಅದು USA. ಆದರೆ ಈ UN ಕ್ಲಾಸ್ ಕನ್ವೆನ್ಷನ್ ವಿಷಯಕ್ಕೆ ಬಂದಿದ್ದರೆ ಇದಕ್ಕೆ USA ಪಾರ್ಟಿ ಅಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂತಂದರೆ ಇಂಡಿಯಾದಂಥ, ಚೈನಾದಂಥ ಎಲ್ಲ ದೇಶಗಳು ಈ ಕನ್ವೆನ್ಷನ್ಗೆ ಪಾರ್ಟಿ ಆಗಿದ್ದಾವೆ. ಆದರೆ USA ಇನ್ನೂ ಪಾರ್ಟಿ ಆಗಿಲ್ಲ. ಹಾಗಿದ್ದೂ ಕೂಡ ಸಾಕಷ್ಟು ಬಾರಿ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಬಗ್ಗೆ ಸಾಕಷ್ಟು ಬಾರಿ ಮಾತಾಡುತ್ತೆ USA. ಆದ್ದರಿಂದ ಇನ್ ಕೇಸ್ ಪ್ರಿಲಿಮ್ಸಲ್ಲಿ ಏನಾದರೂ ಕೇಳಬೇಕು ಅಂತಂದರೆ ಈ ಕನ್ವೆನ್ಷನ್, ಅದರಲ್ಲೂ ಈ ಕನ್ವೆನ್ಷನ್ನ ಮೆಂಬರ್ಸ್ ಅಥವಾ ಪಾರ್ಟೀಸ್ ಬಗ್ಗೆ ಏನಾದರೂ ಕೇಳಬೇಕು ಅಂತಂದರೆ UPSC USA ಒಂದು ಆಪ್ಷನ್ ಆಗಿ ಕೊಡುವಂಥ ಸಾಧ್ಯತೆ ಇದೆ. USA ಈ ಕನ್ವೆನ್ಷನ್ಗೆ ಪಾರ್ಟಿ ಅಲ್ಲ. ಈಗ ಈ ಕನ್ವೆನ್ಷನ್ ಬಗ್ಗೆ ನಮಗೆ ಗೊತ್ತಾಯಿತು. ವಾಪಸ್ಸು ನಾವು ನಮ್ಮ ಆರ್ಟಿಕಲ್ಗೆ ಬರೋಣ. ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರೋದು ಹೈ ಸಿಯಲ್ಲಿ ಇರುವಂಥ ಬಯೋಡೈವರ್ಸಿಟಿ ಬಗ್ಗೆ. ಅಂದರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಿನ ನಂತರ ಇರುವಂಥ ಈ ಒಂದು ಸಮುದ್ರದ ಭಾಗದಲ್ಲಿರುವಂಥ ಸಮುದ್ರ ಸಂಪನ್ಮೂಲಗಳು, ಅಲ್ಲಿರುವಂಥ ಜೀವ ವೈವಿಧ್ಯಮಯತೆ, ಅದನ್ನು ಸಂರಕ್ಷಣೆಗೆ ಒಳಪಡಿಸಬೇಕು. ಅದಕ್ಕೋಸ್ಕರನೇ ಸೆಪರೇಟ್ ಆಗಿ ಒಂದು ಟ್ರೀಟಿಯನ್ನೇ ನಾವು ತರ್ತಾ ಇದ್ದೀವಿ. ಆ ಟ್ರೀಟಿಯ ಹೆಸರೇ BBNJ ಟ್ರೀಟಿ, ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಟಿಕ್ಷನ್. ಈಗ ತಾನೇ ನಾವು ಓದ್ಕೊಂಡ್ವಿ. ಆ ದೇಶಕ್ಕೆ, ಕೋಸ್ಟಲ್ ಕಂಟ್ರಿಗೆ ಎಲ್ಲಿಯವರೆಗೂ ಪವರ್ ಇರುತ್ತೆ ಅಂತಂದರೆ EEZವರೆಗೂ 200 ನಾಟಿಕಲ್ ಮೈಲ್ಸ್ವರೆಗೂ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ವರೆಗೂ ಆ ಒಂದು ಕೋಸ್ಟಲ್ ಕಂಟ್ರಿಗೆ ಪವರ್ಸ್ ಇರುತ್ತೆ ಅಂತ ಈಗ ತಾನೇ ನಾವು ಓದ್ಕೊಂಡ್ವಿ. ಈ ನ್ಯಾಷನಲ್ ಜುರಿಸ್ಟಿಕ್ಷನನ್ನು ಮೀರಿ ಇರುವಂಥ ಹೈ ಸಿಯಲ್ಲಿ ಇರುವಂಥ ಬಯೋಡೈವರ್ಸಿಟಿ ಬಗ್ಗೆ ಈ BBNJ ಟ್ರೀಟಿ ಮಾತಾಡುತ್ತೆ. ಹೈ ಸಿಯ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಟ್ರೀಟಿಗೆ ಟ್ರೀಟಿ ಆಫ್ ಹೈ ಸೀಸ್ ಅಂತ ಕೂಡ ಕರಿತಾ ಇದ್ದಾರೆ. ಸೊ ನಮಗೆ ಎಕ್ಸಾಮಲ್ಲಿ ಟ್ರೀಟಿ ಆಫ್ ದಿ ಹೈ ಸೀಸ್ ಅಥವಾ BBNJ ಟ್ರೀಟಿ ಅಂತ ಯಾವ ಪದವನ್ನಾದರೂ ಕೊಡಲಿ, ನಾವು ಕನ್ಫ್ಯೂಸ್ ಆಗಬಾರ್ದು. ಎರಡೂ ಟ್ರೀಟಿಗಳು ಒಂದನ್ನೇ ಮಾತಾಡ್ತಾ ಇರೋದು. ಅದು ಬರ್ತಾ ಇರೋದು, ಈ ಟ್ರೀಟಿ ಬರ್ತಾ ಇರೋದು UN ಕ್ಲಾಸ್ ಫ್ರೇಮ್ವರ್ಕಿನ ಅಡಿಯಲ್ಲಿ.
ಯಾತಕ್ಕೋಸ್ಕರ ಅಂತಂದ್ರೆ ಹೈ ಸಿಯಲ್ಲಿ ಇರುವಂತ ಬಿಯಾಂಡ್ ನ್ಯಾಷನಲ್ ಜುರಿಸ್ಟಿಕ್ಷನ್ ಅಲ್ಲಿ ಇರುವಂತ ಬಯೋಡೈವರ್ಸಿಟಿಯನ್ನ ಸಂರಕ್ಷಣೆಗೆ ಒಳಪಡಿಸಲಿಕ್ಕೋಸ್ಕರ. ಅಲ್ಲಿರುವಂತ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಬೇಕು ಅಂತಂದ್ರೆ ಸಸ್ಟೈನಬಲ್ ಯೂಸ್ ಅನ್ನ ಮಾಡಬೇಕು, ಸುಸ್ಥಿರವಾದ ಉಪಯೋಗವನ್ನ ಮಾಡಬೇಕು. ಮುಂದಿನ ಜನರೇಷನ್ಗೆ ಆ ಸಂಪನ್ಮೂಲಗಳು ಖಾಲಿ ಆಗಬಾರ್ದು, ಆ ರೀತಿಯಲ್ಲಿ ಇವತ್ತು ನಾವು ಬಳಕೆಗೆ ಒಳಪಡಿಸಬೇಕು ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಈ BBNJ ಟ್ರೀಟಿ ಅಥವಾ ಟ್ರೀಟಿ ಆಫ್ ದಿ ಹೈ ಸೀಸ್ ಅನ್ನ ತಗೊಂಡು ಬರ್ತಾ ಇದೀವಿ. ಸೊ ಈ ಟ್ರೀಟಿಯ ಫೋಕಸ್ ಏರಿಯಾ ಬಂದು ಹೈ ಸೀಸ್ ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಇಂದ ಆಚೆಗೆ ಇರುವಂತ ಸಮುದ್ರದ ಏರಿಯಾಗಳು. ಈ ಏರಿಯಾ ಎಷ್ಟಿದೆ ಅಂತಂದ್ರೆ IUCN ಹೇಳುತ್ತೆ ಇವತ್ತು ಭೂಮಿಯ ಅರ್ಧಕ್ಕಿಂತ ಹೆಚ್ಚಿನ ಸರ್ಫೇಸ್ ಅನ್ನ ಈ ಹೈ ಸಿ ಏರಿಯಾವೇ ಹೊಂದಿದೆ. ಆದರೆ ಇಲ್ಲಿರುವಂತ ಬಯೋಡೈವರ್ಸಿಟಿ ಇವತ್ತು 1% ಗಿಂತನೂ ಕಡಿಮೆ ಪ್ರೊಟೆಕ್ಷನ್ ಅಲ್ಲಿ ಇದೆ. ಅಷ್ಟರ ಮಟ್ಟಿಗೆ ಬಯೋಡೈವರ್ಸಿಟಿಗೆ ತೊಂದರೆ ಆಗ್ತಾ ಇದೆ ಈ ಏರಿಯಾದಲ್ಲಿ. ಈ ಏರಿಯಾದಲ್ಲಿರುವಂತ ಈ ಹೈ ಸಿಯಲ್ಲಿರುವಂತಹ ಸಂಪನ್ಮೂಲಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ UN ಕ್ಲಾಸಿನ ಅಡಿಯಲ್ಲಿರುವಂತ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿಯ ಕಡೆಯಿಂದ ಸಾಕಷ್ಟು ಪರ್ಮಿಷನ್ ಅನ್ನು ತಗೊಂಡು ಸಂಪನ್ಮೂಲಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ, ಪೊಲ್ಯೂಷನ್ಗೆ ಒಳಪಡಿಸ್ತಾ ಇದ್ದಾರೆ ಟ್ರೇಡಿಂಗಿನ ಸಂದರ್ಭದಲ್ಲಿ. ಆದ್ರಿಂದ ಈ ಬಯೋಡೈವರ್ಸಿಟಿಯನ್ನು ನಾವಿವತ್ತು ಸಂರಕ್ಷಣೆಗೆ ಒಳಪಡಿಸಬೇಕಾಗಿದೆ. ಅದಕ್ಕೋಸ್ಕರ ಇತ್ತೀಚೆಗೆ ತಾನೇ ನಡೆದಂತ ಫೆಬ್ರವರಿ 2022 ಸಂದರ್ಭದಲ್ಲಿ ನಡೆದಂತ ಒನ್ ಓಷನ್ ಸಮಿಟ್, ಈ ಸಮಿಟ್ ಅಲ್ಲಿ ಈ BBNJ ಟ್ರೀಟಿ ಒಂದನ್ನು ತರಬೇಕು ಅಂತ ಡಿಸ್ಕಸ್ ಮಾಡಲಾಗಿತ್ತು. ಈಗ ಈ ಟ್ರೀಟಿಯ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದಾವೆ ಅಂತ ಆರ್ಟಿಕಲ್ ನಮಗೆ ಹೇಳ್ತಾ ಇದೆ. ಇದರ ಬಗ್ಗೆ, ಈ ಟ್ರೀಟಿಯ ಬಗ್ಗೆ ಇನ್ನೂ ಸಾಕಷ್ಟು ಅಂಶಗಳು ನಮಗೆ ಮುಂದೆ ಬರ್ತಾ ಹೋಗ್ತವೆ. ಈಗ ಸದ್ಯಕ್ಕೆ ಈ ಟ್ರೀಟಿಯ ಉದ್ದೇಶ ಏನು ಅಂತ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವ ಒಂದು ಫ್ರೇಮ್ವರ್ಕಿನ ಅಡಿಯಲ್ಲಿ ಬರ್ತಾ ಇರೋದು, UN ಕ್ಲಾಸ್ ಫ್ರೇಮ್ವರ್ಕಿನ ಅಡಿಯಲ್ಲಿ ಬರ್ತಾ ಇರೋದು. ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಈ ಟ್ರೀಟಿ ಮೋಸ್ಟ್ ಪ್ರಾಬಬಲಿ ಲೀಗಲಿ ಬೈಂಡಿಂಗ್ ಟ್ರೀಟಿ ಆಗೋದಿದೆ. ಈ ಲೀಗಲಿ ಬೈಂಡಿಂಗ್ ಅನ್ನುವಂಥ ಪದ ಏನಿದೆ ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ಮತ್ತೆ ನಾವು ಹೆಚ್ಚಿನದಾಗಿ ಡಿಸ್ಕಸ್ ಮಾಡೋಣ ಈ ಟ್ರೀಟಿ ಫೈನಲೈಸ್ ಆದಾಗ. ಇನ್ ಕೇಸ್ ಇಂಡಿಯಾ ಏನಾದರೂ ಈ ಟ್ರೀಟಿಗೆ ಸಹಿ ಮಾಡಿದ್ದೆ ಆದರೆ, ರಾಟಿಫೈ ಮಾಡಿದ್ದೆ ಆದರೆ ಇನ್ನು ಹೆಚ್ಚಿನದಾಗಿ ನಾವು ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟು ಪಾಯಿಂಟ್ಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ರಾಜಸ್ಥಾನದ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕ್ ಇಂದ ಒಂದಷ್ಟು ಜಿಂಕೆಗಳನ್ನ ಬೋಮಾ ಟೆಕ್ನಿಕ್ ಅಥವಾ ಬೋಮಾ ತಂತ್ರವನ್ನ ಬಳಕೆ ಮಾಡಿಕೊಂಡು ರಾಜಸ್ಥಾನದಲ್ಲೇ ಇರುವಂತ ಒಂದು ಟೈಗರ್ ರಿಸರ್ವ್, ಮುಕುಂದ್ರಾ ಹಿಲ್ಸ್ ಟೈಗರ್ ರಿಸರ್ವ್ ಅಂತ, ಈ ಟೈಗರ್ ರಿಸರ್ವ್ಗೆ ಟ್ರಾನ್ಸ್ಲೊಕೇಟ್ ಮಾಡ್ತಿದ್ದಾರೆ, ಅಂದ್ರೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ. ಜಿಂಕೆಗಳನ್ನ ಈ ರೀತಿಯಾಗಿ ಶಿಫ್ಟ್ ಮಾಡೋದ್ರಿಂದ, ಟ್ರಾನ್ಸ್ಲೊಕೇಟ್ ಮಾಡೋದ್ರಿಂದ ಮುಕುಂದ್ರಾ ಹಿಲ್ಸ್ ಟೈಗರ್ ರಿಸರ್ವ್ ಅಲ್ಲಿ ಪ್ರೇ ಬೇಸ್ ಜಾಸ್ತಿ ಆಗುತ್ತೆ, ಪ್ರೇ ಬೇಸ್ ಅಥವಾ ಶಿಕಾರಿ ಜಾಸ್ತಿ ಆಗುತ್ತೆ. ಇದರಿಂದ ಈ ಟೈಗರ್ ರಿಸರ್ವ್ ಅಲ್ಲಿ ಇರುವಂತ ಟೈಗರ್ಗಳ ಸಂರಕ್ಷಣೆ ಸುಲಭ ಆಗುತ್ತೆ. ಆದ್ದರಿಂದ ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದ್ದು ನ್ಯೂಸ್. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಬೋಮಾ ತಂತ್ರ ಅಂದ್ರೆ ಏನು, ಒನ್ ಲೈನ್ ಅಲ್ಲಿ ನೋಡೋಣ. ಅದಕ್ಕಿಂತನೂ ಇಂಪಾರ್ಟೆಂಟ್ ಅಂತಂದ್ರೆ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕಿನ ಬಗ್ಗೆ ಇನ್ಫಾರ್ಮೇಶನ್ ನಮಗೆ ಬೇಕು. ಅದೇ ರೀತಿಯಾಗಿ ಮುಕುಂದ್ರಾ ಹಿಲ್ಸ್ ಟೈಗರ್ ರಿಸರ್ವ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಮಗೆ ಬೇಕು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮ್ಯಾಪ್ ಅಲ್ಲಿ ಮೊದಲಿಗೆ ಈ ಎಲ್ಲ ಪ್ರೊಟೆಕ್ಟೆಡ್ ಏರಿಯಾಗಳನ್ನ ಅಬ್ಸರ್ವ್ ಮಾಡೋಣ. ನಮ್ಮ ಡಿಸ್ಕಷನ್ಗೆ ಬೇಕಾಗಿರುವಂಥ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕ್ ಇಲ್ಲಿದೆ. ಅದೇ ರೀತಿಯಾಗಿ ನಮಗೆ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿರುವಂಥ ಮುಕುಂದ್ರಾ ಹಿಲ್ ಟೈಗರ್ ರಿಸರ್ವ್ ಈ ಒಂದು ಏರಿಯಾದಲ್ಲಿ ಕಂಡು ಬರುತ್ತೆ. ಈ ಎರಡರ ಬಗ್ಗೆ ಡೀಟೇಲ್ಸ್ ಅನ್ನು ನೋಡೋಣ. ಅದಕ್ಕಿಂತ ಮುಂಚೆ ರಾಜಸ್ಥಾನಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಪ್ರೊಟೆಕ್ಟೆಡ್ ಏರಿಯಾಗಳು ಅಂತಂದ್ರೆ ಒಂದು ಸರಿಸ್ಕಾ ಟೈಗರ್ ರಿಸರ್ವ್, ವೆರಿ ಇಂಪಾರ್ಟೆಂಟ್. ಇಡೀ ರಾಜಸ್ಥಾನದಲ್ಲಿ 4 ಟೈಗರ್ ರಿಸರ್ವ್ಗಳು ಇರೋದು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕಾಗಿರೋದು ಸರಿಸ್ಕಾ ಟೈಗರ್ ರಿಸರ್ವ್. ನಂತರ ಈಗ ನಾವು ಡಿಸ್ಕಷನ್ ಮಾಡಲಿಕ್ಕೆ ಅಂತ ಹೊರಟಿರುವಂಥ ಮುಕುಂದ್ರಾ ಹಿಲ್ ಟೈಗರ್ ರಿಸರ್ವ್, ನಂತರ ಇಲ್ಲೇ ಹತ್ತಿರದಲ್ಲೇ ಇರುವಂಥ ರಣತಂಬೂರ್ ಟೈಗರ್ ರಿಸರ್ವ್. ನಂತರ ಈ ಎರಡರ ನಡುವೆ ಈ ಒಂದು ಏರಿಯಾದಲ್ಲಿ ಇತ್ತೀಚೆಗೆ ತಾನೇ ಡಿಕ್ಲೇರ್ ಆದಂಥ ಒಂದು ಹೊಸ ಟೈಗರ್ ರಿಸರ್ವ್ ಇದೆ, ಅದೇ ರಾಮ್ಗರ್ ವಿಷಧಾರಿ ಟೈಗರ್ ರಿಸರ್ವ್, ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ಕೂಡ ನಾವು ನಂತರ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅನ್ನು ಕೂಡ ನೀವು ಒಂದು ಕಡೆ ಅಬ್ಸರ್ವ್ ಮಾಡಿರಿ, ಮೌಂಟ್ ಅಬು ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಕೂಡ ಅಬ್ಸರ್ವ್ ಮಾಡಿರಿ. ಈಗ ನಾವು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿರುವಂಥ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕಿಗೆ ಬರೋಣ. ಇದನ್ನ ಈ ಹಿಂದೆ ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ ಅಂತ ಕೂಡ ಕರೀತಾ ಇದ್ರು. ಇನ್ಫ್ಯಾಕ್ಟ್ ಈ ಒಂದು ಏರಿಯಾದಲ್ಲಿ ವೆಟ್ಲ್ಯಾಂಡ್ ಇದೆ, ಜೌಗು ಪ್ರದೇಶ ಅಥವಾ ತರಿ ಪ್ರದೇಶ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ತರಿ ಪ್ರದೇಶ ಅಥವಾ ಜೌಗು ಪ್ರದೇಶ ಇರೋದ್ರಿಂದ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಪಕ್ಷಿಗಳನ್ನು ನಾವು ಕಾಣಬಹುದು. ಅವುಗಳಲ್ಲಿ ನಮ್ಮ ಗಮನವನ್ನ ಸೆಳೆಯುವಂತ ಒಂದು ಪಕ್ಷಿ ಅಂತಂದ್ರೆ ಸೈಬೀರಿಯನ್ ಕ್ರೇನ್. ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಪಕ್ಷಿಯಾಗಿದೆ, ಒಂದು ವಲಸೆಯ ಪಕ್ಷಿ, ಮೈಗ್ರೇಟರಿ ಸ್ಪೀಶಿ ಇದಾಗಿದೆ. ಇದು ವಲಸೆಗೆ ಬರುತ್ತೆ ಈ ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ ಅಥವಾ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕಿಗೆ. ನಂತರ ಇದು ಒಂದು ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ ಆಗಿದೆ. ಆ ಕಾರಣಕ್ಕೋಸ್ಕರನೇ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ನಂತರ ಇದು ರಾಮ್ಸಾರ್ ಸೈಟ್ ಕೂಡ ಆಗಿದೆ. ಇದರ ಒಂದು ಏರಿಯಾದಲ್ಲಿ ಗಂಭೀರ್ ಅಂತ ಒಂದು ನದಿ ಹರಿಯುತ್ತೆ. ಇದನ್ನ ಬಿಟ್ರೆ ಸಣ್ಣ ಪುಟ್ಟ ಇತರ ನದಿಗಳು ಇದಾವೆ. ನಾವು ನೆನ್ಪಿಟ್ಕೊಳ್ಳೇಬೇಕಾಗಿರೋದು ಅಂತಂದ್ರೆ ಗಂಭೀರ್ ನದಿ.
ನಂತರ ಈ ಒಂದು ನ್ಯಾಷನಲ್ ಪಾರ್ಕಿನ ಸ್ಪೆಷಾಲಿಟಿ ಅಂತಂದರೆ ಈ ನ್ಯಾಷನಲ್ ಪಾರ್ಕಿನ ಸುತ್ತ ಒಂದು 2 ಮೀಟರಷ್ಟು ಎತ್ತರದ ಗೋಡೆಯನ್ನು ಕಟ್ಟಲಾಗಿದೆ. ಈ ರೀತಿಯಾಗಿ ಗೋಡೆಯನ್ನು ಹೊಂದಿರುವಂಥ ಒಂದೇ ಒಂದು ನ್ಯಾಷನಲ್ ಪಾರ್ಕ್ ಇಂಡಿಯಾದಲ್ಲಿ ಅಂತಂದರೆ ಅದು ಈ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕ್ ಮಾತ್ರನೇ ಆಗಿದೆ. ಯಾಕೆ ಅಂತಂದರೆ ಈ ಒಂದು ನ್ಯಾಷನಲ್ ಪಾರ್ಕಿಂದ ಹೊರಗಿನಿಂದ ಜನತೆ ಈ ನ್ಯಾಷನಲ್ ಪಾರ್ಕಿನ ಏರಿಯಾವನ್ನು ಎನ್ಕ್ರೋಚ್ ಮಾಡಬಾರ್ದು, ಕಬಳಿಸಬಾರ್ದು ಈ ನ್ಯಾಷನಲ್ ಪಾರ್ಕಿನ ಭೂಪ್ರದೇಶವನ್ನು ಅನ್ನುವ ಕಾರಣಕ್ಕೋಸ್ಕರ ಗೋಡೆಯನ್ನು ಕಟ್ಟಲಾಗಿದೆ. ಈ ರೀತಿಯಾಗಿ ಗೋಡೆಯನ್ನು ಬೇರೆ ಯಾವ ನ್ಯಾಷನಲ್ ಪಾರ್ಕಿಗೂ ನಾವು ಕಟ್ಟಿಲ್ಲ. ಇಷ್ಟು ನಮಗೆ ಓವರಾಲ್ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕಿನ ಬಗ್ಗೆ. ಈಗ ಈ ನ್ಯಾಷನಲ್ ಪಾರ್ಕಿಂದ ನಾವು ಜಿಂಕೆಗಳನ್ನು ಟ್ರಾನ್ಸ್ಲೊಕೇಟ್ ಮಾಡ್ತಾ ಇರೋದು ಎಲ್ಲಿಗೆ ಅಂತಂದರೆ ಒಂದು ಟೈಗರ್ ರಿಸರ್ವ್ಗೆ. ಆ ಟೈಗರ್ ರಿಸರ್ವ್ ಯಾವುದು ಅಂತಂದರೆ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್. ಈ ಟೈಗರ್ ರಿಸರ್ವ್ 3 ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನು ಹೊಂದಿದೆ. ಒಂದು ದಾರಾ ವೈಲ್ಡ್ ಲೈಫ್ ಸ್ಯಾಂಚುರಿ, ಎರಡನೆಯದು ಜವಾಹರ್ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ನಿಮಗೆ ಗೊತ್ತಿದೆ ಜವಾಹರ್ ಸಾಗರ್ ಅನ್ನೋದು ಒಂದು ಡ್ಯಾಮ್. ಯಾವ ನದಿಯ ಮೇಲೆ? ಚಂಬಲ್ ನದಿಯ ಮೇಲೆ. ಚಂಬಲ್ ನದಿಯ ಮೇಲೆ ಇರುವಂಥ ಜವಾಹರ್ ಸಾಗರ್ ಡ್ಯಾಮ್ ಅನ್ನು ಒಳಗೊಂಡಿರುವಂಥ ವೈಲ್ಡ್ ಲೈಫ್ ಸ್ಯಾಂಚುರಿ ಜವಾಹರ್ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ನಂತರ ಚಂಬಲ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಈ 3 ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನು ಹೊಂದಿದೆ ಈ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್ ಅನ್ನೋದು. ಈ ಟೈಗರ್ ರಿಸರ್ವಿನ ಒಳಗಡೆ ಹರಿಯುವಂಥ 2 ವೆರಿ ಇಂಪಾರ್ಟೆಂಟ್ ರಿವರ್ಗಳು ಅಂತಂದರೆ ಒಂದು ಚಂಬಲ್, ಇನ್ನೊಂದು ಕಾಳಿ. ಅದನ್ನು ಬಿಟ್ಟು ಇನ್ನೂ 2 ಸಣ್ಣ ರಿವರ್ಗಳು ಇದ್ದಾವೆ, ರಂಜಾನ್ ಮತ್ತು ಅಹೋ ಅಂತ. ಇವುಗಳಲ್ಲಿ ನೀವು ನೆನ್ಪಿಟ್ಕೊಳ್ಳೇಬೇಕಾಗಿರೋದು ಚಂಬಲ್ ಮತ್ತು ಕಾಳಿ. ನಿಮಗೆ ಎಕ್ಸಾಮಲ್ಲಿ ಈ ಚಂಬಲ್ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಕೊಟ್ಟರೆ ಸುಲಭವಾಗಿ ಗೊತ್ತಾಗುತ್ತೆ ಚಂಬಲ್ ನದಿ ಅಲ್ಲಿ ಹರಿಯುತ್ತೆ ಅಂತ. ಅದೇ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್ ಅನ್ನು ಕೊಟ್ಟಿದ್ದೆ ಆದರೆ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಈ 2 ರಿವರ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಒಟ್ಟಾರೆಯಾಗಿ ನಮಗೆ ಡಿಸ್ಕಷನ್ಗೆ ಬೇಕಾಗಿರುವಂಥ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕ್ ಅನ್ನು ನೋಡಿದ್ವಿ. ನಂತರ ಇಲ್ಲಿರುವಂಥ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್ ಅನ್ನು ನೋಡಿದ್ವಿ. ಈಗ ನಾವು ವಾಪಸ್ಸು ಆರ್ಟಿಕಲ್ಗೆ ಬರೋಣ. ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕಿಂದ ಜಿಂಕೆಗಳನ್ನು ಟ್ರಾನ್ಸ್ಲೊಕೇಟ್ ಮಾಡ್ತಿದ್ದಾರೆ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್ಗೆ. ಯಾವ ತಂತ್ರವನ್ನು ಬಳಕೆ ಮಾಡಿಕೊಂಡು? ಬೋಮಾ ತಂತ್ರ ಅಥವಾ ಬೋಮಾ ಟೆಕ್ನಿಕ್ ಅನ್ನು ಬಳಕೆ ಮಾಡಿಕೊಂಡು. ಇದನ್ನ ಈ ಹಿಂದೆ ಆಫ್ರಿಕಾದಲ್ಲಿ ಬಳಕೆ ಮಾಡ್ತಾ ಇದ್ರು. ಆನೆಗಳನ್ನು ಒಂದು ಕಡೆ ಹಿಡಿದು ಟ್ರಾನ್ಸ್ಲೊಕೇಟ್ ಮಾಡಲಿಕ್ಕೋಸ್ಕರ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿದೆ ಕಾಡು. ಕಾಡಿನಿಂದ ನಮಗೆ ಬೇಕಾಗಿರುವಂಥ ಪ್ರಾಣಿಗಳನ್ನು ಈ ರೀತಿಯಾಗಿ ಅಟ್ಟಿಸಿಕೊಂಡು ಬರೋದು. ಇಲ್ಲಿ ಒಂದು ಕೊಳವೆ ಅಥವಾ ನಳಿಗೆಯ ರೂಪದಲ್ಲಿರುವಂಥ ಒಂದು ಶೇಪನ್ನು ನಾವೇ ಕ್ರಿಯೇಟ್ ಮಾಡೋದು. ಇಲ್ಲಿಗೆ ಬಂದಿರುವಂಥ ಪ್ರಾಣಿಗಳು ಏನಿದಾವೆ ಈ ಪ್ರಾಣಿಗಳನ್ನು ಮತ್ತೆ ಅಟ್ಟಿಸೋದು ಈ ತುದಿಯ ಕಡೆಗೆ. ಈ ತುದಿಯಲ್ಲಿ ಒಂದು ವೆಹಿಕಲ್ ಅಥವಾ ವಾಹನವನ್ನು ನಿಲ್ಲಿಸೋದು. ಆಗ ಆ ಪ್ರಾಣಿಗಳು ಈ ತುದಿಯ ಮುಖಾಂತರವಾಗಿ ಇಲ್ಲಿ ವೆಹಿಕಲ್ ಇದೆ ಅಂತ ಗೊತ್ತಾಗೋದಿಲ್ಲ. ಇಲ್ಲೆಲ್ಲ ಡಾರ್ಕ್ ಏರಿಯಾವನ್ನು ಮಾಡಿರ್ತಾರೆ, ಡೈರೆಕ್ಟ್ಲಿ ವೆಹಿಕಲಿನ ಒಳಗಡೆ ಹೋಗ್ತವೆ. ಆಗ ಈ ವೆಹಿಕಲ್ ಅಲ್ಲಿರುವಂಥ ಪ್ರಾಣಿಗಳನ್ನು ಟ್ರಾನ್ಸ್ಲೊಕೇಟ್ ಮಾಡುತ್ತೆ. ತುಂಬ ಸುಲಭವಾಗಿರುವಂಥ ಟೆಕ್ನಿಕ್. ಇದನ್ನೇ ನಾವೀಗ ಬಳಕೆ ಮಾಡ್ತಾ ಇದ್ದೀವಿ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂಥ ಡಿಸ್ಕಷನ್. ನಿಮಗೆ ಬೋಮಾ ಟೆಕ್ನಿಕ್ ಅಂದರೆ ಏನು ಇದರ ಹೆಸರು ನೆನಪಿದ್ರೆ ಸಾಕು, ಈ ಚಿತ್ರವನ್ನು ನೀವು ನೆನಪಿಸ್ಕೊಳ್ಳಿ ಸಾಕಾಗುತ್ತೆ. ಅದೇ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದ್ರೆ ಇಲ್ಲಿರುವಂಥ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕ್ ಮತ್ತು ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್. ನಂತರ ಇದೇ ವಾರ ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಅಸ್ಸಾಂ ರಾಜ್ಯದಲ್ಲಿ ವಲ್ಚರ್ ಹೊಲೋಕಾಸ್ಟ್ ರಣಹದ್ದುಗಳ ಹತ್ಯಾಕಾಂಡ ನಡೀತಾ ಇದೆ. 16 ಪಕ್ಷಿಗಳು ಸತ್ತಿರುವ ಸ್ಥಿತಿಯಲ್ಲಿ ನಮಗೆ ಕಾಣ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಇದೇ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ರಣಹದ್ದುಗಳು ಸಾಯ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಬಳಕೆ ಮಾಡ್ತಾ ಇರುವಂತ ಪೆಸ್ಟಿಸೈಡ್. ಆ ಪೆಸ್ಟಿಸೈಡ್ ಅಲ್ಲಿರುವಂತ ಕಾರ್ಬೋಫ್ಯೂರಾನ್ ಅನ್ನುವಂತ ಒಂದು ಕೆಮಿಕಲ್ ಅಂತ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಒಂದು ನಮಗೆ ವಲ್ಚರ್ ಬಗ್ಗೆ ಕ್ವೆಶ್ಚನ್ ಅನ್ನ ಕೇಳಬಹುದು. ಇಲ್ಲವಾ ಈ ವಲ್ಚರ್ ಸಾವಿಗೆ ಕಾರಣ ಆಗಿರುವಂಥ ಕಾರ್ಬೋಫ್ಯೂರನ್ ಈ ಕೆಮಿಕಲ್ ಅನ್ನು ಕೊಟ್ಟು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಈ ಕೆಮಿಕಲ್ ಎಲ್ಲಿ ಬಳಸಲ್ಪಡುತ್ತೆ ಅಂತ ಕೇಳಬಹುದು. ಕಾರ್ಬೋಫ್ಯೂರಾನ್ ಅನ್ನೋದು ನಮ್ಮ ಅಗ್ರಿಕಲ್ಚರಲ್ಲಿ ಪೆಸ್ಟಿಸೈಡ್ಗಳಲ್ಲಿ ಬಳಕೆ ಮಾಡುವಂಥ ಒಂದು ಕೆಮಿಕಲ್ ಆಗಿದೆ. ಪೆಸ್ಟಿಸೈಡ್ಗಳಲ್ಲಿ ಅಂದರೆ ನಾವು ಕೃಷಿಗೋಸ್ಕರ ಬಳಕೆ ಮಾಡ್ತಾ ಇರುವಂಥ ಪೆಸ್ಟಿಸೈಡ್ಗಳ ಕಾರಣದಿಂದಾಗಿ ಈ ಕಾರ್ಬೋಫ್ಯೂರಾನಿನ ಕಾರಣದಿಂದಾಗಿ ವಲ್ಚರ್ಗಳು ಸಾವನ್ನಪ್ತಿದ್ದಾವೆ ಹೊರತು ಉದ್ದೇಶಪೂರ್ವಕವಾಗಿ ನಾವು ಪಾಯ್ಸನಿಂಗ್ ಅನ್ನ ಮಾಡ್ತಾ ಇಲ್ಲ. ಅನ್ಇಂಟೆನ್ಷನಲ್ ಆಗಿ ಇಲ್ಲಿ ವಲ್ಚರ್ ಹೋಲೋಕಾಸ್ಟ್ ಆಗ್ತಾ ಇದೆ. ಎಲ್ಲಿ? ಅಸ್ಸಾಮಲ್ಲಿ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಂದು ಪಾಯಿಂಟ್ ಕಾರ್ಬೋಫ್ಯೂರಾನ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಕ್ವೆಶ್ಚನ್ ಕೇಳಿದೆ ಆದ್ರೆ ಎಲ್ಲಿ ಇದು ಬಳಸಲ್ಪಡುತ್ತೆ ಈ ಕೆಮಿಕಲ್ ಅಂತ ಕೇಳಬಹುದು. ಅಗ್ರಿಕಲ್ಚರ್ ಪೆಸ್ಟಿಸೈಡ್ ಇದನ್ನಂತೂ ನೀವು ನೆನ್ಪಿಟ್ಕೊಳ್ಬೇಕು. ಈಗ ನಾವು ವಲ್ಚರ್ ಬಗ್ಗೆ ಮಾತಾಡಬೇಕಾಗಿದೆ. ವಲ್ಚರ್ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ ಇಂಡಿಯಾದಲ್ಲಿ ಮೇಜರ್ಲಿ ಥ್ರೆಟ್ಗಳು ಏನಿದಾವೆ ಅಂತಂದ್ರೆ ಈ ವಲ್ಚರ್ಗಳಿಗೆ ಫಾರ್ಮಾ ಸೆಕ್ಟರ್ ಅಲ್ಲಿ ಬಳಕೆ ಮಾಡುವಂತ ಡೈಕ್ಲೋಫಿನಾಕ್ ಅನ್ನ ಮೆಡಿಸಿನ್ ಅಲ್ಲಿ ಬಳಕೆ ಮಾಡ್ತೀವಿ. ಅದೇ ಮೆಡಿಸಿನ್ ಅನ್ನ ಡೈಕ್ಲೋಫಿನಾಕ್ ಅನ್ನ ಹೊಂದಿರುವಂತಹ ಮೆಡಿಸಿನ್ ಅನ್ನ ಲೈಫ್ ಸ್ಟಾಕ್ ಗಳಿಗೆ ಜಾನುವಾರುಗಳಿಗೆ ಕೊಡ್ತಾರೆ. ಜಾನುವಾರುಗಳು ಸತ್ತಾಗ ಆ ಜಾನುವಾರುಗಳ ಮಾಂಸವನ್ನ ತಿನ್ನುವಂತ ಈ ರಣಹದ್ದುಗಳಿಗೆ ಪಾಯ್ಸನಿಂಗ್ ಆಗಿ ರಣಹದ್ದುಗಳು ಸಾವನ್ನ ಆಗ್ತಾ ಇದಾವೆ. ವೆರಿ ಇಂಪಾರ್ಟೆಂಟ್ ಕಾರಣ. ಈಗಾಗಲೇ ಈ ಕಾರಣವನ್ನ ಪ್ರಿಲಿಮ್ಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಆಗಿ UPSC ಕೇಳಿದೆ.
ಇದಾದ ನಂತರ ಎಲ್ಲ ಸ್ಪೀಶಿಗಳಿಗೆ ಇರುವಂಥ ಮತ್ತು ಈ ರಣಹದ್ದುಗಳಿಗೂ ಕಂಡು ಬರ್ತಾ ಇರುವಂಥ ಒಂದು ಕಾರಣ ಅಂತಂದರೆ ಅವುಗಳ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಕಡಿಮೆ ಆಗ್ತಾ ಇದೆ. ಈ ರಣಹದ್ದುಗಳ ವಾಸಸ್ಥಾನ ಅಂತೇನಿದೆ ಅದು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಮಾನವನ ಚಟುವಟಿಕೆಗಳು. ನಂತರ ಇಲ್ಲಿ ಈ ರಣಹದ್ದುಗಳಿಗೆ ಬೇಕಾಗಿರುವಂಥ ಆ ಆಹಾರ ಸಾಕಷ್ಟು ಕಲುಷಿತ ಆಗ್ತಾ ಇದೆ, ವಿಷಪೂರಿತ ಆಗ್ತಾ ಇದೆ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಡೈಕ್ಲೋಫಿನಾಕ್, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾವು ಆರ್ಟಿಕಲಲ್ಲಿ ನೋಡಿದಂಥ ಕಾರ್ಬೋಫ್ಯೂರಾನ್. ಈ ರೀತಿಯಾಗಿ ಅವುಗಳ ಆಹಾರವೇ ಕಲುಷಿತ ಆಗ್ತಾ ಇರೋದ್ರಿಂದ ಸಾವಿಗೆ ಕಾರಣ ಆಗ್ತಾ ಇದೆ ಅಥವಾ ರಣಹದ್ದುಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ನಂತರ ಪವರ್ ಲೈನ್ಸ್ಗಳ ಕಾರಣದಿಂದಾಗಿ ಈ ರಣಹದ್ದುಗಳು ಹಾರಾಡ್ತಾ ಇರಬೇಕಾದ್ರೆ ಮತ್ತು ಕುಳಿತುಕೊಂಡಾಗ ಎಲೆಕ್ಟ್ರಿಕ್ಯೂಷನ್ಗೆ ಒಳಗಾಗಿ ಸಾವನ್ನ ಅಪ್ತಾ ಇದ್ದಾವೆ. ಆದ್ದರಿಂದ ಸಾಕಷ್ಟು ಎಫರ್ಟ್ಗಳನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ರಣಹದ್ದುಗಳನ್ನು ಸಂರಕ್ಷಿಸಲಿಕ್ಕೋಸ್ಕರ. ಅವುಗಳಲ್ಲಿ ಮೊದಲನೇದು ವಲ್ಚರ್ ಆಕ್ಷನ್ ಪ್ಲಾನ್ 2020ರಿಂದ 2025ರವರೆಗೂ ಅಂತ 5 ವರ್ಷದ ಒಂದು ಪ್ಲಾನ್ ಅನ್ನು ನಾವೇ ತಂದಿದ್ದೀವಿ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಈ ಆಕ್ಷನ್ ಪ್ಲಾನ್ ಅನ್ನು ತಂದಿದೆ. ನಂತರ ಅದೇ ರೀತಿಯಾಗಿ ಹರಿಯಾಣದ ಪಿಂಜೋರ್ ಅನ್ನುವಂಥ ಸ್ಥಳದಲ್ಲಿ ವಲ್ಚರ್ ಕನ್ಸರ್ವೇಷನ್ ಆ್ಯಂಡ್ ಬ್ರೀಡಿಂಗ್ ಸೆಂಟರ್ ಅನ್ನು ಕೂಡ ತಂದಿದ್ದೀವಿ. ಅದೇ ಗ್ಲೋಬಲಿ ನೋಡಿದ್ದಾದ್ರೆ ಸೇವ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಅನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಸೇವ್ ಅಂತಂದರೆ ಸೇವಿಂಗ್ ಏಷ್ಯಾಸ್ ವಲ್ಚರ್ಸ್ ಫ್ರಮ್ ಎಕ್ಸ್ಟಿಂಕ್ಷನ್, ಅಳಿವಿನಿಂದ ನಮ್ಮ ಏಷ್ಯಾದ ರಣಹದ್ದುಗಳನ್ನು ಕಾಪಾಡೋದು ಈ ಒಂದು ಇನಿಷಿಯೇಟಿವ್ನ ಉದ್ದೇಶ ಆಗಿದೆ. ಇಲ್ಲಿ ಲೈಕ್ ಮೈಂಡೆಡ್ ಆಗಿರುವಂಥ ಎಲ್ಲ ಇಂಟರ್ನ್ಯಾಷನಲ್ ಮತ್ತು ರೀಜನಲ್ ಆರ್ಗನೈಸೇಷನ್ಗಳು, ಸಂಸ್ಥೆಗಳು ಒಂದುಗೂಡಿ ಕೋಆಪರೇಟ್ ಮಾಡಿ, ಕೋಆರ್ಡಿನೇಟ್ ಮಾಡಿ ಇಲ್ಲಿ ರಣಹದ್ದುಗಳನ್ನು ಸಂರಕ್ಷಿಸಲಿಕ್ಕೆ ಅಂತ ಎಫರ್ಟ್ ಅನ್ನು ಹಾಕ್ತಾ ಇರ್ತವೆ. ಕೊನೆಯದಾಗಿ ಇಂಡಿಯಾದಲ್ಲಿ ಕಂಡುಬರುವಂಥ ರಣಹದ್ದುಗಳ ಸ್ಪೀಶಿಗಳನ್ನು ಒಂದು ಬಾರಿ ನಾವು ಅಬ್ಸರ್ವ್ ಮಾಡಬೇಕು. ಒಟ್ಟಾರೆಯಾಗಿ ಇಂಡಿಯಾದಲ್ಲಿ 9 ರಣಹದ್ದುಗಳು ಕಂಡುಬರೋದು, 9 ವಲ್ಚರ್ ಸ್ಪೀಶಿಗಳು ಕಂಡುಬರೋದು. ಅದರಲ್ಲಿ ಈ ಆರ್ಟಿಕಲಲ್ಲಿ ಮೆನ್ಷನ್ ಆಗಿರೋದು ಅಂತಂದರೆ ಗ್ರಿಫಾನ್ ವಲ್ಚರ್, ಹಿಮಾಲಯನ್ ಗ್ರಿಫಾನ್ ವಲ್ಚರ್ ಮೆನ್ಷನ್ ಆಗಿರೋದು. ಇದನ್ನು ಒಳಗೊಂಡು ಒಟ್ಟಾರೆಯಾಗಿ 9 ರಣಹದ್ದುಗಳ ಸ್ಪೀಶಿಗಳು ಇಂಡಿಯಾದಲ್ಲಿ ಕಂಡುಬರೋದು. ಅದರಲ್ಲಿ 4 ಕ್ರಿಟಿಕಲಿ ಎಂಡೇಂಜರ್ ಸ್ಟೇಟಸ್ ಅನ್ನು ಹೊಂದಿದ್ದಾವೆ IUCN ರೆಡ್ ಲಿಸ್ಟ್ ಅಲ್ಲಿ. ಈ ಕ್ರಿಟಿಕಲಿ ಎಂಡೇಂಜರ್ ಸ್ಟೇಟಸ್ ಅನ್ನು ಹೊಂದಿರುವಂಥ ವಲ್ಚರ್ಗಳು ಯಾವ್ಯಾವು ಅಂತಂದರೆ, ಒಂದು ಓರಿಯೆಂಟಲ್ ವೈಟ್ ಬ್ಯಾಕ್ಡ್ ವಲ್ಚರ್, ಎರಡನೇದು ಸ್ಲೆಂಡರ್ ಬಿಲ್ಡ್ ವಲ್ಚರ್, ಮೂರನೇದು ಲಾಂಗ್ ಬಿಲ್ಡ್ ವಲ್ಚರ್, ನಾಲ್ಕನೆಯದು ಬಿಯರ್ಡ್ ವಲ್ಚರ್. ಈ 4 ಕ್ರಿಟಿಕಲಿ ಎಂಡೇಂಜರ್ ಸ್ಟೇಟಸ್ ಅನ್ನು ಹೊಂದಿದ್ದಾವೆ. ಈಗ ನಮಗೆ ಡಿಸ್ಕಷನ್ಗೆ ಬೇಕಾಗಿರುವಂಥ ಹಿಮಾಲಯನ್ ಗ್ರಿಫಾನ್ ವಲ್ಚರ್ ಏನಿದೆ ಇದು ನಿಯರ್ ಥ್ರೆಟನ್ಡ್ ಆಗಿದೆ. ಉಳಿದಿರುವಂಥವುಗಳನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈಗ ಈ ಹಿಮಾಲಯನ್ ಗ್ರಿಫಾನ್ ಬಗ್ಗೆ ಹೇಳೋದಾದ್ರೆ ಅದರ ಹೆಸರೇ ಹೇಳ್ತಾ ಇದೆ ಹಿಮಾಲಯನ್ ಗ್ರಿಫಾನ್, ಅಂದರೆ ಹಿಮಾಲಯನ್ ರೀಜನಲ್ಲಿ ಕಂಡುಬರುವಂಥ ಒಂದು ವಲ್ಚರ್ ಇದಾಗಿದೆ. ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುತ್ತೆ ಈ ರಣಹದ್ದು. ಅದರಲ್ಲೂ ಸೆಂಟ್ರಲ್ ಏಷ್ಯನ್ ಮೌಂಟೇನ್ಗಳಿಂದ, ಟಿಬೆಟಿಯನ್ ಪ್ಲಾಟ್ಯೂ ಇಂದ ಇಂಡಿಯಾದ ಕಡೆಗೆ ಆಗಾಗ್ಗೆ ವಲಸೆಗೆ ಬರುತ್ತೆ. ಇಂಡಿಯಾದ ಕಡೆಗೆ ಆಗಾಗ್ಗೆ ವಲಸೆಗೆ ಬಂದಂತಹ ಸಂದರ್ಭದಲ್ಲೇ ಈಗ ಇಲ್ಲಿ ಹೊಲೋಕಾಸ್ಟ್ ಆಗ್ತಾ ಇರೋದ್ರಿಂದ ಮತ್ತು ಇದು ಒಂದು IUCN ರೆಡ್ ಲಿಸ್ಟ್ ಅಲ್ಲಿರುವಂಥ ಒಂದು ಸ್ಪೀಶಿ ಆಗಿರೋದ್ರಿಂದ ಈಗ ನಮಗೆ ಕಾಸ್ ಆಫ್ ಕನ್ಸರ್ನ್ ಆಗಿದೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂಥ ಡಿಸ್ಕಷನ್ ಅಂತಂದ್ರೆ, ಒಂದು ವಲ್ಚರ್ ಹೊಲೋಕಾಸ್ಟ್ ಆಗ್ತಾ ಇದೆ, ಕಾರಣ ಏನು? ಈ ಕೆಮಿಕಲ್ ಅನ್ನು ನೀವು ನೆನ್ಪಿಟ್ಕೊಳ್ಬೇಕು. ಕಾರ್ಬೋಫ್ಯೂರಾನ್ ಅನ್ನುವಂಥ ಕೆಮಿಕಲ್ ಎಲ್ಲಿ ಬಳಕೆ ಆಗ್ತಾ ಇದೆ ಅಂತಂದ್ರೆ ಪೆಸ್ಟಿಸೈಡ್ ಇಂಡಸ್ಟ್ರಿಯಲ್ಲಿ ಬಳಕೆ ಆಗ್ತಾ ಇದೆ. ಎರಡನೇದು, ಇಂಡಿಯಾದಲ್ಲಿ ವಲ್ಚರ್ಗಳಿಗೆ ಕಾಮನ್ಲಿ ಇರುವಂಥ ಥ್ರೆಟ್ಗಳು ಯಾವ್ಯಾವು? ಈ ಥ್ರೆಟ್ಗಳಿಂದ ಹೊರಬಂದು ವಲ್ಚರ್ಗಳನ್ನು ಸಂರಕ್ಷಿಸಲಿಕ್ಕೋಸ್ಕರ ಗವರ್ನಮೆಂಟ್ ತೆಗೆದುಕೊಂಡಿರುವಂಥ ಕ್ರಮಗಳು ಅಥವಾ ಎಫರ್ಟ್ ಏನೇನು ಒಂದು ಕಡೆ ಲಿಸ್ಟ್ ಇರಬೇಕು. ನಂತರ ವಲ್ಚರ್ಗಳು ಇಂಡಿಯಾದಲ್ಲಿ ಯಾವ್ಯಾವು ಕಂಡು ಬರ್ತವೆ, ಇಷ್ಟು ನಿಮಗೆ ಓವರಾಲ್ ತಿಳಿದಿದ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲೇ ಕಂಟಿನ್ಯೂ ಮಾಡೋದಾದರೆ 2017ರಲ್ಲಿ ಇಂಪ್ಲಿಮೆಂಟೇಷನ್ಗೆ ಬಂದಂಥ ಮಿನಮಾಟಾ ಕನ್ವೆನ್ಷನ್, ಈ ಕನ್ವೆನ್ಷನ್ ಅಡಿಯಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನ ಸದ್ಯಕ್ಕೆ ಇಂಡೋನೇಷ್ಯಾದಲ್ಲಿ ನಡೀತಾ ಇದೆ. ಇಂಡೋನೇಷ್ಯಾದಲ್ಲಿ ನಡೀತಾ ಇರುವಂಥ ಈ ಸಮ್ಮೇಳನದಲ್ಲಿ ಗ್ಲೋಬಲಿ ಇಲ್ಲೀಗಲ್ ಟ್ರೇಡ್ ಅಂತ ಏನಾಗ್ತಾ ಇದೆ ಮರ್ಕ್ಯೂರಿಯ ವಿಷಯದಲ್ಲಿ, ಅದನ್ನು ತಡೆಗಟ್ಟಬೇಕು ಅಂತ ಒಂದು ನಾನ್ ಬೈಂಡಿಂಗ್ ಡಿಕ್ಲರೇಷನ್ನ ತರ್ತಾ ಇದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ಕಿನ ಬಗ್ಗೆ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ, ಮರ್ಕ್ಯೂರಿ ಪೊಲ್ಯೂಷನ್ ಹೇಗಾಗುತ್ತೆ, ಅದರಿಂದ ಆಗುವಂಥ ಇಂಪ್ಯಾಕ್ಟ್ ಏನು, ನಂತರ ಮಿನಮಾಟಾ ಕನ್ವೆನ್ಷನ್ ಅಂದರೆ ಏನು, ಇದರ ಅಡಿಯಲ್ಲಿರುವಂಥ ಪ್ರಾವಿಷನ್ಗಳು ಯಾವ್ಯಾವು, ಇಷ್ಟನ್ನು ನಾವೀಗ ಕಾಂಪ್ರಹೆನ್ಸಿವ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಮರ್ಕ್ಯೂರಿ ಅನ್ನೋದು ಒಂದು ಸ್ವಾಭಾವಿಕವಾಗಿ ಸಿಗುವಂಥ ಹೆವಿ ಟಾಕ್ಸಿಕ್ ಮೆಟಲ್ ಆಗಿದೆ. ಈ ಮೆಟಲ್ಲು ಸ್ವಾಭಾವಿಕವಾಗಿ ಇರುತ್ತೆ, ಆದರೆ ಇದನ್ನು ನಾವು ಮಾನವ ಚಟುವಟಿಕೆಗಳಿಗೆ ಬಳಕೆ ಮಾಡಿದಾಗ, ಗಾಳಿಯಲ್ಲಿ, ನೀರಿನಲ್ಲಿ ಅದು ಸೇರಿಕೊಂಡಾಗ ಕಲುಷಿತವಾಗಿ ನಮ್ಮ ಆರೋಗ್ಯಕ್ಕೆ ತೊಂದರೆ ಮಾಡುತ್ತೆ. ಮರ್ಕ್ಯೂರಿ ಪಲ್ಯೂಷನ್ ಅನ್ನೋದು ಆಗುತ್ತೆ. ಮರ್ಕ್ಯೂರಿ ಪಲ್ಯೂಷನ್ಗೆ ಸೋರ್ಸಸ್ ಎಲ್ಲೆಲ್ಲಿಂದ ಮರ್ಕ್ಯೂರಿ ರಿಲೀಸ್ ಆಗುತ್ತೆ ಅಂತ ನೋಡಿದಾಗ
ನ್ಯಾಚುರಲಿ ಒಂದಷ್ಟು ಮೂಲಗಳಿಂದ ಮರ್ಕ್ಯೂರಿ ರಿಲೀಸ್ ಆಗುತ್ತೆ. ಅದರಲ್ಲಿ ಮೊದಲನೇದು ವಾಲ್ಕ್ಯಾನಿಕ್ ಎರಪ್ಷನ್. ಇಲ್ಲಿ ಒಂದು ಜನರಲ್ ಟ್ರಿಕ್ ಅನ್ನು ನಾನು ನಿಮಗೆ ಹೇಳ್ಕೊಡ್ಬೇಕು. ಅದೇನು ಅಂತಂದ್ರೆ, ವಾಲ್ಕ್ಯಾನಿಕ್ ಎರಪ್ಷನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ವಾಲ್ಕೆನೋ ಅನ್ನೋದು ಭೂಮಿಯ ಆಳದಿಂದ ಬರುವಂಥದ್ದು. ಆದ್ದರಿಂದ ಸಾಕಷ್ಟು ಪೊಲ್ಯೂಟೆಂಟ್ಸ್ಗಳನ್ನು ಹೊರತರುತ್ತೆ. ನಾವು ನಮ್ಮ ಎಕ್ಸಾಮಲ್ಲಿ ಅಧ್ಯಯನ ಮಾಡುವಂಥ ಪೊಲ್ಯೂಟೆಂಟ್ಗಳು ನೈಟ್ರಸ್ ಆಕ್ಸೈಡ್ಗಳು ಆಗಿರಬಹುದು, ಸಲ್ಫರಿಂದ ಬರುವಂಥ ಪೊಲ್ಯೂಟೆಂಟ್ಗಳು ಆಗಿರಬಹುದು, ಕಾರ್ಬನ್ ಡೈಆಕ್ಸೈಡ್ನ ವಿಷಯದಲ್ಲಿ ಇರುವಂಥ ಪೊಲ್ಯೂಟೆಂಟ್ಗಳು ಆಗಿರಬಹುದು, ಎಲ್ಲವನ್ನೂ ರಿಲೀಸ್ ಮಾಡುತ್ತೆ ವಾಲ್ಕ್ಯಾನಿಕ್ ಎರಪ್ಷನ್. ಆದ್ದರಿಂದ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಪೊಲ್ಯೂಟೆಂಟ್ ಅನ್ನು ಕೊಟ್ಟು ಇದರ ಸೋರ್ಸಸ್ಗಳು, ಮೂಲಗಳು ಯಾವ್ಯಾವು ಅಂತ ಕೇಳಿದಾಗ ಇನ್ ಕೇಸ್ ಆಪ್ಷನ್ಸಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಇದ್ರೆ ನೀವು ಅದಕ್ಕೆ ಹೋಗಬಹುದು. ಹೈ ಚಾನ್ಸಸ್ ಆ ಒಂದು ಪೊಲ್ಯೂಟೆಂಟ್ ಅನ್ನ ವಾಲ್ಕ್ಯಾನಿಕ್ ಎರಪ್ಷನ್ ಅದನ್ನ ರಿಲೀಸ್ ಮಾಡುವಂಥದ್ದು. ವೆರಿ ಹೈ ಪಾಸಿಬಿಲಿಟಿ. ಎಲ್ಲವನ್ನೂ ನಾವು 100% ಅಂತ ಹೇಳಿಕೆ ಆಗುದಿಲ್ಲ, ಆದರೆ ವಾಲ್ಕ್ಯಾನಿಕ್ ಎರಪ್ಷನ್ ಅಲ್ಲಿ ಆ ಪೊಲ್ಯೂಟೆಂಟ್ ಇರುವಂತಹ ಸಾಧ್ಯತೆ ಹೆಚ್ಚೇ ಇರುತ್ತೆ. ಆದ್ದರಿಂದ ನೀವು ಎಜುಕೇಟೆಡ್ ಗೆಸ್ ಮಾಡ್ತಿರ್ಬೇಕಾದ್ರೆ ವಾಲ್ಕ್ಯಾನಿಕ್ ಎರಪ್ಷನ್ ಅಂತ ಬಂದಿದ್ದೆ ಆದ್ರೆ ಅದನ್ನ ಆ ಒಂದು ಆಪ್ಷನ್ ಅನ್ನು ನೀವು ಚೂಸ್ ಮಾಡಬಹುದು. ಅದೇ ರೀತಿಯಾಗಿ ಇರುವಂಥದ್ದು ಇನ್ನೊಂದು ಅಂತಂದ್ರೆ ಫಾಸಿಲ್ ಫ್ಯೂಯಲ್. ಫಾಸಿಲ್ ಫ್ಯೂಯಲ್ಗಳನ್ನು ನಾವು ಇವತ್ತು ಬರ್ನ್ ಮಾಡೋದ್ರಿಂದ ಸಾಕಷ್ಟು ಕೆಮಿಕಲ್ಗಳು, ಸಾಕಷ್ಟು ಪೊಲ್ಯೂಟೆಂಟ್ಗಳು ರಿಲೀಸ್ ಆಗ್ತವೆ. ಆ ಪೊಲ್ಯೂಟೆಂಟ್ಗಳಲ್ಲಿ ಎಗೇನ್ ಎಲ್ಲ ಪೊಲ್ಯೂಟೆಂಟ್ಗಳು ಇದ್ದಾವೆ. ಆದ್ದರಿಂದ ಆಪ್ಷನ್ಸಲ್ಲಿ ಫಾಸಿಲ್ ಫ್ಯೂಯಲ್ ಇದ್ದಾಗ ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಂತಂದರೆ, ಎಜುಕೇಟೆಡ್ ಗೆಸ್ ಮಾಡಬೇಕು ಅಂತಂದರೆ ಆಗ ಪಾಸಿಬಿಲಿಟಿ ಫಾಸಿಲ್ ಫ್ಯೂಯಲ್ಲೂ ಆಗುತ್ತೆ. ಆದ್ದರಿಂದ ಫಾಸಿಲ್ ಫ್ಯೂಯಲ್, ವಾಲ್ಕ್ಯಾನಿಕ್ ಎರಪ್ಷನ್, ಜೊತೆಗೆ ಇನ್ನೊಂದು ಕೋಲ್ ಬರ್ನ್ ಮಾಡಿದಾಗಲೂ ಕೂಡ ಸಾಕಷ್ಟು ಪೊಲ್ಯೂಟೆಂಟ್ಗಳು ಹೊರಹೊಮ್ಮುತ್ತವೆ. ಆದ್ದರಿಂದ ಈ ಮೂರು ಏನಾದರೂ ಇದ್ದಿದ್ದೆ ಆದರೆ ಆಪ್ಷನ್ಸಲ್ಲಿ ಈ ಮೂರನ್ನು ನೀವು ತೆಗೆದು ಹಾಕೋದಕ್ಕಿಂತ, ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ತೆಗೆದು ಹಾಕೋದಕ್ಕಿಂತ ನಿಮ್ಮ ಆನ್ಸರ್ಲಿ ಇನ್ಕ್ಲೂಡ್ ಮಾಡಿದಾಗ ರೈಟ್ ಆನ್ಸರ್ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಜಸ್ಟ್ ಒಂದು ಜನರಲ್ ಟ್ರಿಕ್ ನಿಮಗೆ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ. ಈಗ ವಾಪಸ್ ನಾವು ಮರ್ಕ್ಯೂರಿಗೆ ಬರೋಣ. ಮರ್ಕ್ಯೂರಿ ಎಲ್ಲೆಲ್ಲಿಂದ ರಿಲೀಸ್ ಆಗುತ್ತೆ ಅಂತಂದರೆ ನ್ಯಾಚುರಲ್ ಸೋರ್ಸಸ್, ವಾಲ್ಕ್ಯಾನಿಕ್ ಎರಪ್ಷನ್, ಅದರ ಜೊತೆಗೆ ಸಮುದ್ರದಿಂದ ಕೂಡ ಸಾಕಷ್ಟು ಎಮಿಷನ್ ಆಗುತ್ತೆ. ಅದೇ ಆಂಥ್ರೋಪೋಜೆನಿಕ್ ಸೋರ್ಸಸ್ ಅಂತಂದರೆ ಮಾನವನ ಚಟುವಟಿಕೆಗಳಿಂದ ಎಲ್ಲೆಲ್ಲಿಂದ ಮರ್ಕ್ಯೂರಿ ರಿಲೀಸ್ ಆಗುತ್ತೆ ಅಂತಂದರೆ, ಒಂದು ಗೋಲ್ಡ್ ಮೈನಿಂಗಿನ ಸಂದರ್ಭದಲ್ಲಿ, ಆರ್ಟಿಸಾನಲ್ ಮತ್ತು ಸ್ಮಾಲ್ ಸ್ಕೇಲ್ ಗೋಲ್ಡ್ ಮೈನಿಂಗಿನ ಸಂದರ್ಭದಲ್ಲಿ ಅತಿ ಹೆಚ್ಚು ಇವತ್ತು ಗ್ಲೋಬಲಿ ಮರ್ಕ್ಯೂರಿ ರಿಲೀಸ್ ಆಗೋದು ಈ ಒಂದೇ ಏರಿಯಾದಲ್ಲಿ. ಎರಡನೇದು ಕೋಲ್ ಕಂಬಸ್ಟನ್ನ ಸಂದರ್ಭದಲ್ಲಿ, ಕೋಲನ್ನು ನಾವು ಸುಡ್ತಾ ಇರಬೇಕಾದ್ರೆ ಮರ್ಕ್ಯೂರಿ ರಿಲೀಸ್ ಆಗುತ್ತೆ. ಇಂಡಿಯಾದಲ್ಲಿ ಅತಿ ಹೆಚ್ಚು ಮರ್ಕ್ಯೂರಿ ರಿಲೀಸ್ ಆಗೋದು ಕೋಲನ್ನು ಸುಟ್ಟಾಗಲೇ. ನಂತರ ಮೆಟಲ್ ಪ್ರೊಡಕ್ಷನ್, ನಂತರ ಸಿಮೆಂಟ್ ಪ್ರೊಡಕ್ಷನ್ನ ಸಂದರ್ಭದಲ್ಲಿಯೂ ಸಾಕಷ್ಟು ಮರ್ಕ್ಯೂರಿ ರಿಲೀಸ್ ಆಗುತ್ತೆ. ಈಗ ಈ ಮರ್ಕ್ಯೂರಿ ಪೊಲ್ಯೂಷನ್ನಿಂದಾಗಿ ಆಗುವಂಥ ಇಂಪ್ಯಾಕ್ಟ್ ಏನು, ನಮ್ಮ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮ ಏನು ಅಂತಂದರೆ, ಒಂದು ನರ್ವಸ್ ಸಿಸ್ಟಮ್, ಎರಡನೇದು ಡೈಜೆಸ್ಟಿವ್ ಸಿಸ್ಟಮ್, ಮೂರನೇದು ಇಮ್ಯೂನ್ ಸಿಸ್ಟಮ್, ಎಲ್ಲ ವ್ಯವಸ್ಥೆಯ ಮೇಲೆ ಡೈರೆಕ್ಟ್ ಪರಿಣಾಮ ಆಗುತ್ತೆ ಮರ್ಕ್ಯೂರಿಯಿಂದ. ನಂತರ ಲಂಗ್ಸ್, ಕಿಡ್ನಿ, ಸ್ಕಿನ್, ಐಸ್ ಎಲ್ಲದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಈ ಮರ್ಕ್ಯೂರಿಯಿಂದ. ಎಷ್ಟರ ಮಟ್ಟಿಗೆ ಅಂತಂದರೆ ಜಪಾನ್ ದೇಶದಲ್ಲಿ ಹಲವಾರು ಜನ ಈ ಮರ್ಕ್ಯೂರಿಯ ಪೊಲ್ಯೂಷನ್ನಿಂದಾಗಿ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಜಪಾನ್ ದೇಶದಲ್ಲಿ ಈ ಕಾಯಿಲೆ ಹಬ್ಬಿ ಕೊನೆಗೆ ಈ ಕಾಯಿಲೆಗೆ, ಮರ್ಕ್ಯೂರಿ ಪೊಲ್ಯೂಷನ್ನಿಂದ ಆಗುವಂಥ ಕಾಯಿಲೆಗೆ ಹೆಸರನ್ನು, ಜಪಾನಿನ ಒಂದು ಸಿಟಿಯ ಹೆಸರನ್ನೇ ಇಡ್ತೀವಿ, ಅದೇ ಮಿನಮಾಟ ಡಿಸೀಸ್. ಮಿನಮಾಟ ಡಿಸೀಸ್ ಸಾಕಷ್ಟು ಹಬ್ಬಿದ್ದರಿಂದ, ಮರ್ಕ್ಯೂರಿ ಪೊಲ್ಯೂಷನ್ನಿಂದಾಗಿ, ಮಿನಮಾಟ ಡಿಸೀಸಿಂದಾಗಿ ಸಾಕಷ್ಟು ಜನತೆ ಸಾವನ್ನಪ್ಪಿದ್ದರಿಂದ ನಾವು ಒಂದು ಕನ್ವೆನ್ಷನ್ ತರ್ತೀವಿ ಮರ್ಕ್ಯೂರಿ ಪೊಲ್ಯೂಷನ್ನ ಕಡಿಮೆ ಮಾಡಲಿಕ್ಕೆ, ಅದೇ ಮಿನಮಾಟ ಕನ್ವೆನ್ಷನ್. ಈಗ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಈ ಮಿನಮಾಟ ಕನ್ವೆನ್ಷನ್ನಲ್ಲಿರುವಂಥ ಅಂಶಗಳು ಯಾವ್ಯಾವು ಅಂತ. ಮೊದಲಿಗೆ ಈ ಮಿನಮಾಟ ಕನ್ವೆನ್ಷನ್ ನಾವು ತಂದಿದ್ದು ಯಾತಕ್ಕೋಸ್ಕರ ಅಂತಂದರೆ, ಮರ್ಕ್ಯೂರಿ ಪೊಲ್ಯೂಷನ್ನಿಂದಾಗಿ ಮನುಷ್ಯನ ಆರೋಗ್ಯವನ್ನು ಮತ್ತು ಪರಿಸರವನ್ನು ಕಾಪಾಡಲಿಕ್ಕೋಸ್ಕರ, ಅಂದರೆ ಮರ್ಕ್ಯೂರಿ ಪೊಲ್ಯೂಷನ್ನ ಕಡಿಮೆ ಮಾಡಲಿಕ್ಕೋಸ್ಕರ. ಇದನ್ನು ಸೈನ್ ಮಾಡಿದ್ದು 2013ರಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ. ಇದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ಗೆ ಬಂದಿದ್ದು 2017ರಲ್ಲಿ. ಇಂಡಿಯಾ ಸೈನ್ ಮಾಡಿದ್ಯಾ? ಹೌದು, 2014ರಲ್ಲೇ ಸೈನ್ ಮಾಡುತ್ತೆ ಇಂಡಿಯಾ. 2018ರಲ್ಲಿ ಅಂದರೆ ಇತ್ತೀಚೆಗೆ ತಾನೇ ಇದನ್ನು ರಾಟಿಫೈ ಮಾಡುತ್ತೆ. ಇಲ್ಲಿ ಸೈನ್ ಮಾಡೋದು ಅಂದರೆ ಏನು, ರಾಟಿಫೈ ಮಾಡೋದು ಅಂದರೆ ಏನು? ಸೈನ್ ಮಾಡೋದು ಅಂತಂದರೆ ಎಕ್ಸಿಕ್ಯೂಟಿವ್ ಡಿಸಿಷನ್, ಅಂದರೆ ಒಂದು ಸಮ್ಮೇಳನ ನಡೀತಾ ಇರುತ್ತೆ, ಅಲ್ಲಿ ಆ ಕನ್ವೆನ್ಷನ್ನ ತಂದಿರ್ತಾರೆ. ಆ ಸಮ್ಮೇಳನಕ್ಕೆ ನಮ್ಮ ಕಡೆಯಿಂದ, ನಮ್ಮ ದೇಶದ ಕಡೆಯಿಂದ, ಎಕ್ಸಿಕ್ಯೂಟಿವ್ ಕಡೆಯಿಂದ ಒಬ್ಬರು ಪಾರ್ಟಿಸಿಪೇಟ್ ಆಗಿರ್ತಾರೆ. ಎಕ್ಸಾಂಪಲ್, ನಮ್ಮ ಎನ್ವಿರಾನ್ಮೆಂಟ್ ಮಿನಿಸ್ಟರೇ ಆಗಿರಬಹುದು, ಅವರು ಪಾರ್ಟಿಸಿಪೇಟ್ ಆಗಿರ್ತಾರೆ. ಅಲ್ಲಿರುವಂಥ ಕನ್ವೆನ್ಷನ್ಗೆ ನಾವು ಮುಂದೆ ಭಾಗಿ ಆಗ್ತೀವಿ ಅಂತ ಸಹಿಯನ್ನು ಮಾಡಿರ್ತಾರೆ. ಇದು ಒಂದು ಎಕ್ಸಿಕ್ಯೂಟಿವ್ ಡಿಸಿಷನ್ ಅಷ್ಟೇ. ಅದೇ ಈ ಕನ್ವೆನ್ಷನ್ ನಮ್ಮ ದೇಶದಲ್ಲಿ ಜಾರಿಗೆ ಬರಬೇಕು ಅಂತಂದರೆ ನಾವು ಕಾನೂನುಗಳನ್ನು ಮಾಡಬೇಕು. ಕಾನೂನುಗಳನ್ನು ಮಾಡುವಂಥ ಪವರ್ ಯಾರಿಗೆ ಇರೋದು? ಪಾರ್ಲಿಮೆಂಟ್ಗೆ. ಅಂದರೆ ಈಗ ಪಾರ್ಲಿಮೆಂಟು ಈ ಕನ್ವೆನ್ಷನ್ನ ಇಂಪ್ಲಿಮೆಂಟೇಷನ್ಗೆ ತರಲಿಕ್ಕೆ ಅಥವಾ ಈ ಕನ್ವೆನ್ಷನ್ಗೆ ಇಂಡಿಯಾ ಒಪ್ಪುತ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಪಾರ್ಲಿಮೆಂಟ್ ರಾಟಿಫೈ ಮಾಡುತ್ತೆ ಈ ಕನ್ವೆನ್ಷನ್ನ. ಸೊ ಸಹಿ ಮಾಡುವಂಥ ಕೆಲಸ ಎಕ್ಸಿಕ್ಯೂಟಿವ್ದು,
ರ್ಯಾಟಿಫೈ ಮಾಡುವಂಥ ಕೆಲಸ ಲೆಜಿಸ್ಲೇಚರ್ದು. ಆದ್ದರಿಂದನೇ ಸೈನ್ ಮಾಡೋದು ಮತ್ತು ರ್ಯಾಟಿಫೈ ಮಾಡೋದು ಇದೆರಡು ಡಿಫ್ರೆಂಟ್ ಆಗಿ ಇರುತ್ತೆ, ಬೇರೆ ಬೇರೆ ವರ್ಷಗಳು ಇರ್ತವೆ. ಯಾವಾಗ ರ್ಯಾಟಿಫೈ ಮಾಡ್ತೀವಲ್ಲ ಆಗ ಮಾತ್ರ ಆ ಕನ್ವೆನ್ಷನ್ಗೆ ನಾವು ಮೆಂಬರ್ ಆಗ್ತೀವಿ. ನಾವು ಯಾವಾಗ ಸದಸ್ಯರು ಆಗ್ತೀವಿ ಅಂತಂದರೆ ಸಹಿ ಮಾಡಿದಾಗ ಅಲ್ಲ, ನಮ್ಮ ಪಾರ್ಲಿಮೆಂಟ್ ಅದನ್ನು ಆ ಕನ್ವೆನ್ಷನ್ನ ರ್ಯಾಟಿಫೈ ಮಾಡಿದಾಗ. ಇದು ಜನರಲ್ ಇನ್ಫಾರ್ಮೇಷನ್. ವಾಪಸ್ ನಾವು ಮಿನಮಾಟಾ ಕನ್ವೆನ್ಷನ್ಗೆ ಬರೋಣ. ಇಂಡಿಯಾ 2014ರಲ್ಲಿ ಸಹಿ ಮಾಡುತ್ತೆ, 2018ರಲ್ಲಿ ರ್ಯಾಟಿಫೈ ಮಾಡುತ್ತೆ. ಈ ಮಿನಮಾಟಾ ಕನ್ವೆನ್ಷನ್ನ ಸ್ಪೆಷಾಲಿಟಿ ಏನು ಅಂತಂದರೆ, ಈ ಮರ್ಕ್ಯುರಿಯನ್ನ ಒಂದು ಪೊಲ್ಯೂಟೆಂಟ್ ಆಗಿ ತೆಗೆದುಕೊಂಡು ಇದರ ಎಂಟೈರ್ ಲೈಫ್ ಸೈಕಲ್ ಅಂದರೆ ಎಲ್ಲ ಸ್ಟೇಜನ್ನು ಟಾರ್ಗೆಟ್ ಮಾಡ್ತಾ ಹೋಗುತ್ತೆ. ಅಂದರೆ ಈ ಮರ್ಕ್ಯುರಿಯನ್ನ ಉತ್ಪಾದನೆ ಮಾಡುವಂಥ ಸ್ಥಳದಿಂದ ಹಿಡಿದು ಮೈನಿಂಗ್ ಮಾಡುವಂಥ ಸ್ಥಳದಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್, ಈ ಮರ್ಕ್ಯುರಿಯ ಉತ್ಪನ್ನಗಳು, ಮರ್ಕ್ಯುರಿ ಮತ್ತು ಅದರ ಉತ್ಪನ್ನಗಳು ಅವುಗಳನ್ನು ನಾವು ವ್ಯಾಪಾರ ಮಾಡ್ತೀವಿ, ಆ ಟ್ರೇಡನ್ನು ಕೂಡ ಟಾರ್ಗೆಟ್ ಮಾಡುತ್ತೆ. ಮತ್ತು ಮರ್ಕ್ಯುರಿಯನ್ನ ಒಂದು ವೇಸ್ಟ್ ಆಗಿ ನಾವು ಡಿಸ್ಪೋಸ್ ಮಾಡ್ತೀವಲ್ಲ, ತ್ಯಾಜ್ಯವಾಗಿ ಹೊರ ಹಾಕ್ತೀವಲ್ಲ, ಅಲ್ಲಿರುವಂಥ ಸ್ಥಳಗಳು, ಆ ಹೊರಹಾಕುವಿಕೆ ಎಲ್ಲವನ್ನೂ ಕೂಡ ಟಾರ್ಗೆಟ್ ಮಾಡುತ್ತೆ ಈ ಕನ್ವೆನ್ಷನ್. ಎಲ್ಲ ಸ್ಟೇಜಲ್ಲೂ ಟಾರ್ಗೆಟ್ ಮಾಡುತ್ತೆ ಮರ್ಕ್ಯುರಿಯನ್ನ ಯಾವ ರೀತಿಯಾಗಿ ನಾವು ಸೇಫ್ ಆಗಿ ಡಿಸ್ಪೋಸ್ ಮಾಡಬೇಕು, ಅಥವಾ ಮರ್ಕ್ಯುರಿಯ ಬಳಕೆಯನ್ನೇ ಯಾವ ರೀತಿಯಾಗಿ ಕಡಿಮೆ ಮಾಡಬೇಕು, ಬಳಕೆ ಮಾಡಿದ್ದೇ ಆದರೆ ಹ್ಯೂಮನ್ ಹೆಲ್ತ್ ಮೇಲೆ, ಎನ್ವಿರಾನ್ಮೆಂಟ್ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಏನಿದೆ ಅದನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಬೇಕು, ಎಲ್ಲವನ್ನ ಟಾರ್ಗೆಟ್ ಮಾಡುತ್ತೆ ಈ ಕನ್ವೆನ್ಷನ್. ಈಗ ಈ ಕನ್ವೆನ್ಷನ್ನ ಅಡಿಯಲ್ಲಿ ನಡೆದಂಥ ಒಂದು ಸಮ್ಮೇಳನದಲ್ಲಿ ಇಂಟರ್ನ್ಯಾಷನಲಿ ಇಲ್ಲೀಗಲ್ ಟ್ರೇಡ್ ಆಗ್ತಾ ಇದೆ ಮರ್ಕ್ಯುರಿಯ ಬಗ್ಗೆ, ಅದನ್ನು ತಡೆಗಟ್ಟಬೇಕು ಅನ್ನುವಂಥ ಮಾತುಕತೆ ಆಗಿದೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂಥ ಡಿಸ್ಕಷನ್. ಮರ್ಕ್ಯುರಿಯ ಸೋರ್ಸಸ್ಗಳು ಏನು, ಎಲ್ಲೆಲ್ಲಿಂದ ಮರ್ಕ್ಯುರಿ ಹೊರಹೊಮ್ಮುತ್ತೆ, ಅದರಿಂದ ಆಗುವಂಥ ಹೆಲ್ತ್ ಇಂಪ್ಯಾಕ್ಟ್ ಏನೇನು, 2. ಮೂರನೆಯದಾಗಿ ಇದನ್ನು ತಡೆಗಟ್ಟಲಿಕ್ಕೆ ಅಂತ ನಮ್ಮ ಮುಂದೆ ಇರುವಂಥ ಕನ್ವೆನ್ಷನ್, ಮಿನಮಾಟಾ ಕನ್ವೆನ್ಷನ್. ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗತ್ತೆ. ನಂತರ ಇದೇ ವಾರ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ ಅನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾವತ್ತು ಅಂತಂದರೆ ಮಾರ್ಚ್ 21. ಯುನೈಟೆಡ್ ನೇಷನ್ಸ್ 2012ರಿಂದ ಈ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ ಅನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಫಾರೆಸ್ಟ್ ಬಗ್ಗೆ ಜನರಲ್ ಇನ್ಫಾರ್ಮೇಷನ್ ಅಂತೂ ನಾನು ನಿಮಗೆ ಕೊಡುವಂಥ ಅವಶ್ಯಕತೆ ಇಲ್ಲ, ನೀವು ಓದ್ಕೊಂಡಿರ್ತೀರ. ಈಗ ಸ್ಪೆಸಿಫಿಕ್ ಆಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ, ಇಂಡಿಯಾದಲ್ಲಿ ಯಾವ ಯಾವ ರಾಜ್ಯಗಳು ಎಷ್ಟು ಫಾರೆಸ್ಟ್ ಕವರ್ ಅನ್ನು ಹೊಂದಿದಾವೆ, ಅಥವಾ ಟಾಪ್ 10 ರಾಜ್ಯಗಳು ಯಾವ್ಯಾವು ಅಂತ ನೋಡೋದಾದ್ರೆ, ನಮ್ಮಲ್ಲಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಪ್ರತಿ 2 ವರ್ಷಗಳಿಗೆ ಒಮ್ಮೆ ಸ್ಟೇಟ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ ಅನ್ನುವಂಥ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಆ ರಿಪೋರ್ಟಿನ ಆಧಾರವಾಗಿ ನಾವು ನೋಡೋದಾದ್ರೆ, ಮೊದಲಿಗೆ ಅತಿ ಹೆಚ್ಚು ಫಾರೆಸ್ಟ್ ಕವರ್ನ ಹೊಂದಿರುವಂಥ ರಾಜ್ಯ ಅಂತಂದರೆ ಮಧ್ಯಪ್ರದೇಶ್, ನಂತರ ನಮಗೆ ಅರುಣಾಚಲ್ ಪ್ರದೇಶ್ ಬರುತ್ತೆ, ನಂತರ ಛತ್ತೀಸ್ಗಢ್, ನಂತರ ಒಡಿಸ್ಸಾ, ನಂತರ ಮಹಾರಾಷ್ಟ್ರ, ನಂತರ ನಮ್ಮ ಕರ್ನಾಟಕ ಬರುತ್ತೆ. ಟಾಪ್ 5 ಅನ್ನಾದರೂ ನೀವು ನೆನ್ಪಿಟ್ಕೊಂಡ್ರೆ ಸಹಾಯಕ್ಕೆ ಬರುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇಷ್ಟು ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಎಕಾನಮಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ, ಈ ವಾರ ಇಂಡಿಯನ್ ಎಕಾನಮಿ ಒಂದು ಹಿಸ್ಟ್ರಿಯನ್ನೇ ಬರೆದಿದೆ. ಅದೇನು ಅಂತಂದರೆ, ಗೂಡ್ಸ್ ಎಕ್ಸ್ಪೋರ್ಟಿನ ವಿಷಯದಲ್ಲಿ, ಸರಕುಗಳ ರಫ್ತಿನ ವಿಷಯದಲ್ಲಿ ಇಂಡಿಯನ್ ಎಕಾನಮಿ ಈ ವರ್ಷ $400 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟನ್ನು ಮಾಡಿದೆ. ಇದು ಹಿಸ್ಟ್ರಿಯಲ್ಲೇ ಮೊದಲ ಬಾರಿಗೆ. ನೀವಿಲ್ಲಿ ಸರ್ವೀಸಸ್ಸನ್ನು ಅಥವಾ ಸೇವೆಗಳನ್ನು ಇನ್ಕ್ಲೂಡ್ ಮಾಡುವ ಹಾಗಿಲ್ಲ, ಕೇವಲ ಸರಕುಗಳನ್ನು ಮಾತ್ರನೇ ನೋಡ್ಕೊಂಡಿದ್ದೆ. ಆದರೆ ಎಷ್ಟು ಸರಕುಗಳನ್ನು ನಾವು ರಫ್ತು ಮಾಡಿದ್ದೀವಿ ಅಂತಂದರೆ, ಈ ವರ್ಷ $400 ಬಿಲಿಯನ್ ವರ್ತ್ ಅಷ್ಟು ಎಕ್ಸ್ಪೋರ್ಟನ್ನು ಮಾಡಿದೆ ಇಂಡಿಯನ್ ಎಕಾನಮಿ. ನಾವು ಈ ವರ್ಷಕ್ಕೆ ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ $400 ಬಿಲಿಯನ್ ಅಷ್ಟು ಗೂಡ್ಸ್ ಎಕ್ಸ್ಪೋರ್ಟನ್ನು ಮಾಡಬೇಕು ಅಂತ. ಈ ವರ್ಷ ಇನ್ನೂ ಮುಗಿದಿಲ್ಲ. ಈ ವರ್ಷದ ಫಿನಾನ್ಷಿಯಲ್ ಇಯರನ್ನು ನೋಡಿದ್ರೆ ಮಾರ್ಚ್ ಎಂಡ್ ಆಗಬೇಕು. ಇನ್ನೂ 9 ದಿನಗಳು ಇರಬೇಕಾದ್ರೇ ನಾವು ಈ ಟಾರ್ಗೆಟನ್ನು ಅಚೀವ್ ಮಾಡಿದ್ದೀವಿ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಈ ಟ್ವೀಟಿನ ಮುಖಾಂತರವಾಗಿ ದೇಶಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳಿದ್ದಾರೆ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, 9 ದಿನಗಳಿಗೆ ಮುಂಚೆನೇ ನಾವಿಲ್ಲಿ ಟಾರ್ಗೆಟ್ ಅನ್ನು ಅಚೀವ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ, ಇಂಡಿಯನ್ ಎಕಾನಮಿ ಮೊದಲನೇ ಬಾರಿಗೆ $400 ಬಿಲಿಯನ್ ವರ್ತ್ ಅಷ್ಟು ಗೂಡ್ಸ್ ಎಕ್ಸ್ಪೋರ್ಟ್ ಅನ್ನ ಅಚೀವ್ ಮಾಡಿದೆ. ಗೂಡ್ಸ್ ಎಕ್ಸ್ಪೋರ್ಟ್ ಮಾತ್ರನೇ, ಸರ್ವಿಸ್ ಎಕ್ಸ್ಪೋರ್ಟ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸರ್ವಿಸಸ್ ಎಕ್ಸ್ಪೋರ್ಟಿನ ವಿಷಯದಲ್ಲಿ ಈಗಾಗಲೇ ನಾವು ಮುಂಚೂಣಿಯಲ್ಲಿದ್ದೀವಿ. 1991-92 LPG ರಿಫಾರ್ಮ್ ಮಾಡಿದ್ವಲ್ಲ, ಆ ದಿನದಿಂದಲೂ ನಾವು ಸರ್ವಿಸಸ್ ಎಕ್ಸ್ಪೋರ್ಟ್ ಅಲ್ಲಿ ಸ್ಟ್ರಾಂಗ್ ಆಗೇ ಇದ್ದೀವಿ. ಸರ್ವಿಸಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, IT ಸರ್ವಿಸಸ್ ಆಗಿರಬಹುದು, ITES ಸರ್ವಿಸಸ್ ಆಗಿರಬಹುದು, ಟೂರಿಸಂ ಆಗಿರಬಹುದು. ಟೂರಿಸಂ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಮೆಡಿಕಲ್ ಟೂರಿಸಂ ಆಗಿರಬಹುದು, ಎಜುಕೇಷನ್ ಟೂರಿಸಂ ಆಗಿರಬಹುದು. ಇಂಥ ಒಂದು ಸರ್ವಿಸಸ್ಗಳಲ್ಲಿ ನಾವು ಈಗಾಗಲೇ ಸ್ಟ್ರಾಂಗ್ ಆಗಿ ಇದ್ದೀವಿ. ಸರ್ವಿಸಸ್ ಎಕ್ಸ್ಪೋರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಇದ್ವಿ, ಆದರೆ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಮತ್ತು ಇತರ ಸರಕುಗಳ ವಿಷಯದಲ್ಲಿ, ಎಕ್ಸ್ಪೋರ್ಟಿನ ವಿಷಯದಲ್ಲಿ ಹಿಂದೆ ಬಿದ್ದಿದ್ವಿ. ಆದರೆ ಈಗ ಗವರ್ನಮೆಂಟ್ ತೆಗೆದುಕೊಂಡಿರುವಂತಹ ಸ್ಟೆಪ್ಗಳ ಫಲ ನಮ್ಮ ಮುಂದೆ ಇದೆ. ನಾವಿವತ್ತು ಇಂಡಿಯನ್ ಎಕಾನಮಿ $400 ಬಿಲಿಯನ್ ವರ್ತ್ ಎಕ್ಸ್ಪೋರ್ಟ್ ಅನ್ನ ಅಚೀವ್ ಮಾಡಿದೆ. ಇದು ಹಿಸ್ಟಾರಿಕಲ್ ರೆಕಾರ್ಡ್ ಆಗಿದೆ. ಆದ್ದರಿಂದ ಇದನ್ನೇ ಒಂದು ಸ್ಟೇಟ್ಮೆಂಟ್ ಮಾಡಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. $400 ಬಿಲಿಯನ್ ಎಕ್ಸ್ಪೋರ್ಟ್ ಅನ್ನ ಇತ್ತೀಚೆಗೆ ಇಂಡಿಯನ್ ಎಕಾನಮಿ ಗೂಡ್ಸಿನ ವಿಷಯದಲ್ಲಿ ಅಚೀವ್ ಮಾಡಿದೆ. ಕೇವಲ ಗೂಡ್ಸ್ ಮಾತ್ರನೇ, ಸರ್ವಿಸಸ್ ಅನ್ನ ನೀವು ಇನ್ಕ್ಲೂಡ್ ಮಾಡುವಂತ ಅವಶ್ಯಕತೆ ಇಲ್ಲ.
ಈಗ ಈ ಗ್ರಾಫ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು. ಯಾವ ರೀತಿಯಾಗಿ ನಾವು ಇನ್ಕ್ರೀಸ್ ಮಾಡ್ಕೊಳ್ತಾ ಬಂದ್ವಿ ಗೂಡ್ಸ್ ಎಕ್ಸ್ಪೋರ್ಟ್ ಅನ್ನ ಅಂತ. ಅದರಲ್ಲೂ ಈ ಒಂದು ಇಯರ್ಗಳಲ್ಲಿ ಅಂದ್ರೆ ಕೋವಿಡ್ ಇಂಪ್ಯಾಕ್ಟ್ ಆದಂತಹ ಸಂದರ್ಭದಲ್ಲಿ ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಆಯಿತು. ಆದರೆ ಅದರಿಂದ ಹೊರಬಂದ ತಕ್ಷಣ ಅಂದರೆ ಈಗ ಸದ್ಯಕ್ಕೆ ನಡೀತಾ ಇರುವಂಥ ವರ್ಷದಲ್ಲಿ $400 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟನ್ನು ನಾವು ಅಚೀವ್ ಮಾಡಿದ್ದೀವಿ. ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಇಂಪೋರ್ಟನ್ನು ಕಡಿಮೆ ಮಾಡಿದ್ದೀವಿ ಅಂತಲ್ಲ, ಇಂಪೋರ್ಟ್ ಕೂಡ ಜಾಸ್ತಿ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ಇಂಪೋರ್ಟ್ ಕೂಡ ಜಾಸ್ತಿ ಆಗಿದೆ ಅಂತ. ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ನಿಮಗೆ ತಿಳಿದಿರಬೇಕು. ಎರಡನೆಯದಾಗಿ ಈ ಒಂದು ರೆಕಾರ್ಡನ್ನು ನಾವು ಅಚೀವ್ ಮಾಡುವಲ್ಲಿ ಅಂದರೆ ಈ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿಕೊಳ್ಳುವಲ್ಲಿ ನಮಗೆ ಸಹಾಯಕ್ಕೆ ಬಂದಂಥ ಸೆಕ್ಟರ್ಗಳು ಯಾವ್ಯಾವು, ಯಾವ ಸೆಕ್ಟರ್ಗಳಲ್ಲಿ ಎಕ್ಸ್ಪೋರ್ಟ್ ಅತಿ ಹೆಚ್ಚು ಇನ್ಕ್ರೀಸ್ ಆಗಿದೆ, ಯಾವ ಅಂತಂದ್ರೆ ಮೊದಲಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ನಾವು ಪೆಟ್ರೋಲ್ ಅನ್ನ ಅಥವಾ ಕ್ರೂಡ್ ಆಯಿಲ್ ನ ಉತ್ಪಾದನೆ ಮಾಡ್ತೀವ, ಅತಿ ಹೆಚ್ಚೇನು ಉತ್ಪಾದನೆ ಮಾಡೋದಿಲ್ಲ. ನಾವು ಡಿಪೆಂಡ್ ಆಗಿರೋದು ಇಂಪೋರ್ಟಿನ ಮೇಲೆ. ನಾವು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ಆದರೆ ಅದೇ ಆಯಿಲ್ ಇಂದ ಉತ್ಪಾದನೆ ಮಾಡುವಂತ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದ್ರೆ ನಮ್ಮಲ್ಲಿ ಪೆಟ್ರೋಲಿಯಂ ರಿಫೈನರೀಸ್ ಅಥವಾ ರಿಫೈನರಿ ಇಂಡಸ್ಟ್ರಿ ಸ್ಟ್ರಾಂಗ್ ಆಗಿ ಇದೆ. ನಾವು ಗಲ್ಫ್ ಇಂದ ಮತ್ತು ಇತರ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಕ್ರೂಡ್ ಆಯಿಲ್ ಅನ್ನ. ಆ ಆಯಿಲ್ ಇಂದ ಬರುವಂತ ಇತರ ಪ್ರಾಡಕ್ಟ್ಸ್ ಗಳನ್ನ ನಾವು ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ನಮಗೆ ಎಕ್ಸ್ಪೋರ್ಟ್ ಅನ್ನು ಇನ್ಕ್ರೀಸ್ ಮಾಡಿಕೊಳ್ಳುವಲ್ಲಿ ಮೊದಲಿಗೆ ಹೆಲ್ಪ್ ಮಾಡಿದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ನಂತರ ಇಂಜಿನಿಯರಿಂಗ್ ಗೂಡ್ಸ್, ನಂತರ ಎಲೆಕ್ಟ್ರಾನಿಕ್ ಗೂಡ್ಸ್, ನಂತರ ಜೆಮ್ಸ್ ಅಂಡ್ ಜ್ಯುವೆಲರಿ. ಸದ್ಯಕ್ಕೆ ನೀವು ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಇನ್ನೂ ಹೆಚ್ಚಿನ ಅನಾಲಿಸಿಸ್ ನಮಗೆ ನೆಕ್ಸ್ಟ್ ವಾರ ಸಿಗುತ್ತೆ. ಈ ಒಂದು ಹಿಸ್ಟಾರಿಕ್ ಮೊಮೆಂಟ್ನ ಹಿನ್ನೆಲೆಯಲ್ಲಿ ಸಾಕಷ್ಟು ಆರ್ಟಿಕಲ್ಗಳು ಬರ್ತವೆ. ಆಗ ಇನ್ನೂ ಹೆಚ್ಚಿನ ಪ್ರಿಲಿಮ್ಸ್ ಪಾಯಿಂಟ್ಸ್ಗಳನ್ನು ನಾವು ಹೆಕ್ಕಿ ತೆಗೆಯೋಣ. ನಂತರ ಈ ಆರ್ಟಿಕಲ್ ಅಲ್ಲಿ GI ಟ್ಯಾಗ್ ಅನ್ನು ಹೊಂದಿರುವಂತ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳು, ಕೃಷಿ ಉತ್ಪನ್ನಗಳ ಎಕ್ಸ್ಪೋರ್ಟ್ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೃಷಿ ಉತ್ಪನ್ನಗಳ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಸಂಸ್ಥೆ ನಿಮ್ಮ ಗಮನಕ್ಕೆ ಬರಬೇಕಾಗಿರೋದು ಅಂತಂದ್ರೆ ಅಪೇಡಾ, ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ರೂ ಕೂಡ ಅಪೇಡಾ ಅನ್ನೋದು ನಮಗೆ ಕಾಮರ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂತ ಸಂಸ್ಥೆ ಆಗಿದೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಲ್ಲ. ಈ ಪಾಯಿಂಟ್ ಅನ್ನು ನೀವು ಸ್ಪೆಸಿಫಿಕ್ ಆಗಿ ನೆನ್ಪಿಟ್ಕೊಳ್ಬೇಕು. ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಅಡಿಯಲ್ಲಿ ಅಲ್ಲ, ಕಾಮರ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂತ ಸಂಸ್ಥೆ ಆಗಿದೆ. ಇದರ ಉದ್ದೇಶ ಏನು? ಹೆಸರೇ ಹೇಳ್ತಾ ಇದೆ, ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡೋದು, ಕೃಷಿ ಉತ್ಪನ್ನಗಳ ರಫ್ತನ್ನ ಜಾಸ್ತಿ ಮಾಡೋದು, ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡೋದು. ಈ ಸಂಸ್ಥೆ ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಯಾಕೆ ಅಂತಂದ್ರೆ ಒಂದು ಕಾನೂನಿನ ಮುಖಾಂತರವಾಗಿ ಈ ಸಂಸ್ಥೆಯನ್ನು ನಾವು ತಗೊಂಡು ಬರ್ತೀವಿ. ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಜೊತೆಗೆ ಇದರ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಅಂತಂದ್ರೆ ಅಪೇಡಾ ತಂದಿರುವಂತ ಒಂದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತಂದ್ರೆ NPOP, ನ್ಯಾಷನಲ್ ಪ್ರೋಗ್ರಾಮ್ ಆನ್ ಆರ್ಗ್ಯಾನಿಕ್ ಪ್ರೊಡಕ್ಷನ್. ವೆರಿ ಇಂಪಾರ್ಟೆಂಟ್. ಸಾವಯವ ಕೃಷಿ ಅಂತ ನಮ್ಮ ಕೃಷಿಕರು ಏನು ಮಾಡ್ತಾರೆ ಆ ಕೃಷಿಗೆ ಬೇಕಾಗಿರುವಂತ ಸರ್ಟಿಫಿಕೇಶನ್ ನ ಒದಗಿಸುವಂತ ಒಂದು ಪ್ರೋಗ್ರಾಮ್ ಇದಾಗಿದೆ. ಈಗ ನಾವು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಬಗ್ಗೆ, ಅಪೇಡಾದ ಬಗ್ಗೆ ಒಂದಷ್ಟು ಬೇಸಿಕ್ಸ್ ಅನ್ನ ನೋಡಿದ್ವಿ. ಈಗ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿರುವಂತ GI ಟ್ಯಾಗ್ಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿನ ಬಗ್ಗೆ ನೋಡಬೇಕಾಗಿದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಾಡಕ್ಟ್ ಅಂತಂದ್ರೆ ಕಾಲಾ ನಮಕ್ ರೈಸ್ ಅಂತ. ಅದರ ಹೆಸರೇ ಹೇಳ್ತಾ ಇದೆ ಕಾಲಾ. ಸ್ವಲ್ಪ ಮಟ್ಟಿಗೆ ನೋಡ್ಲಿಕ್ಕೆ ಕಪ್ಪಾಗಿ ಇರುವಂತ ರೈಸ್. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸ್ವಲ್ಪ ಮಟ್ಟಿಗೆ ನೋಡ್ಲಿಕ್ಕೆ ಕಾಲಾ ಅಥವಾ ಬ್ಲ್ಯಾಕ್ ಕಲರ್ ಇರುತ್ತೆ. ಜೊತೆಗೆ ಇದರ ರುಚಿ ಬಂದು ಸ್ವಲ್ಪ ಉಪ್ಪಾಗಿ ಇರೋದ್ರಿಂದ ಕಾಲಾ ನಮಕ್ ರೈಸ್ ಅಂತ ಕರೀತಾರೆ. ಇದನ್ನ ಬೆಳೆಯೋದು ಎಲ್ಲಿ ಅಂತಂದ್ರೆ ಉತ್ತರ ಪ್ರದೇಶನ ತರೈ ರೀಜನ್ ಅಲ್ಲಿ. ಆದ್ದರಿಂದ GI ಟ್ಯಾಗ್ ಅನ್ನ ಕೂಡ ಯಾವ ರಾಜ್ಯಕ್ಕೆ ನಾವು ಕೊಟ್ಟಿದ್ದೀವಿ ಅಂತಂದ್ರೆ ಈ ಕಾಲಾ ನಮಕ್ ರೈಸ್ಗೆ ಉತ್ತರ ಪ್ರದೇಶಕ್ಕೆ ಕೊಟ್ಟಿರೋದು. ಈ ರೈಸಿನ ಸ್ಪೆಷಾಲಿಟಿ ಏನು ಅಂತಂದ್ರೆ ಈ ಭತ್ತವನ್ನ ಬೆಳೆಯಲಿಕ್ಕೆ ತುಂಬಾ ಕಡಿಮೆ ನೀರಿನ ಅವಶ್ಯಕತೆ ಇದೆ, ಮೊದಲನೆಯದು. ಎರಡನೆಯದು, ರೈಸ್ಗೆ ಕಾಮನ್ ಆಗಿ ಬರುವಂತ ಕಾಯಿಲೆಗಳು ಬ್ಲಾಸ್ಟ್ ಡಿಸೀಸ್ ಆಗಿರಬಹುದು, ಸ್ಟೆಮ್ ರಾಟ್ ಡಿಸೀಸ್ ಆಗಿರಬಹುದು, ಬ್ರೌನ್ ಸ್ಪಾಟ್ ಡಿಸೀಸ್ ಆಗಿರಬಹುದು. ಇಂಥ ಕಾಯಿಲೆಗಳಿಗೆ ಹೈಲಿ ರೆಸಿಸ್ಟೆಂಟ್ ಆಗಿರುವಂತ ಒಂದು ಬೆಳೆ ಇದಾಗಿದೆ. ಈ ಭತ್ತಕ್ಕೆ ಈ ಕಾಮನ್ ಆಗಿ ಬರುವಂತ ಕಾಯಿಲೆಗಳು ತುಂಬಾ ಕಡಿಮೆ ಬರುವುದು, ಅಥವಾ ಈ ಭತ್ತ ಸಾಕಷ್ಟು ರೆಸಿಸ್ಟೆನ್ಸ್ ಅನ್ನ ಹೊಂದಿದೆ ಈ ಕಾಯಿಲೆಗಳಿಗೆ. ನಂತರ ಈ ಭತ್ತವನ್ನ, ಈ ಅಕ್ಕಿಯನ್ನ ಬುದ್ಧಕ ಮಹಾಪ್ರಸಾದ್ ಅಥವಾ ಬುದ್ಧನ ಮಹಾಪ್ರಸಾದ ಅಂತ ಕೂಡ ಕರೀತಾರೆ. ಜೊತೆಗೆ ಈ ಭತ್ತ ಸಾಕಷ್ಟು ಸುವಾಸನೆಯನ್ನ ಕೂಡ ಹೊಂದಿರುತ್ತೆ. ಇಷ್ಟೆಲ್ಲ ಸ್ಪೆಷಾಲಿಟಿಯನ್ನ ಹೊಂದಿರೋದ್ರಿಂದನೇ ಇದನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಇದರ ಡಿಮ್ಯಾಂಡ್ ಅನ್ನ ಗ್ಲೋಬಲಿ ನಾವು ಕ್ರಿಯೇಟ್ ಮಾಡಬೇಕು. ಬುದ್ಧಿಸ್ಟ್ ಕಂಟ್ರಿಗಳಲ್ಲಿ ಇದರ ಡಿಮ್ಯಾಂಡ್ ಅನ್ನ ನಾವು ಕ್ರಿಯೇಟ್ ಮಾಡಬಹುದು. ಎಲ್ಲದರ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಇಷ್ಟು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ಒಂದು, ಅಪೇಡಾದ ಬಗ್ಗೆ ಬೇಸಿಕ್ಸು. ಎರಡನೆಯದು, GI ಟ್ಯಾಗ್ ಅನ್ನ ಹೊಂದಿರುವಂತ ಕಾಲಾ ನಮಕ್ ರೈಸ್ನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ನಂತರ ಈ ವಾರ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ. ಈ ವರ್ಷ ಈ ರಿಪೋರ್ಟ್ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈ ರಿಪೋರ್ಟಿನ 10th ಆನಿವರ್ಸರಿ ಈ ವರ್ಷ ಆಗಿದೆ, ಅದಕ್ಕೋಸ್ಕರ. ಒಂದು, ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ, ಯಾರು ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್ ಅಂತ.
ಈ ನೆಟ್ವರ್ಕು ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ ಅವರ ಕೈ ಕೆಳಗೆ ಕೆಲಸವನ್ನ ಮಾಡುತ್ತೆ. ಈ ನೆಟ್ವರ್ಕ್ ಯಾತಕ್ಕೋಸ್ಕರ ಈ ನೆಟ್ವರ್ಕ್ ಅನ್ನ ತಂದಿದ್ದು ಅಂತಂದ್ರೆ SDGಗಳನ್ನ ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತ ನಿಟ್ಟಿನಲ್ಲಿ. ಸೊ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಅವರ ಕೈ ಕೆಳಗೆ ಕೆಲಸ ಮಾಡುವಂತ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್ ರಿಲೀಸ್ ಮಾಡುತ್ತೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಮ ಇಂಡಿಯಾದ ರ್ಯಾಂಕ್ ಈ ರಿಪೋರ್ಟ್ ಅಲ್ಲಿ ಎಷ್ಟು ಅಂತ ನೀವು ನೆನ್ಪಿಟ್ಕೊಳ್ಬಹುದು ಮತ್ತು ಅಲ್ಲಲ್ಲಿ ಉಲ್ಲೇಖ ಕೂಡ ಮಾಡಬಹುದು. ಎಥಿಕ್ಸ್ ಅಲ್ಲಿ ಕೂಡ ಹ್ಯಾಪಿನೆಸ್ ಅನ್ನುವಂತ ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ಕೂಡ ನೀವು ಉಲ್ಲೇಖ ಮಾಡಬಹುದು. ಈ ವರ್ಷದ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಇಂಡಿಯಾದ ರ್ಯಾಂಕ್ ಬಂದು 136. ಅದೇ ಈ ರಿಪೋರ್ಟ್ ಅಲ್ಲಿ ಟಾಪ್ ಅಲ್ಲಿ ಇರುವಂತ ದೇಶ ಯಾವುದು ಅಂತಂದ್ರೆ ಫಿನ್ಲ್ಯಾಂಡ್ ಆಗಿದೆ. ಈಗ ತಾನೇ ನಾವು ಅಧ್ಯಯನ ಮಾಡಿದ್ವಿ ಫಿನ್ಲ್ಯಾಂಡೈಸೇಷನ್ ಅನ್ನುವಂತ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಇಂದನೇ ಸಾಕಷ್ಟು ಬೆನಿಫಿಟ್ ಅನ್ನ ಪಡ್ಕೊಂಡಿದೆ ಈ ಫಿನ್ಲ್ಯಾಂಡ್ ಅನ್ನುವಂತ ದೇಶ. ಯಾವುದೇ ಯುದ್ಧದಲ್ಲಿ ಭಾಗವಹಿಸಿಲ್ಲ, ತನ್ನೆಲ್ಲ ಬಜೆಟ್ ಅನ್ನ ತನ್ನೆಲ್ಲ ರಿಸೋರ್ಸಸ್ ಅನ್ನ ಜನತೆಯ ಕಲ್ಯಾಣಕ್ಕೋಸ್ಕರ ಬಳಕೆ ಮಾಡಿದೆ ಅಂತ. ಸೊ ಅದರ ಹಿನ್ನೆಲೆಯಲ್ಲೇ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಲ್ಲಿ ಇವತ್ತು ಟಾಪ್ ಅಲ್ಲಿ ಇರುವಂತಹ ದೇಶ ಅಥವಾ ವರ್ಲ್ಡ್ಸ್ ಹ್ಯಾಪಿಯೆಸ್ಟ್ ನೇಷನ್ ಯಾವುದು ಅಂತಂದ್ರೆ ಫಿನ್ಲ್ಯಾಂಡ್ ಆಗಿದೆ. ಸೊ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್. ಈ ರಿಪೋರ್ಟ್ ಅಲ್ಲಿ ಯಾವ ಯಾವ ಅಂಶಗಳ ಆಧಾರದ ಮೇಲೆ ದೇಶಗಳನ್ನ ರ್ಯಾಂಕ್ ಮಾಡ್ತಾರೆ ಅಂತಂದ್ರೆ ಹಲವಾರು ಅಂಶಗಳು ಬರ್ತವೆ. ಒಂದು GDP ಬರುತ್ತೆ, ಇನ್ನೊಂದು ಸೋಷಿಯಲ್ ಸಪೋರ್ಟ್ ಅಂತ ಬರುತ್ತೆ, ಇನ್ನೊಂದು ಫ್ರೀಡಮ್, ಪರ್ಸನಲ್ ಫ್ರೀಡಮ್, ಎಷ್ಟು ಸ್ವಾತಂತ್ರ್ಯ ಇದೆ ಒಬ್ಬ ವ್ಯಕ್ತಿಗೆ ಅನ್ನೋದು ಬರುತ್ತೆ, ನಂತರ ಕರಪ್ಷನ್ ಎಷ್ಟು ಕಡಿಮೆ ಇದೆ, ಎಲ್ಲ ಅಂಶಗಳು ಬರ್ತವೆ. ಆದ್ದರಿಂದ ಈ ಇಂಡಿಕೇಟರ್ಸ್ಗಳನ್ನ ಅಥವಾ ಈ ರಿಪೋರ್ಟ್ ಅಲ್ಲಿ ಅಥವಾ ಈ ಇಂಡೆಕ್ಸ್ ಅಲ್ಲಿ ಇರುವಂತಹ ಡೈಮೆನ್ಷನ್ಗಳನ್ನ ಕೇಳುವಂತ ಸಾಧ್ಯತೆ ಸ್ವಲ್ಪ ಕಡಿಮೆನೆ. ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳಬಹುದು. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್ ಅನ್ನ ನೀವು ನೆನ್ಪಿಟ್ಕೊಳ್ಬಹುದು. ನಂತರ ನಾವು ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದಾದ್ರೆ ಈ ವಾರ ನಮಗೆ 2 ಮಿಲಿಟರಿ ಎಕ್ಸಸೈಸ್ಗಳು ಸುದ್ದಿಯಲ್ಲಿದ್ದಾವೆ. ಒಂದು ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಲಮಿತ್ಯೆ ಅನ್ನುವಂಥ ಎಕ್ಸಸೈಸ್. ಈ ಎಕ್ಸಸೈಸ್ ಅನ್ನ ಇಂಡಿಯನ್ ಆರ್ಮಿ ಸೆಷೆಲ್ಲೇಸ್ ದೇಶದ ಜೊತೆಗೆ ಕಂಡಕ್ಟ್ ಮಾಡುತ್ತೆ. ಸೆಷೆಲ್ಲೇಸ್ ಅನ್ನುವಂಥ ಈ ದೇಶ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ನಮಗೆ ಇಂಡಿಯಾದಿಂದ ನಾವು ಇಂಡಿಯನ್ ಓಷನ್ ಅಲ್ಲಿ ಇತ್ತ ಕಡೆಗೆ ಹೋಗಿದ್ದೆ ಆದರೆ ಇಲ್ಲಿ ನಮಗೆ ಒಂದು ದ್ವೀಪ ದೇಶ ಬರುತ್ತೆ, ಅದೇ ಸೆಷೆಲ್ಲೇಸ್ ಮತ್ತು ಇಂಡಿಯಾದ ನಡುವೆ ನಡೆಯುವಂಥ ಒಂದು ಮಿಲಿಟರಿ ಎಕ್ಸಸೈಸ್ ಲಮಿತ್ಯೆ ಅನ್ನುವಂಥ ಎಕ್ಸಸೈಸ್. ಈಗ ಈ ಎಕ್ಸಸೈಸಿನ ನಂತರ PIBಯ ಈ ಆರ್ಟಿಕಲ್ ಅನ್ನು ನೀವು ಅಬ್ಸರ್ವ್ ಮಾಡಿ. ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಇಂಡಿಯನ್ ಆರ್ಮಿ ಮತ್ತು ಉಜ್ಬೇಕಿಸ್ತಾನ್ ಆರ್ಮಿಯ ನಡುವೆ ನಡೆದಂಥ ಒಂದು ಎಕ್ಸಸೈಸಿನ ಬಗ್ಗೆ. ಆ ಎಕ್ಸಸೈಸಿನ ಹೆಸರು ಎಕ್ಸಸೈಸ್ ದಸ್ತಲಿಕ್ ಅನ್ನುವಂಥ ಎಕ್ಸಸೈಸ್ ಯಾವ 2 ದೇಶಗಳ ನಡುವೆ ನಡೆಯುತ್ತೆ ಅಂದರೆ ಒಂದು ಇಂಡಿಯಾ, ಇನ್ನೊಂದು ಉಜ್ಬೇಕಿಸ್ತಾನ್. ಸೊ ಇಷ್ಟು ಇವತ್ತಿನ ಈ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಿರುವಂಥ ಯಾವುದಾದ್ರೂ ಟಾಪಿಕಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು, ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ಇಲ್ಲ ಅಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಫೋನ್ ನಂಬರನ್ನು ನೀವು ಬಳಕೆ ಮಾಡ್ಕೊಳ್ಬಹುದು. ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬಹುದು ಅಥವಾ ಟೆಲಿಗ್ರಾಮಲ್ಲಿ ಡೈರೆಕ್ಟ್ ಆಗಿ ನೀವು ಮೆಸೇಜನ್ನು ಕೂಡ ಮಾಡಬಹುದು ನಿಮ್ಮ ಡೌಟನ್ನು. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.